श्रीगुरुभ्यो नमः। हरि ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुमप्रदायिनी ममेघजिह्वाग्रसुरङ्गनर्तकी भवप्रसन्ना वदनी च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवागा विष्णुभक्तिपरायणाः धर्ममार्गे प्रेरयन्तु भवन्तः सर्वगेवकी यस्य वा कामधेनुर्नः कामितार्थान् प्रयच्छति सेवेतं जययोगीन्द्रम् कामबाणच्छिदं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् वैकुण्ठरामो यम्बुग्रे स्वयमेव स्वपूजकम् रघुप्रियार्य योगीन्द्रं नौमि सज्ञानसिद्धये आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಪರಿಮಳಾಚಾರ್ಯರ ಗ್ರಂಥ ವೈಭವಗಳು, ಆ ಗ್ರಂಥಗಳ ವೈಭವ ಹೇಗಿದೆ ಅಂತನ್ನೋದನ್ನ ಅವರ ಪರಂಪರೆಯಲ್ಲಿ ಬಂದ ಪೂರ್ವಾಶ್ರಮದ ಸಂಬಂಧಿಕರಾದ ವಾದೀಂದ್ರ ತೀರ್ಥರು ಒಂದು ಕೃತಿಯಲ್ಲಿ ತಿಳಿಸಿಕೊಡ್ತಾರೆ. ಅದು ಗುರುಗುಣ ಸ್ತವನ. ಅದರಲ್ಲಿ ಪೂರ್ವ ಗುರುಗಳ ಎಲ್ಲರ ಸ್ಮರಣೆಯನ್ನ ಬರ್ತಾ ಇದ್ದಾರೆ. ವಿಶೇಷವಾಗಿ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರ ಸ್ಮರಣೆಯನ್ನ 4ನೇ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ಈ 4ನೇ ಶ್ಲೋಕವನ್ನ ನೋಡ್ತಾ ಬಂದಿದ್ದೇವೆ. ನಾವೆಲ್ಲ ಆಚಾರ್ಯರನ್ನ ಚಿಂತನೆ ಮಾಡುವ ಕ್ರಮ ಹೇಗಿದೆ? ಅವರು ವಾಯುದೇವರ ಅವತಾರ, ದೊಡ್ಡವರು, ತಪಸ್ವಿಗಳು, ಏನನ್ನಾದರೂ ಮಾಡಬಲ್ಲರು ಅಂತನ್ನುವುದು ನಮ್ಮ ಅನುಸಂಧಾನಕ್ಕೆ, ಚಿಂತನೆಗೆ ನಿಲುಕುವಂಥದ್ದು. ಆದರೆ ದೊಡ್ಡವರನ್ನ ದೊಡ್ಡ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಅದನ್ನ ಈ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾ 3ನೇ ಸಾಲಿನಲ್ಲಿ ಹೇಳುವಾಗ ಪರಮಾದ್ಭುತವಾದ ಒಂದು ಮಾತು. ಸಂವರ್ಣಿ ಮಂತ್ರವರ್ಣೈಹಿ ಅನಿತರ ವಿಷಯ ಸ್ಪರ್ಶಿಭಿ ಪಾವಮಾನೆ. ನಾವು ನೀವು ನಮ್ಮ ಗುರುಗಳ ಮಹಿಮೆಯನ್ನ ವರ್ಣಿಸ್ತೇವೆ ಅಂತೇನಿಲ್ಲ. ನಾವೆಲ್ಲ ವರ್ಣನೆ ಮಾಡ್ತೇವೆ. ಯಾಕೆ ಅಂದ್ರೆ ನಮ್ಮ ಗುರುಗಳು ನಮಗೆ ಪರಮ ಗುರುಗಳು, ಆಚಾರ್ಯರು. ನಾವು ಅವರಿಂದ ಉದ್ಧಾರಗೊಂಡವರಾದ್ದರಿಂದ ಏನಾಘಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ ಅಂತ ಅವರಿಂದ ನಾವು ಉದ್ಧಾರಗೊಂಡಿದ್ದೇವೆ ಅನ್ನೋದಕ್ಕಾಗಿ ಅವರ ಸ್ತೋತ್ರವನ್ನು ನಾವು ಮಾಡ್ತೇವೆ, ಉಪಕೃತರು. ಆದರೆ ವೇದ ಅವರ ಸ್ತೋತ್ರವನ್ನು ಮಾಡ್ತಾ ಇದೆ. ಯಾರಿಗೆ ವೇದಗಳ ಅವಶ್ಯಕತೆ ಇಲ್ಲ,
ಮಹಾಭಾರತ ಭಾಗವತ ವಾಯುದೇವರನ್ನು ಹೇಳುವಾಗ ತ್ಯಕ್ತ ವೈದಿಕಾಹ ಅಂತ ಕರೀತಾ ಇದ್ರು. ತ್ಯಕ್ತ ವೈದಿಕಾಹ ಅಂದ್ರೆ ವೇದದ ಅಪೇಕ್ಷೆ ಇಲ್ಲದೆ ಎಲ್ಲ ಜ್ಞಾನ ಮಾಡಿಕೊಳ್ಳುವಷ್ಟು ಸಮರ್ಥನವು. ನಮಗೆಲ್ಲ ವೇದಗಳಿದ್ರೇನೇ ಜ್ಞಾನ ಆಗುತ್ತೆ. ವಾಯುದೇವರಿಗೆ ವೇದದ ಅಪೇಕ್ಷೆಯೇ ಇಲ್ಲ. ಅವರ ಸ್ವರೂಪವೇ ಅಂಥದ್ದು. ವೇದಾಪೇಕ್ಷೆ ಇಲ್ಲದೆ, ಶಾಸ್ತ್ರಾಪೇಕ್ಷೆ ಇಲ್ಲದೆ, ಗ್ರಂಥಾಪೇಕ್ಷೆ ಇಲ್ಲದೆ, ಗುರುಗಳ ಅಪೇಕ್ಷೆ ಇಲ್ಲದೆ, ವೇದವ್ಯಾಸ ದೇವರನ್ನೊಬ್ಬರನ್ನ ಹೊರತುಪಡಿಸಿ ಇನ್ಯಾರ ಅಪೇಕ್ಷೆ ಇಲ್ಲದೆ ಎಲ್ಲ ಗ್ರಂಥಗಳನ್ನ, ಎಲ್ಲ ವಿಷಯವನ್ನ ತಿಳಿದುಕೊಳ್ಳುವಷ್ಟು ಮಹಾ ಸಮರ್ಥರಾದವರು ವಾಯುದೇವರು. ಅವರನ್ನ ವೇದ ಸ್ತೋತ್ರ ಮಾಡ್ತಾ ಇತ್ತು. ಸಂವರ್ಣೇ ಮಂತ್ರವರ್ಣೈಹಿ, ಮಂತ್ರವರ್ಣಗಳು, ಮಂತ್ರದಲ್ಲಿ ಹೇಳಲಾದ, ಮಂತ್ರದಲ್ಲಿ ಬರುವ ಒಂದೊಂದು ವರ್ಣಗಳು, ಅಕ್ಷರಗಳು ವಾಯುದೇವರನ್ನ ಸ್ತೋತ್ರ ಮಾಡ್ತವೆ. ಆ ವಾಯುದೇವರನ್ನ ಸ್ತೋತ್ರ ಮಾಡುವ ವರ್ಣಗಳು ಅನಿತರ ಸ್ಪರ್ಶಿವಿಹಿ, ಇನ್ಯಾರನ್ನೂ ಸ್ತೋತ್ರ ಮಾಡುವುದಕ್ಕೆ ಮೆಚ್ಚುವುದಿಲ್ಲ. ವಾಯುದೇವರ ಸ್ತೋತ್ರ ಮಾಡುವಾಗ ಇನ್ನನ್ನು ಯಾರನ್ನಾದರೂ ಕೂಡಿಸ್ತೇನೆ ಅಂದ್ರೆ ಬೇಡ ಬೇಡ, ವಾಯುದೇವರೊಬ್ಬರನ್ನ ಸ್ತೋತ್ರ ಮಾಡೋಣ ಸಾಕು ಅಂತ ಹೇಳ್ತದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಸಮ್ಮಿಶ್ರ ಸರ್ಕಾರಗಳೇ ನಡೆಯೋದು. ಯಾವಾಗ ಸಮ್ಮಿಶ್ರ ಸರ್ಕಾರಗಳು ನಡೆದ್ರೆ ಏನಾಗತ್ತೆ ಅಂತ ಎಲ್ಲರ ಪ್ರಜೆಗಳಿಗೆಲ್ಲ ಅನುಭವ ಇದೆ. ವೇದ ಮಂತ್ರಗಳು ಸಮ್ಮಿಶ್ರ ಸರ್ಕಾರವನ್ನು ಒಪ್ಪೋದಿಲ್ಲ. ಬೇಡ ಬೇಡ, ಅದೆಲ್ಲ ಬೇಡ ಅಂತ. ಯಾಕೆ ಅಂದ್ರೆ ಹಾಗೆ ಮಿಶ್ರ ಆಗಿಬಿಟ್ರೆ ನಿಜವಾದ ವಾಯುದೇವರ ಮಹಿಮೆ ಮರೆಯಾಗಿ ಇನ್ಯಾವುದೋ ಆಗ್ಬಿಡ್ತದೆ. ಅದಕ್ಕೆ ಅನಿತರ ವಿಷಯ ಸ್ಪರ್ಶಿವಿ ಪಾವಮಾನೇ ಮಂತ್ರವರ್ಣೈಹಿ, ಇನ್ಯಾರನ್ನಿಲ್ಲ. ಬೇಕಾದ್ರೆ ಅವರಿಗಿಂತ ಉತ್ತಮರಾದ ಲಕ್ಷ್ಮೀದೇವಿ ಪರಮಾತ್ರ ಸ್ತೋತ್ರವನ್ನು ಮಾಡಬೇಕು. ಅವರ ಅಧಮರಾದವರು ಯಾರದ್ದನ್ನೂ ಮಿಶ್ರಣ ಮಾಡಿ ವರ್ಣನೆ ಮಾಡುವ ಹಾಗಿಲ್ಲ. ವಾಯುದೇವರು ಸ್ವಯಂ ಹಾಗಿದ್ರು. ಅವರು ಏನ್ ಕೆಲಸ ಮಾಡಿದ್ರು ಕೂಡ ಇನ್ನೊಬ್ಬರನ್ನ ತಗೊಂಡು, ಸಹಾಯ ತಗೊಂಡು ಕೆಲಸ ಮಾಡ್ತಿರ್ಲಿಲ್ಲ. ವಾಯುದೇವರು ಹೇಗಿದ್ರು, ಬರಪ್ಪ ನಾನು ಕೆಲಸ ಮಾಡಬೇಕಾಗಿದೆ, ನಿಮ್ಗೊಂದು ಸ್ವಲ್ಪ ಸಹಾಯ ಕೊಡ್ತೀರಾ ಅಂತ ಕೇಳಿ ಎಂದು ಕೆಲಸ ಮಾಡಿದವರಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ವಾಯುದೇವರು ಏನೇ ಕೆಲಸವನ್ನ ಮಾಡುವಾಗಲೂ ತಾವು ಒಬ್ಬರೇ ಹರಿಸೇವೆಯನ್ನ ಮಾಡ್ತಾರೆ. ಇನ್ನೊಬ್ಬರು ನೀವು ಪ್ರತ್ಯೇಕವಾಗಿ ನೀವು ಹರಿಸೇವೆಯನ್ನ ಮಾಡ್ರಿ, ನೀವು ಮಾಡೋದಕ್ಕೆ ನಾವೊಂಚೂರು ಕೈ ಜೋಡಿಸ್ತೇವೆ, ನಮ್ದೊಂದಾಗಲಿ ಎಂದು ಬೇಡ ಅಂತ. ಯಾಕೆ? ಎಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವೇ ಬೇಡ. ಮಾಡಿದರೆ ಅದ್ರ ಪುಣ್ಯ ನಿಮಗೆಲ್ಲ ಸೇರ್ಬೇಕು. ಆ ಪುಣ್ಯ ಎಲ್ಲ ನನಗೆ ಬರಲಿ ಅಂತ ಪುಣ್ಯ ಲೋಭದಿಂದ ಯಾರು, ಅದಕ್ಕೆ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮಃ ಮನ್ಯತೆ ಧರ್ಮ ಮಂಜಸ. ಆಚಾರ್ಯರಂತಾರೆ ಅಸ್ತ್ರ ಯುದ್ಧವನ್ನು ಎಂದು ಭೀಮಸೇನ ದೇವರು ಮಾಡಲಿಲ್ಲ. ಯಾಕೆ ಅಂದ್ರೆ ಅಸ್ತ್ರಯುದ್ಧವನ್ನ ಮಾಡಿದಾಗ ಅಸ್ತ್ರಾಭಿಮಾನಿ ದೇವತೆಗಳ ಪ್ರಾರ್ಥನೆ ಮಾಡಬೇಕು ಒಂದು, ಎರಡನೇದ್ದು ಬಂದ ಪುಣ್ಯದಲ್ಲಿ ಅಸ್ತ್ರಾಭಿಮಾನಿಗಳಿಗೆ ಅರ್ಧ ಕೊಡಬೇಕು ಅಂತ. ಯಾಕೆ ಬೇಕು? ಬೇಡವೇ ಬೇಡ ಅಂದ್ರು. ಹಾಗಿದ್ದಾಗ ಹೇಗೆ ವಾಯುದೇವರಿದ್ದಾರೋ ಅವರನ್ನ ವರ್ಣನೆ ಮಾಡುವ ಮಂತ್ರಗಳು ಹಾಗೆ ಸಂವರ್ಣೆ ಮಂತ್ರವರ್ಣೆ ಅನಿತರ ವಿಷಯ ಸ್ಪರ್ಶಿಭಿ ಪಾವಮಾನೇ. ಪಾವಮಾನ ಅಂತ ಯಾಕೆ ಕರೀತಾರೆ ವಾಯುದೇವರಿಗೆ? ವೇದ ಮಂತ್ರಗಳು ಬಹಳ ಇವೆ. ಪರಮಪೂಜ್ಯ ವಾದಿರಾಜ ಶ್ರೀಪಾದಂಗಳವರು ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ಲೀಸ್ಟ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಮಂತ್ರಗಳು ವಾಯುದೇವರನ್ನ ನೇರವಾಗಿ ಅರ್ಥಾತ್ ಮಧ್ವರೂಪವನ್ನ ಸ್ತೋತ್ರ ಮಾಡ್ತದೆ. ಏನ ಅಂದ್ರೆ ಎಲ್ಲಾ ವೇದ ಮಂತ್ರಗಳು ಸ್ತೋತ್ರ ಮಾಡುವುದು ಉಂಟೇ ಉಂಟು, ಇಲ್ಲ ಅಂತಲ್ಲ. ಮಧ್ವ ಎಂಬ ಹೆಸರಿನಿಂದ ಉಲ್ಲೇಖಗೊಂಡಿರುವಂತಹ ಮಂತ್ರಗಳು ಎಷ್ಟಿವೆ ಅದನ್ನೆಲ್ಲವನ್ನ ತಿಳಿಸಿಕೊಡ್ತಾರೆ. ಹಾಗಾಗಿ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗ್ರಂಥದಲ್ಲಿ ಹೇಳುವಾಗ ಒಂದು ಮಾತಂತ, ಅನಂತ ವೇದ ಪ್ರತಿಪಾದ್ಯ. ವಾಯುದೇವರು ಒಂದೋ ಎರಡೋ ವೇದ ವಾಕ್ಯಗಳಿಂದ ಪ್ರತಿಪಾದ್ಯರಾದವರಲ್ಲ, ಅನಂತ ವೇದ ಪ್ರತಿಪಾದ್ಯರಾದವರು ವಾಯುದೇವರು ಅಂತ ಹೇಳುತ್ತಾರೆ. ಅದರಲ್ಲೂ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದಂತೆ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ, ಈಗಾಗಲೇ ಯಾವುಗಳು ಲಕ್ಷ್ಮೀ ಸೂಕ್ತ ಪರಮಾತ್ಮನ ಸೂಕ್ತಗಳು ಅಂತಿವೆಯೋ ಆ ಪ್ರಸಿದ್ಧವಾದ ಸೂಕ್ತಗಳನ್ನ ಬಿಟ್ಟು ಇನ್ನುಳಿದ ಅನಂತ ವೇದಗಳಿಂದಲೂ ಕೂಡ ವಾಯುದೇವರು ಪ್ರತಿಪಾದ್ಯರಾಗಿದ್ದಾರೆ ಅಂತ ಮಂತ್ರಾಲಯ ಸ್ವಾಮಿಗಳ ಅಭಿಪ್ರಾಯ. ಈ ಸ್ಫೂರ್ತಿ ವಾದೀಂದ್ರ ತೀರ್ಥರಿಗೆ ಬರಲಿಕ್ಕೆ ಮೂಲ ಸುಮಧ್ವ ವಿಜಯದ ಶ್ಲೋಕ. ಅವರು ಅದನ್ನು ನೋಡಿ ಅದರ ಸ್ಫೂರ್ತಿಯಿಂದ ಈ ಶ್ಲೋಕವನ್ನು ರಚನೆ ಮಾಡ್ತಾರೆ. ತಾಮಂತ್ರವರ್ಣೈರನುವರ್ಣನೀಯ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧೌ
ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸುಹು ತಾನ್ ಮಂತ್ರವರ್ಣೈ ಅನುವರ್ಣನೀಯಾನ್. ನಾನೇನು 16 ಸರ್ಗದಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳಿ ಮುಗಿಸ್ತೇನೆ, ಅದು ನನ್ನ ಯೋಗ್ಯತೆಯ? ಅಲ್ವೇ ಅಲ್ಲ. ನಾರಾಯಣ ಪಂಡಿತಾಚಾರ್ಯರು ಒಂದು ಜೋಕ್ ಮಾಡ್ತಾರೆ, ಹಾಸ್ಯವನ್ನು ಮಾಡ್ತಾರೆ. ಅರ್ಥಾತ್ ವಾಯುದೇವರ ಮಹಿಮೆ ಎಷ್ಟು ಕಷ್ಟದ್ದು ಹೇಳಲಿಕ್ಕಾಗದೇ ಇರೋದು ಅನ್ನೋದಕ್ಕೆ ಸುಮಧು ವಿಜಯದ 10ನೇ ಸರ್ಗದಲ್ಲಿ ಹೇಳುವಾಗ ದೊಡ್ಡ ಸಭೆಯಲ್ಲಿ ವಾಯುದೇವರ ಮಹಿಮೆಯನ್ನ, ಮಧ್ವಾಚಾರ್ಯರ ಮಹಿಮೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿಸಿದ್ರಂತ. ಒಬ್ಬನನ್ನ ಕರೆದು ನಿಲ್ಲಿಸಿದ್ರು. ನೋಡಪ್ಪ, ನೀನು ಮಧ್ವರಾಯರ ಮಹಿಮೆಯನ್ನ ಹೇಳಬೇಕು. ಅಲ್ಲ ಸ್ವಾಮಿ, ಹೇಳಿ ಪ್ರಾರಂಭ ಮಾಡ್ತೇನೆ, ಬುದ್ಧಿಶಕ್ತಿ ಸಾಲದು, ದೇಹಶಕ್ತಿಯೂ ಸಾಲದು, ಆರೋಗ್ಯ ಎಂತ ಕೈ ಕೊಡುತ್ತೋ ಗೊತ್ತಿಲ್ಲ, ಎಂದು ಹೋಗುತ್ತೇನೋ ಗೊತ್ತಿಲ್ಲ. ಅಂದ್ರೆ ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇವಾಪಿ ಸುರಾಯುಷ ಭಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಜವರ್ಣ್ಯತೆ. ಭುವನಾದ್ಭುತ ಮಧ್ವಚೇಷ್ಟಿತಂ, ಮೂರ್ಲೋಕದಲ್ಲಿ ಅತ್ಯಾಶ್ಚರ್ಯ ಚರಿತ್ರೆ ಉಳ್ಳಂತಹ ವಾಯುದೇವರ ಮಹಿಮೆಯನ್ನ ನವದೇವಾಪಿ ಸುರಾಯುಷ ವಯಂ, ದೇವತೆಗಳ ಆಯುರ್ಮಾನವನ್ನ ಒಬ್ಬ ಜೀವನಿಗೆ ನೀಡಿ, ನೋಡಪ್ಪ ನಿಮಗೆ ದೇವತೆಗಳ ಆಯಸ್ಸನ್ನೇ ಕೊಟ್ಟಿದ್ದೇವೆ, ನೀನು ಹೇಳಿ ಪ್ರಾರಂಭ ಮಾಡು ಅಂತ ಹೇಳಿದರೆ ಅಷ್ಟು ಆಯಸ್ಸು ಸವಿದು ಹೋದೀತೆ ವಿನಃ ವಾಯುದೇವರ ಮಹಿಮೆ ಮುಗಿಯೋದಿಲ್ಲ. ಅಷ್ಟು ಅದ್ಭುತವಾದ ವಾಯುದೇವರ ಮಹಿಮೆ ಇದೆ ಅಂತ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಕೊಂಡಾಡ್ತಾರೆ. ಸಂವರ್ಣೇ ಮಂತ್ರವರ್ಣೈರನಿತರ ವಿಷಯ ಸ್ಪರ್ಶಿಭಿ ಪಾವಮಾನೇ. ಅನಂತವಾದ ವೇದಗಳೇನು ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದೆಯಲ್ಲ, ಈ ಅನಂತವಾದ ವೇದಗಳು ಕೂಡ ಅಪೌರುಷೇಯವಾದ ವೇದಗಳು. ಯಾರೊಬ್ಬರು ಕೃತಿಕಾರರು ಬರೆದವರು ಬರೆದು ತಮ್ಮ ಬುದ್ಧಿಶಕ್ತಿಯಿಂದ ಇಷ್ಟು ಗ್ರಂಥ ಇದೆ, ಇಷ್ಟು ಹೇಳ್ತೀನಿ ಅಂತ ಮಾತ್ರ ಮಾಡಿದ್ದಲ್ಲ. ಆದ್ದರಿಂದ ಅಪೌರುಷೇಯವಾದ ಅನಂತವಾದ ವೇದಗಳಿಂದ ಆಚಾರ್ಯರ ಸ್ತೋತ್ರ ನಡೀತಾ ಇತ್ತು. ಪಾವಮಾನೆ ಅದನ್ನು ಹೇಳಿಕ್ಕೆ ಹೊರಟಿದ್ದೆ. ಪಾವಮಾನೆ ಅಂತ ಯಾಕೆ ಕರೀತಾರೆ ವಾಯುದೇವರಿಗೆ? ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಪವಮಾನ ಶಬ್ದ ಅರ್ಥವನ್ನೇ ಹೇಳ್ತಾರೆ. ಅವರೇ ಹೇಳಿದ್ದಾರೆ ಪವಮಾನ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ. ವಾಯುಸ್ಥಮಾಶ್ರಿತಾ ದೇವಾಹ, ವಾಯುಸ್ಥಮಾಶ್ರಿತಾ ದೇವಾಹ ಪವಮಾನಾಭಿಧಂ ಹರಿಂ ಸಂಸಾರಾತ್ ಪಾವಯಿತ್ವಾ ಯನ್ಮಹಾನಂದೇ ವಿನೋತ್ಯಯಂ ಪವಮಾನಸ್ತತೋ ವಿಷ್ಣು ವ್ಯಾಪ್ತಃ ಸರ್ವಾಸು ದಿಕ್ಷು ಚ. ಪರಮಾತ್ಮನಿಗೆ ಪವಮಾನ ಅಂತ ಹೆಸರಂತೆ, ಮೂಲ ಹೆಸರು. ಯಾರ ಹೆಸರು? ಪರಮಾತ್ಮನ ಹೆಸರು ಪವಮಾನ ಅಂತ. ಹಾಗೆ ಲೋಕದಲ್ಲಿ ಇದೆ, ತಂದೆ ಹೆಸರು ಮಕ್ಕಳಿಗಿಡೋದು, ಅಜ್ಜನ ಹೆಸರು ಮಕ್ಕಳಿಗಿಡೋದು, ಮಾತಾಮಹನ ಹೆಸರು ಇಡೋದು ಅಂತೆಲ್ಲ ಕ್ರಮ ಇದೆ. ಹಾಗೆ ಹೇಳ್ತಾರೆ ಪವಮಾನ ಅಂತ ಪರಮಾತ್ಮನ ಹೆಸರು. ಯಾಕೆ ಅಂದ್ರೆ ವಾಯುಸ್ಥಮಾಶ್ರಿತಾ ದೇವಾಹ ಪವಮಾನಾಭಿಧಂ ಹರಿಂ, ವಾಯುದೇವರ ಅಂತರ್ಯಾಮಿಯಾಗಿ ದೇವತೆಗಳೆಲ್ಲ ಭಗವದಾರಾಧನೆ ಮಾಡ್ತಾರಂತೆ. 3 ಸ್ಥಳಗಳನ್ನು ಹೇಳ್ತಾರೆ. ಅಗ್ನಿ ಅಂತರ್ಗತನಾಗಿ, ಸೂರ್ಯಾಂತರ್ಗತನಾಗಿ, ವಾಯುದೇವರ ಅಂತರ್ಗತನಾಗಿ 3 ಬೇರೆ ಬೇರೆ ಜನ ಎಲ್ಲ ಭಗವದಾರಾಧನೆ ಮಾಡ್ತಾರಂತೆ. ದೇವತೆಗಳಿಗೆ ಭಗವಂತನ ಆರಾಧನೆಗೆ ಸೂಕ್ತವಾದ ಪ್ರತಿಮೆ ಯಾವುದು? ನಮಗೆಲ್ಲ ಕಲ್ಲಿನ ಪ್ರತಿಮೆ, ಕಟ್ಟಿಗೆಯ ಪ್ರತಿಮೆಗಳು, ಪಂಚಲೋಹದ ಪ್ರತಿಮೆಗಳು ಭಗವದಾರಾಧನೆಗೆ ಮಾಧ್ಯಮ, ಸೂಕ್ತವಾದ ಆರಾಧನೆ ಸ್ಥಳಗಳು. ಹಾಗಾದ್ರೆ ದೇವತೆಗಳಿಗೆ ಭಗವದಾರಾಧನೆಗೆ ಪ್ರತಿಮೆಯಾಗಲಿಕ್ಕೆ ಯಾವುದು ಯೋಗ್ಯವಾದದ್ದು ಅಂತ ವಿಚಾರ ಮಾಡಿದ್ರೆ ವಾಯುದೇವರೇ ಯೋಗ್ಯ. ವಾಯುದೇವರ ಅಂತರ್ಯಾಮಿಯಾಗಿ ಭಗವದಾರಾಧನೆ ಮಾಡ್ತಾರೆ ವಿನಃ ವಾಯುದೇವರಲ್ಲಿ ಬಿಟ್ಟು ಬೇರೆ ಕಡೆಗೆ ಮಾಡುವುದಿಲ್ಲ. ಅದಕ್ಕೆ ವಾಯುಸ್ಥಮಾಶ್ರಿತಾ ದೇವಾಹ ಪವಮಾನಾಭಿಧಂ ಹರಿಂ, ಆ ವಾಯುದೇವರಲ್ಲಿ ಇದ್ದ ಭಗವಂತನ ಹೆಸರು ಪವಮಾನ ಅಂತ. ಅದನ್ನೇ ಉಪಾಸನೆ ಮಾಡ್ತಾರೆ. ವಾಯುದೇವರಲ್ಲಿ ಇದ್ದ ಭಗವಂತನಿಗೆ ಪವಮಾನ ಇದ್ದದ್ದಕ್ಕೆ ಹೆಸರು. ಆ ಹೊರಗಿರೋ ಪ್ರತಿಮೆಗೂ ಪವಮಾನ ಅಂತ ಬಂದ್ಬಿಡ್ತು. ಒಳಗಿದ್ದ ಪರಮಾತ್ಮನಿಗೆ ಪವಮಾನ ಅಂತ ಹೆಸರಿದ್ದರಿಂದ ಹೊರಗೆ ಇದ್ದ ಪ್ರತಿಮೆಗೂ ಪವಮಾನ ಅಂತ ಹೆಸರು ಬರುತ್ತೆ. ಹಾಗ್ರಿ, ಒಳಗಿದ್ದವ್ರ ಹೆಸರಿದ್ದಕ್ಕೆ ಹೊರಗಿದ್ದದಕ್ಕೆ ಹೆಸರು ಬರ್ತದ? ಇಲ್ಲೇ ವೃಂದಾವನ ಇದೆ, ಒಳಗಡೆಗೆ ರಾಯರಿದ್ದಾರೆ. ಒಳಗಡೆಗೆ ಇದ್ದ ರಾಯರಿಗೆ ರಾಯರು ರಾಯರು ಅಂತ ಕರೆದದ್ರಿಂದ ಹೊರಗಿರೋ ವೃಂದಾವನಕ್ಕೂ ನಾವೇ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿದೆವು, ರಾಯರು ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿದೆವು.
ಹೊರಗಿರೋದು ರಾಯರಲ್ಲ, ಅದು ವೃಂದಾವನ ಶಿಲೆಯದು. ಅದನ್ನು ರಾಯರು ಭಾವಿಸೋ ಹಾಗಿಲ್ಲ. ಜಡಕ್ಕೂ ಚೇತನಕ್ಕೂ ಅಭೇದ ಚಿಂತನೆ ಮಾಡೋ ಹಾಗಿಲ್ಲ. ಒಳಗಿದ್ದವು ಮಂತ್ರಾಲಯ ಪ್ರಭುಗಳು, ಹೊರಗಿದ್ದದ್ದು ಪ್ರತಿಮೆ. ಆದರೆ ಒಳಗಿದ್ದ ರಾಯರ ಹೆಸರನ್ನ ಹೇಳಿ ಹೇಳಿ ಅದರ ಜೊತೆಗಿದ್ದದ್ದಕ್ಕೆ ಪ್ರತಿಮೆಗೂ ಶಿಲೆಗೂ ಕೂಡ ರಾಯರು ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಹಾಗೆಯೇ ವಾಯುದೇವರ ಅಂತರ್ಯಾಮಿಯಾದ ಪವಮಾನ ಎಂಬ ಹೆಸರು ಪರಮಾತ್ಮನಿಗಿದ್ದುದರಿಂದ ವಾಯುದೇವರಿಗೂ ಕೂಡ ಪವಮಾನ ಬಂದ್ಬಿಡ್ತು. ಸರಿ, ವಾಯುದೇವರಿಗೂ ಪವಮಾನ ಬಂತು, ಅವನಿಗೆ ಯಾಕೆ ಪವಮಾನ ಅಂತಿದೆ ಅಂತ ಹೇಳಿದ್ರೆ ಇವರಿಗೆ ಯಾಕೆ ಪವಮಾನ ಅಂತ ಗೊತ್ತಾಗತ್ತೆ ಅಂದ್ರೆ ಅದರಲ್ಲಿ ಪವ ಪ್ಲಸ್ ಮಾನ ಎರಡು ಬಿಡಿಸ್ಬೇಕು ಶಬ್ದ. ಪವ ಮತ್ತು ಮಾನ ಅಂತ ಎರಡು ಶಬ್ದಗಳನ್ನು ವಿಭಾಗ ಮಾಡಿಕೊಂಡ್ರೆ, ಒಂದು ಪದದಲ್ಲಿ ಎರಡು ವಿಭಾಗ ಮಾಡಿಕೊಂಡ್ರೆ, ಪವ ಅಂದ್ರೆ ಏನು? ಪಾವಯಿತ್ವ, ಪವಿತ್ರಗೊಳಿಸ್ತಾನೆ, ಪವಿತ್ರಗೊಳಿಸ್ತಾನೆ. ಮಾನ ಅಂದ್ರೆ ಮುಳುಗಿಸ್ತಾನೆ. ಪವಿತ್ರಗೊಳಿಸ್ತಾನೆ, ಮುಳುಗಿಸ್ತಾನೆ ಅನ್ನೋದಕ್ಕಾಗಿ ದೇವರನ್ನ ಪವಮಾನ ಅಂತ ಕರೀತಾರೆ. ಅಲ್ರಿ, ಇದು ಏನಿದು? ಮುಳುಗಿಸೋದೇನಿದು? ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಸ್ತೋತ್ರ ಮಾಡುವಾಗ ನಾವು ಸಂಸಾರ ಸಾಗರದಲ್ಲಿ ಮುಳುಗಿದ್ದೇವೆ, ಎತ್ತು ಸ್ತೋತ್ರ ಮಾಡ್ತಿರ್ತೇವೆ ದೇವರನ್ನು. ಆದರೆ ಮಧ್ವಾಚಾರ್ಯ ಅಂತಾರೆ, ದೇವರನ್ನ ಎತ್ತು ಸ್ತೋತ್ರ ಮಾಡಬೇಡ್ರಿ, ಮುಳುಗಿಸೋ ಸ್ತೋತ್ರ ಮಾಡ್ರಿ ಇರ್ತಾರೆ. ಇದೇನು ಆಶ್ಚರ್ಯ? ಮುಳುಗಿಸುವಂತಾರಲ್ಲ ಅಂದ್ರೆ ಏನ್ ಮಾಡ್ಬೇಕು? ದೇವರ ಹೆಸರೇ ಪವಮಾನ ಅಂತಿದ್ದರಿಂದ ಅವನು ಎತ್ತುತ್ತಾನೋ ಮುಳುಗಿಸ್ತಾನೋ ಅವನಿಗೆ ಬಿಟ್ಟದ್ದು. ನೀವೆಲ್ಲ ಸಂಸಾರದಲ್ಲಿ ಎತ್ತು ಎತ್ತು ಅಂತ ಕೇಳ್ತೀರಿ, ನಾನೆಲ್ಲ ಹೇಳ್ತೀನಿ ಮೋಕ್ಷದಲ್ಲಿ ಮುಳುಗಿಸು ಮುಳುಗಿಸು ಅಂತ ಹೇಳ್ತೀನಿ ಇಂಥವರಂತ. ಅದಕ್ಕಂದ್ರು ಪಾವಯಿತ್ವ ಎನ್ ಮಹಾನಂದೇ ವಿನೋತ್ಯಯಂ, ನಮ್ಮನ್ನ ಸಂಸಾರದಿಂದ ಪಾರು ಮಾಡಿ ಮಹಾನಂದವಾದ ಮೋಕ್ಷದಲ್ಲಿ ಮುಳುಗಿಸ್ತಾನಲ್ಲ, ಆನಂದದಲ್ಲಿ ಮುಳುಗಿಸ್ತಾನಲ್ಲ. ಆದ್ರಿಂದ ದೇವರಿಗೆ ಪವಮಾನ ಅಂತ ಹೆಸರು. ಅದೇ ಹೆಸರು ನನಗೂ ಇದೆ. ಯಾಕೆ ಅಂದ್ರೆ ನಿಮ್ಮನ್ನ ಸಂಸಾರದಿಂದ ಪಾರು ಮಾಡಿ ಮೋಕ್ಷದಲ್ಲಿ ನಿಮ್ಮನ್ನ ಮುಳುಗಿಸಬಲ್ಲೆ, ಮೋಕ್ಷದಲ್ಲಿ ಇಡಬಲ್ಲೆ ಅಂತ ಹೇಳ್ತಾ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವಿಷ್ಣುರಿಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ, ಮೋಕ್ಷವನ್ನ ಕೊಡ್ಲಿಕ್ಕೆ ಸಮರ್ಥರಾದವರು ವಿಷ್ಣುನೇ. ವಾಯುದೇವರಿಗೆ ಒಂದು ಅಥಾರಿಟಿ ಕೊಟ್ಟಿದ್ದಾನಂತ. ಜಿ ಪಿ ಹೋಲ್ಡರ್ ಅಂತಾರಲ್ಲ, ನಿಮ್ಗೊಂದು ಸ್ವಲ್ಪ ಅಧಿಕಾರ ಕೊಟ್ಟಿದ್ದೇವೆ ಅಂತ, ಹಾಗೆ ಅಧಿಕಾರ ಕೊಟ್ಟಿದ್ದ. ಏನ್ ಜೆ ಪಿ ಹೋಲ್ಡರ್ ಕೊಟ್ಟಿದ್ದಾರೆ? ಇಲ್ಲ, ನೀವು ಮಾಡಬಹುದು, ನಾನು ಮಾಡೋ ಕೆಲಸಗಳನ್ನೆಲ್ಲ ನಿಮ್ ಸಹಿ ಹಾಕಿದ್ರೆ ನನ್ನ ಸಹಿ ಹಾಕಿದಂತೆ ಅಂತ ಅಧಿಕಾರ ಪತ್ರ ಬರೆದು ಕೊಟ್ಟಂತೆ ವಾಯುದೇವರಿಗೆ ಒಂದು ಅಧಿಕಾರ ಪತ್ರ ಕೊಟ್ಟಿದ್ದಾರೆ ದೇವರು. ನನ್ನ ಆಜ್ಞೆಯಿಂದ ನೀವು ಮೋಕ್ಷವನ್ನ ಕೊಡಬಹುದು ಅಂತ. ಅದಕ್ಕೆ ನಾವು ವಾಯುದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಗಟ್ಟಿಯಾಗಿ ಹಿಡ್ಕೊಳ್ಳೋದು ಯಾಕೆ ಅಂದ್ರೆ ಅವರು ಮಾಡುವ ಕೆಲಸಕ್ಕೆ ಇವರದು ಸಹಿ, ಇವರು ಮಾಡುವ ಕೆಲಸಕ್ಕೆ ಅವರ ಸಹಿ ಇರ್ತದೆ ಅನ್ನೋದಕ್ಕಾಗಿ ಅವರು ಹಿಡ್ಕೊಳ್ಬೇಕು. ಅದಕ್ಕೆ ಸಂವರ್ಣೇ ಮಂತ್ರವರ್ಣೈಹಿ ಅನಿತರ ವಿಷಯ ಸ್ಪರ್ಶಿಭಿ ಪಾವಮಾನೇ ರೂಪೇ ಲೋಕೈಕ ದೀಪೇ ಪ್ರಸರತ ಹೃದಯಂ ಮಾಮಕಂ ಮಧ್ವನಾಮ್ನಿ ಅಂತ ಹೀಗೆ ಮಧ್ವಾಚಾರ್ಯ ಸ್ತೋತ್ರವನ್ನ ಮಾಡಿದ್ದಾರೆ. ಇದಾದ ಮೇಲೆ ಇವತ್ತು ಮುಂದೆ ಟೀಕಾಕೃತ್ಪಾದರ ಸ್ತೋತ್ರವನ್ನ ನೋಡಬೇಕು. ಟೀಕಾಕೃತ್ಪಾದರ ಬಗ್ಗೆ ವಾದೀಂದ್ರ ತೀರ್ಥರು ಹೇಳಿದ ಮಾತುಗಳನ್ನ ನೋಡ್ತಾ ಹೊರಟು ಬಿಟ್ರೆ, ಅದರ ರಸಾಸ್ವಾದನೆಯನ್ನ ಮಾಡ್ತಾ ಹೊರಟ್ರೆ ಮುಗಿಸಬೇಕು ಸಾಕು ಅಂತ ಅನಿಸೋದಿಲ್ಲ. ಒಂದೊಂದೇ ವಾಕ್ಯವನ್ನ ಚಿಂತನೆ ಮಾಡ್ತಾ ಹೊರಡುತ್ತೇನೆ. ಟೀಕಾಕೃತ್ಪಾದರಾಗಬೇಕು. ಆಮೇಲೆ ವ್ಯಾಸರಾಜರು, ವಿಜೇಂದ್ರ ಸ್ವಾಮಿಗಳು, ಏನು ಅದ್ಭುತವಾದ ಪಾಂಡಿತ್ಯ ಒಬ್ಬೊಬ್ಬರದು ಅಂದ್ರೆ, ಅವರ ಪಾಂಡಿತ್ಯದ ಬಗ್ಗೆ ಅವರ ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಒಂದೊಂದು ಜನ್ಮಗಳು ಸಾಲುವುದಿಲ್ಲ, ಒಂದೊಂದು ಜನ್ಮಗಳು ಸಾಲುವುದಿಲ್ಲ. ವ್ಯಾಸರಾಜರ ಬಗ್ಗೆ ಮಾತಾಡುವ ಯೋಗ್ಯತೆಯೇ ನಮ್ಮದಲ್ಲ, ನಮ್ಮ ಯೋಗ್ಯತೆಯೇ ಅಲ್ಲ. ವಿಜೇಂದ್ರ ಸ್ವಾಮಿಗಳ ಬಗ್ಗೆ ನಾವೆಲ್ಲ ಏನ್ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ನಮ್ಮ ಶಕ್ತಿ ಮೀರಿದ್ದು. ಅಷ್ಟು ಅದ್ಭುತವಾದ ಗ್ರಂಥಗಳು, ಅಷ್ಟು ಅದ್ಭುತವಾದ ಪವಾಡಗಳು. ಟೀಕಾಕೃತ್ಪಾದರ ಬಗ್ಗೆ ಯಾರು ಹೇಳಬೇಕು? ಮಂತ್ರಾಲಯ ಸ್ವಾಮಿಗಳಂತಾರೆ, ಟೀಕಾಕೃತ್ಪಾದರ ಬಗ್ಗೆ ಯಾರಾದರೂ ಅಧಿಕೃತವಾಗಿ ಇಲ್ಲ ಈ ಟೀಕಾಕೃತ್ಪಾದರು ಹೀಗೆ ಅಂತ ಮಾತಾಡುವಂತಹ ಸಾಮರ್ಥ್ಯ ಇದ್ದದ್ದಾದ್ರೆ ವ್ಯಾಸರಾಜರಿಗೆ ಮಾತ್ರ. ಹೇಳಿದ್ದು ಮಂತ್ರಾಲಯ ಪ್ರಭುಗಳು, ನಾವಲ್ಲ. ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಾಹ. ವ್ಯಾಸರಾಜರಿಗೆ ಮಾತ್ರ ಒಂದು ಶಕ್ತಿ ಇದೆ. ಏನ್ ಶಕ್ತಿ ಅಂತ ಕೇಳಿದ್ರೆ, ಟೀಕಾಕೃತ್ಪಾದರ ಬಗ್ಗೆ ಗಟ್ಟಿಯಾಗಿ ಅಧಿಕಾರಯುತವಾಗಿ
ನಾನು ಹೇಳ್ತೇನೆ ಟೀಕಾಕೃತ್ಪಾದರ ವಾಕ್ಯಕ್ಕೆ ಇಷ್ಟರ್ಥ ಅವರ ಅಭಿಪ್ರಾಯ ಹೀಗೆ ಅಂತ ಹೇಳುವ ಸಾಮರ್ಥ್ಯ ವ್ಯಾಸರಾಜರಿಗೆ ಇದೆ ಅಂತ ಹೇಳಬೇಕಾದ್ರೆ ಇನ್ನು ಉಳಿದವರ ಪಾಡಂತೂ ಇಲ್ಲವೇ ಇಲ್ಲ, ಮಾತೇ ಇಲ್ಲ. ಅವರ ಸಾಕ್ಷಾತ್ ಶಿಷ್ಯರು ವಿಜೇಂದ್ರ ಸ್ವಾಮಿಗಳು. ಏನು ಅದ್ಭುತವಾದ ಪಾಠ ಆಗಿರಬೇಕು. ನಮ್ಮಲ್ಲಿ ಲೋಕದಲ್ಲಿ ಪ್ರಸಿದ್ಧರಾದ ವಿದ್ವಾಂಸರ ಬಾಯಿಯಲ್ಲಿ ಪಾಠ ಕೇಳಿ ಮುಂದೆ ಅವರು 2 ದಿವಸ ಪಾಠ ಪ್ರವಚನ ಮಾಡಿದರೆ ಏನು ಅದ್ಭುತ ಪಾಠ ಪ್ರವಚನ ಮಾಡ್ತಾರೆ. ಅವರ ಕೈಯಲ್ಲಿ ಇವರು ಕಲ್ತಿದ್ದಾರೆ ಎಂಬುದು ಕೇಳಬೇಕಾ ಅಂತ ನಾವೇ ಹೊಗಳ್ಕೊಳ್ತೀವಿ, ನಾವೇ ಹೇಳ್ತಿರ್ತೀವಿ. ಅಂದ್ರೆ ಸಾಕ್ಷಾತ್ ವ್ಯಾಸರಾಜರ ಬಾಯಿಯಲ್ಲಿ ಪಾಠವನ್ನ ಕೇಳಿದ ವಿಜೇಂದ್ರ ಸ್ವಾಮಿಗಳು, ವ್ಯಾಸರಾಜರು ಶ್ರೀಪಾದರಾಜರ ಬಳಿ ಅಧ್ಯಯನ ಮಾಡಿದ್ದು, ಬ್ರಹ್ಮಣ್ಯ ತೀರ್ಥರ ಬಳಿ, ಅದೆಲ್ಲ ಪರಮಾದ್ಭುತವಾದದ್ದು. ಮುಂದೆ ಬರ್ತದೆ. ಅದರ ಪೂರ್ವದಲ್ಲಿ ಟೀಕಾಕೃತ್ಪಾದರನ್ನ ಚಂದ್ರಿಕಾಚಾರ್ಯರು ಎಷ್ಟು ಕಡೆಗೆ ಸ್ತೋತ್ರ ಮಾಡ್ತಾರೆ. ವಾದೀಂದ್ರ ತೀರ್ಥರ ಮಾತನ್ನು ಹೇಳ್ತೇನೆ, ಎಷ್ಟು ಕಡೆಗೆ ಚಂದ್ರಿಕಾಚಾರ್ಯರು ಸ್ತೋತ್ರ ಮಾಡ್ತಾರೆ ಗೊತ್ತಾ? ತಮ್ಮ ಎಲ್ಲಾ ಗ್ರಂಥಗಳಲ್ಲಿ ಮರೆಯದೇ ಸ್ತೋತ್ರ ಮಾಡುವ ಏಕೈಕ ವ್ಯಕ್ತಿ ಅಂತಂದ್ರೆ ಟೀಕಾಕೃತ್ಪಾದರು. ಟೀಕಾಕೃತ್ಪಾದರು ಅವರು ಪೀಠದ ಮೇಲೆ ಇದ್ದದ್ದೇ ಒಂದು 20-21 ವರ್ಷ, ಹೆಚ್ಚಿಲ್ಲ 21 ವರ್ಷ. 21 ಗ್ರಂಥಗಳು, 21 ಗ್ರಂಥ, 21 ವರ್ಷದ ಅವಧಿಯಲ್ಲಿ ಅದೆಲ್ಲ ಬಿಟ್ಬಿಡ್ರಿ. ಶ್ರೀಮನ್ಯಾಯ ಸುಧೆಯನ್ನ ಕೇಳಿಬಿಟ್ರೆ ಅದರದ್ದು ಕವರ್ ಪೇಜಿನ ಬಗ್ಗೆ ಮಾತಾಡ್ಲಿಕ್ಕೆ 4 ದಿವಸ ಬೇಕು ನಮಗೆ. ಮೊದಲು ಕವರ್ ಹೇಗೆ ಹಾಕಿದ್ದಾರೆ, ಆ ಕವರ್ ಪೇಜ್ ಹೇಗೆ ತೆಗಿಬೇಕು, ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾತಾಡಬೇಕು ಅಂತ. ವಿಷ್ಣುತೀರ್ಥರಂತಾರೆ, ಯದು ತಾಪಸಲಭ್ಯವನಂತ ಭವೈಹಿ, ನೀವು ಅನಂತ ಜನ್ಮಗಳಲ್ಲಿ ತಪಸ್ಸು ಮಾಡಿದ ಪುಣ್ಯ ಶ್ರೀಮನ್ಯಾಯ ಸುಧೆಯ ಒಂದು ಪದಕ್ಕೆ ಸಮ ಅಲ್ಲ ಅಂತ ಹೇಳಬೇಕಾದ್ರೆ, ಯದು ತಾಪಸಲಭ್ಯವನಂತ ಭವೈಹಿ, ಅನಂತ ಜನ್ಮಗಳಲ್ಲಿ ತಪಸ್ಸು ಮಾಡಿ ಕೂಡಿ 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 ಇಟ್ಟ ರಾಶಿಯನ್ನ ತೆಗೆದ್ರೆ ನಮ್ಮ ಟೀಕಾಕೃತ್ಪಾದರು ಹೇಳುವಂತಹ ಒಂದು ಶಬ್ದಕ್ಕೆ ಸರಿ ಆಗೋದಿಲ್ಲ. ಯಾಕೆ? ಬೇರೆ ಪುಣ್ಯ ಸಂಪಾದನೆ ಮಾಡಿದ್ರೆ ಮತ್ತೆ ಸಂಸಾರದಲ್ಲಿ ಬರುವ ಒಂದು ಭಯ ಇರಬಹುದು, ಆದರೆ ಸುಧಾ ಅಧ್ಯಯನ ಮಾಡಿದ ಮೇಲೆ ಸಂಸಾರದಲ್ಲಿ ಬರುವ ಭಯವೇ ಇಲ್ಲ. ಅಷ್ಟು ಅದ್ಭುತವಾದದ್ದು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಟೀಕಾಕೃತ್ಪಾದರ ಬಗ್ಗೆ ಅದು ಹೇಳಲಿಕ್ಕೆ ಆಗ್ಲಾರ್ದಷ್ಟು ಮಹಿಮೆ ಇದೆ. ವಾದೀಂದ್ರ ತೀರ್ಥರು ಬರೆದ ಶ್ಲೋಕವನ್ನು ಓದ್ತೇನೆ, ಅದರಲ್ಲಿ ಎಷ್ಟು ವಿಷಯಗಳು ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಪ್ರಯತ್ನ ಮಾಡೋಣ. ವಿಜ್ಞಾನೋ ದರ್ಕ ತರ್ಕ, ವಿಜ್ಞಾನೋ ದರ್ಕ ತರ್ಕ, ಪ್ರತಿಪದ ಮಧುರೋದಾರ ಸಂದರ್ಭ ಗರ್ಭ, ಪ್ರೌಢಾನೇಕ ಪ್ರಬಂಧ, ಪ್ರಕಟಿತ ಭಗವತ್ಪಾದ ಭಾಷ್ಯಾದಿ ಭಾವ, ಮಿಥ್ಯಾವಾದಾಪವಾದ, ಮಿಥ್ಯಾವಾದಾಪವಾದ, ಪ್ರಕುಪಿತ ವಿಮತಧ್ವಾಂತ ಸಂತಾನ ಭಾನು, ಜೀಯಾದನ್ಯೈರಜಯ್ಯ, ತ್ರಿಭುವನ ವಿದಿತಾಶ್ಚರ್ಯ ಚರ್ಯೋ ಜಯಾರ್ಯ. ಸ್ರಗ್ಧರ, ಸಕ್ರ ಅಂದ್ರೆ ಮಾಲೆ, ಧರ ಅಂದ್ರೆ ಧರಿಸಿದವರು, ಅವರ ಗುಣಗಳ ಮಾಲೆಯನ್ನ ಮಾಡಿ ಟೀಕಾಕೃತ್ಪಾದರಿಗೆ ಸಮರ್ಪಣೆಯನ್ನು ಮಾಡಿಬಿಡ್ತಾರೆ ವಾದೀಂದ್ರ ತೀರ್ಥರು. ಇನ್ನೇನೋ ಮಾಲೆಯನ್ನ ಹಾಕೋದಲ್ಲ, ಹೂವಿನ ಮಾಲೆಯನ್ನ, ಬಂಗಾರದ ಮಾಲೆಯನ್ನ, ಮುತ್ತಿನ ಮಾಲೆಯನ್ನಲ್ಲ, ಅವರ ಗುಣಗಳನ್ನೆಲ್ಲ ಶಬ್ದದಲ್ಲಿ ಪೋಣಿಸಿ ಶಬ್ದದಲ್ಲಿ ಸಂಗ್ರಹ ಮಾಡಿ ಅವರಿಗೆ ಹಾಕಿಬಿಡುತ್ತಾರೆ, ಸಮರ್ಪಣೆಯನ್ನು ಮಾಡ್ತಾರೆ. ಟೀಕಾಕೃತ್ಪಾದರ ಗ್ರಂಥದ ಅಧ್ಯಯನದ ಫಲ ಏನು ಪ್ರಶ್ನೆ ಮಾಡಿಕೊಳ್ತಾರೆ ವಾದೀಂದ್ರ ತೀರ್ಥರು. ಯಾಕಾಗಿ ಇಷ್ಟು ಜನ ಅವರ ಗ್ರಂಥಗಳ ಹಿಂದೆ ಬೆನ್ನತ್ತಿದ್ದ? ವಿಜ್ಞಾನೋ ದರ್ಕ ತರ್ಕ, ವಿಜ್ಞಾನ ಉದರ್ಕ. ಉದರ್ಕ ಅಂದ್ರೆ ಮುಂದಾಗುವ ಫಲವನ್ನ ಉದರ್ಕ ಅಂತ ಕರೀತಾರೆ. ಮುಂದೇನು ಫಲ ಬರ್ತದಲ್ಲ ಅದಕ್ಕೆ ಉದರ್ಕ ಅಂತ. ಏನ್ ಫಲ? ವಿಜ್ಞಾನ ಉದರ್ಕ. ಟೀಕಾಕೃತ್ಪಾದರ ಗ್ರಂಥದ ಫಲ ಏನು ಅಂದ್ರೆ ವಿಜ್ಞಾನವೇ ಫಲ. ವಿಜ್ಞಾನ ಅಂದ್ರೆ ಏನು? ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ಬಿಂಬಾಪರೋಕ್ಷವನ್ನ ವಿಜ್ಞಾನ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಎಷ್ಟು ಅದ್ಭುತ ಶಬ್ದ! ವಾದೀಂದ್ರ ತೀರ್ಥರು ಟೀಕಾಕೃತ್ಪಾದರ ಗ್ರಂಥದ ಫಲ ಏನು ಅಂತ ಕೇಳಿದ್ರೆ, ನೀವೆಲ್ಲ ಸುಧಾಮಂಗಳ ಮಾಡಿಕೊಳ್ತೀರಿ, ಶಾಲು ಹಚ್ಕೊಳ್ತೀರಿ, ಪಂಡಿತರು ಅಂತ ಗೌರವ ಸಿಗತ್ತೆ, ಅಲಂಕಾರ ಕೂಟಕ್ಕೆ ಕೂಡಿಸ್ತಾರೆ, ಬೆಳ್ಳಿ ತಂಬಿಗೆ ಥಾಲಿ ಕೊಡ್ತಾರೆ, ಇದು ನಿಮಗೆ ಫಲ ಅಂತ ನೀವು ಅನ್ಕೊಂಡಿದ್ರೆ ಮಹಾ ಶತಮೂರ್ಖರು ನೀವೆಲ್ಲ. ವಿಜ್ಞಾನೋದರ್ಕ ತರ್ಕ, ಅಪರೋಕ್ಷ ಜ್ಞಾನವೇ ಟೀಕಾಕೃತ್ಪಾದರ ಗ್ರಂಥದ ಫಲ. ಶ್ರೀಮದಾಂತ ಟೀಕಾಕೃತ್ಪಾದರ ಎಲ್ಲಾ ಗ್ರಂಥಗಳನ್ನ ಅಧ್ಯಯನ ಮಾಡಿದರೆ, ಶ್ರೀಮನ್ಯಾಯ ಸುಧೆಯನ್ನ ಅಧ್ಯಯನ ಮಾಡಿದರೆ
ಅಪರೋಕ್ಷ ಜ್ಞಾನ ಆಗತ್ತೆ ಅನ್ನೋದಕ್ಕೆ ಸಂದೇಹವೇ ಬೇಡ ಅಂತ ಹೇಳ್ತಾರೆ ವಾದಿರಾಜ ತೀರ್ಥರು. ವಿಜ್ಞಾನೋದರ್ಕ, ವಿಜ್ಞಾನೋದರ್ಕ ಅಲ್ರಿ. ಅಪರೋಕ್ಷ ಜ್ಞಾನ ಆಗುವುದು ಅಂದ್ರೆ ಎಷ್ಟು ಕಷ್ಟದ ಕೆಲಸ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಅಂತಾನೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಭವತಿ ತಥೋ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳನ್ನ ಕಳೆದು ಬಂದಾಗ ಅಷ್ಟೂ ಜನ್ಮದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿ 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 ಕೊನೆ ಒಂದು ಜನ್ಮದಲ್ಲಿ ಎಲ್ಲೋ ದೇವರು ತನ್ನ ದರ್ಶನ ಕೊಟ್ಟ. ಅದಾದ್ಮೇಲೆ ತಥೋ ಮಾಂ, ಆಮೇಲೆ ಮುಂದೆ ಯಾವಾಗ ಮತ್ತೆ ಪ್ರಾರಬ್ಧವನ್ನ ಕಳೆದುಕೊಂಡ ಮೇಲೆ ಮುಂದೆ. ಅಂಥದ್ದು ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥದ ಒಂದೊಂದು ಪಂಕ್ತಿಗಳಲ್ಲಿ ನಮಗೆ ಮೋಕ್ಷ ಸಿಕ್ಕೊಂಡಿದೆ ಅಂತ ಹೇಳ್ತಾರೆ ವಾದಿರಾಜ ತೀರ್ಥರು. ವಿಜ್ಞಾನೋ ದರ್ಕ, ಅವರ ವಾಕ್ಯ ಹೇಗಿದೆ? ತರ್ಕ, ಅದರಲ್ಲಿ ಎಲ್ಲ ಲಾಜಿಕ್ ಪೂರ್ಣ, ಯುಕ್ತಿ ಪೂರ್ಣವಾಗಿ ಬರೀತಾರೆ ಟೀಕಾಕೃತ್ಪಾದರು. ಯುಕ್ತಿ ಇಲ್ಲದೆ ಒಂದು ಮಾತನಾಡೋದಿಲ್ಲ. ಮುಂದೆ ನಾವೇನು ವಾದಿರಾಜ ಸ್ವಾಮಿಗಳಲ್ಲಿ ಯುಕ್ತಿ ಮಲ್ಲಿಕೆಯಲ್ಲಿ ಯುಕ್ತಿಯನ್ನು ಕಾಣ್ತೇವೆ, ಚಂದ್ರಿಕಾಚಾರ್ಯರ ಗ್ರಂಥದಲ್ಲಿ ಕಾಣ್ತೇವೆ, ರಘುತ್ತಮ ಸ್ವಾಮಿಗಳ ಗ್ರಂಥದಲ್ಲಿ ಕಾಣ್ತೇವೆ, ಮಂತ್ರಾಲಯ ಪ್ರಭುಗಳ ಗ್ರಂಥದಲ್ಲಿ ಕಾಣ್ತೇವೆ, ಮುಂದೆ ಬರುವ ಎಲ್ಲ ಮಹನೀಯರ ಗ್ರಂಥಗಳಲ್ಲಿ ಏನು ನಾವು ಯುಕ್ತಿಯನ್ನು ಕಾಣ್ತೇವೆ, ಅದೆಲ್ಲ ಟೀಕಾಕೃತ್ಪಾದರ ಗ್ರಂಥವನ್ನ ಫಾಲೋ ಮಾಡಿದ್ದರ ಫಲ, ಅವರ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಕ್ಕೆ ಫಲ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ, ಎಲ್ಲ ಹೇಳೋದಿಲ್ಲ, ಒಂದು ಹೇಳ್ತೇನೆ. ಟೀಕಾಕೃತ್ಪಾದರು ಎಷ್ಟು ಸುಂದರವಾದ ಯುಕ್ತಿಯನ್ನು ಹೇಳ್ಬಿಡ್ತಾರೆ ಅಂದ್ರೆ, ಅರೆ ಇಲ್ಲೇ ಇತ್ತಲ್ರಿ, ಹೊಳಿಲೇ ಇಲ್ಲ, ಹಾಗಾಗತ್ತೆ. ಶ್ರೀಮದಾಚಾರ್ಯರ ಗ್ರಂಥವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಟೀಕಾಕೃತ್ಪಾದರು ಎಷ್ಟು ಅವಶ್ಯಕ ಅಂತ ಮುಂದೆ ಹೇಳ್ತಾರೆ. ವಾಕ್ಯ ಬರೆಯುವಾಗ ಏನೋ ಕಷ್ಟದ ವಾಕ್ಯಗಳನ್ನು ಬರೀತಾರೆ, ಕ್ಲಿಷ್ಟವಾದ ಶಬ್ದಗಳನ್ನು ಬರೀತಾರೆ ಅಂದ್ರೆ, ಪ್ರತಿಪದ ಮಧುರೋದಾರ ಸಂದರ್ಭ ಗರ್ಭ. ಪ್ರತಿಪದ ಮಧುರ, ಪ್ರತಿಯೊಂದು ಪದಗಳು ಮಧುರವಾದ ಪದಗಳು. ಆ ಪದಗಳನ್ನ ಆಡ್ತಾ ಇದ್ರೆ ಇನ್ನು ಮಾಡಬಾರ್ದ? ಟೀಕಾಕೃತ್ಪಾದರ ಈ ವಾಕ್ಯಗಳನ್ನ ಇನ್ನೊಮ್ಮೆ ಹೇಳಬಾರ್ದ? ಆಚಾರ್ಯರ ಬಗ್ಗೆ ತೋರಿಸುವಾಗ, ಗೌರವವನ್ನು ಹೇಳುವಾಗ ಎಷ್ಟು ಎಷ್ಟು ವಿನೀತರಾಗಿ ಮಾತಾಡ್ತಾರೆ ಅಂದ್ರೆ, ಆ ಮಧುರವಾದ ಪದಗಳನ್ನು ಕೇಳಿದ್ರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳ್ತಾರೆ, ನಮ್ಮ ವಾಕ್ಯಗಳನ್ನ 4 ಜನ ಆದರಿಸ್ತಾರೆ, ಕೇಳ್ತಾರೆ ಅಂದ್ರೆ ಅದರಲ್ಲಿ ನಮ್ದೇನ್ ಹೆಗ್ಗಳಿಕೆ ಇಲ್ಲ. ಶ್ರೀಮದಾಚಾರ್ಯರ ಕರುಣೆ ಇದೆ, ಶ್ರೀಮದಾಚಾರ್ಯರ ಕಾರುಣ್ಯ ಇದ್ದದ್ದಕ್ಕೆ ನಾವು ಕಿಂ ಅಪಿ ಚ ಏನು ಹೇಳಿದ್ರು ಜನ ಎಲ್ಲ ವಾಹ್ ವಾಹ್ ಅಂತಾರೆ ಅಂತ ಬರೀತಾರೆ. ಜನರಿಗೆ, ವಿಜ್ಞಾನಿಗಳಿಗೆ, ವಿದ್ವಾಂಸರಿಗೆ ನಮ್ಮ ಗ್ರಂಥಗಳು ವಾಹ್ವಾ ಅನ್ನುವಂತೆ ಆಗಿದೆ ಅನ್ನಲಿಕ್ಕೆ ಕಾರಣ ಮಧ್ವರಾಯರ ಕರುಣೆ ಅಂತ ಹೇಳಬೇಕಾದ್ರೆ ಆ ಪದಗಳು ಎಷ್ಟು ಚಂದಾಗಿ, ಪ್ರತಿಪದ ಮಧುರೋದಾರ ಸಂದರ್ಭ ಗರ್ಭ, ಪ್ರತಿಪದ ಮಧುರ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಇಡೀ ಶ್ರೀಮನ್ ನ್ಯಾಯಸುಧೆ ಹೇಗಿರಬೇಕು, ತತ್ವಪ್ರಕಾಶಿಕ ಹೇಗಿರಬೇಕು, ಆ 2 ಗ್ರಂಥಗಳನ್ನ ಅಧ್ಯಯನ ಮಾಡಿ ಮುಂದೆ ಚಂದ್ರಿಕಾಚಾರ್ಯರು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವನ್ನು ರಚನೆ ಮಾಡಬೇಕಾದ್ರೆ ಅದರ ಆಳ ಎಷ್ಟಿರಬೇಕು. ಚಂದ್ರಿಕಾಚಾರ್ಯರು ಟೀಕಾಕೃತ್ಪಾದರ ಸ್ತೋತ್ರವನ್ನ ಮಾಡ್ತಾರೆ. ಹೇಗಿದೆ ಅವರನ್ನು ಸ್ತೋತ್ರ ಮಾಡುವಾಗ? ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಂ ನೋ ಹೃದಂಬರೇ. ಶ್ಲೋಕ ಅರ್ಥ ಎಲ್ಲ ಗೊತ್ತು ನಮಗೆ, ಶ್ಲೋಕಾರ್ಥ ಬೇಡ. ಶ್ಲೋಕಾರ್ಥ ಏನು? ಮಿಥ್ಯಾ ಸಿದ್ಧಾಂತವನ್ನ ಖಂಡನೆ ಮಾಡಿದವರು ಟೀಕಾಕೃತ್ಪಾದರು. ಅದು ಚಂದ್ರಿಕಾಚಾರ್ಯರಿಗೆ ಅಷ್ಟೇ ಹೇಳುವ ಅಭಿಪ್ರಾಯ ಇಲ್ಲ. ಅಲ್ಲಿ ಹೇಳುವಾಗ ಶ್ಲೋಕ ಹೇಗಿದೆ, ಮೆಲ್ಲ ಹೇಳಿದ್ರು, ಮಿಥ್ಯಾ ಸಿದ್ಧಾಂತ ದುರ್ಧಾಂತವಿದ್ದು ಹೇಳಿ ಬರೋದಿಲ್ಲ. ಹೇಗೆ ಹೇಳ್ಬೇಕು? ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ. ಎಲ್ಲ ಮಹಾಪ್ರಾಣವನ್ನು ಹೇಳಬೇಕಾಗತ್ತೆ. ಅಲ್ಪ ಪ್ರಾಣದ ಶ್ಲೋಕ ಹೇಳಿ ಬರೋದಿಲ್ಲ. ಕೆಲವರಿಗೆಲ್ಲ ಮಹಾಪ್ರಾಣ ಭಕಾರವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಬರದೆ ಅಲ್ಪ ಪ್ರಾಣದಲ್ಲಿ ಉಚ್ಚಾರ ಭೀಮಾ 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 ಅಂತಿರ್ತಾರೆ. ಪ್ರಾರಬ್ಧ ಕರ್ಮ. ಭೀಮಾ ಭೀಮಾ ಅಂದ್ರೆ ಏನ್ ಸಾಯ್ಬೇಕ್ರಿ? ಎಲ್ಲಾದ್ರೂ ಭೀಮಾ ಮಹಾಪ್ರಾಣ. ಅಲ್ಪ ಪ್ರಾಣ ಹೇಳಿದ್ರೆ ಭೀಮಸೇನ ಸಮೋನಾಸ್ತಿ. ಅಪ್ಪ ಭೀಮಸೇನ ಸಮೋನಾಸ್ತಿ ಅಲ್ಲಪ್ಪ, ಭೀಮಸೇನ ಸಮೋನಾಸ್ತಿ. ಫಲ ಫಲ ಫಾದು ಪಾಫ ಕಾಖ ಚಾಛ ಎಲ್ಲ ಮಹಾಪ್ರಾಣಗಳವೆಲ್ಲ. ಹಾಗಾದ್ರೆ ಮಹಾಪ್ರಾಣಗಳಿಂದ ಸಹಿತವಾಗಿ ಚಂದ್ರಿಕಾಚಾರ್ಯ ಸ್ತೋತ್ರ ಮಾಡ್ತಾರೆ ಟೀಕಾಕೃತ್ಪಾದರದು. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ
ಜಯತೀರ್ಥಾಖ್ಯ ತರಣಿಹಿ ಭಾಸತಾಮ್ನೋ ಹೃದಂಬರೇ. ಯಾಕೆ ಟೀಕಾಕೃತ್ಪಾದರ ಗ್ರಂಥಗಳು ಅಷ್ಟು ರುಚಿ ಸವಿ ಅಂದ್ರೆ ಅವರಲ್ಲಿ ಮಹಾಪ್ರಾಣ ಬಂದು ಕೂತಿದ್ದಾನೆ. ಆ ಮಹಾಪ್ರಾಣ ಅವರಲ್ಲಿ ಕೂತದ್ದರಿಂದ ಅವರನ್ನ ಸ್ತೋತ್ರ ಮಾಡುವಾಗ ಮಹಾಪ್ರಾಣ ಸಹಿತವಾದ ಸ್ತೋತ್ರವನ್ನೇ ಮಾಡ್ತೀನಿ, ಇನ್ಯಾವ ಸ್ತೋತ್ರವನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮಹಾಪ್ರಾಣ ಅವರಲ್ಲಿ ಇದ್ದದ್ದು. ಮುಖ್ಯ ಪ್ರಾಣ ದೇವರು ಟೀಕಾಕೃತ್ಪಾದರಲ್ಲಿ ಬಂದು ಸನ್ನಿಹಿತರಾಗಿ ಇದ್ದದ್ದರಿಂದ ಅಷ್ಟು ರುಚಿಕರವಾದ ಗ್ರಂಥವನ್ನು ಬರೀತಾರೆ. ಹಾಗಾದ್ರೆ ಅವರು ಸ್ತೋತ್ರ ಮಾಡುವಾಗ ಅಲ್ಪ ಪ್ರಾಣದಿಂದ ಸ್ತೋತ್ರ ಮಾಡಬಾರ್ದು, ಯಾಕೆ ಮಹಾಪ್ರಾಣದೇವರಿದ್ದಾರೆ. ಮಹಾಪ್ರಾಣ ಇದ್ದಾಗ ಅಲ್ಪ ಪ್ರಾಣದಿಂದ ಸ್ತೋತ್ರ ಮಾಡೋದಾ ಅಂತ ಹೇಳಿ ಚಂದ್ರಿಕಾಚಾರ್ಯರು ಮಹಾಪ್ರಾಣದಿಂದ ಸ್ತೋತ್ರವನ್ನು ಮಾಡ್ತಾರೆ. ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರೋ ದಾರ ಸಂದರ್ಭ ಗರ್ಭ ಪ್ರೌಢ ಅನೇಕ ಪ್ರಬಂಧ ಪ್ರಕಟಿತ ಭಗವತ್ ಪಾದ ಭಾಷ್ಯಾದಿ ಭಾವ. ಆಚಾರ್ಯರ ಭಾಷ್ಯದ ಭಾವವನ್ನ ಹೇಳುವ ಸಾಮರ್ಥ್ಯ ಇದ್ದದ್ದು ಟೀಕಾಕೃತ. ಅವರಾದ ಮೇಲೆ ಉಳಿದವರೆಲ್ಲ ಮೇಲಿನವ್ರನ್ನ ಹೇಳ್ತಿಲ್ಲ, ಅನ್ಯಥಾ ಭಾವಿಸಬಾರದು. ಮೇಲೆ ಪದ್ಮನಾಭ ತೀರ್ಥರು, ಪಂಡಿತಾಚಾರ್ಯರು ಅವರೆಲ್ಲ ಇದ್ದೇ ಇದ್ದಾರೆ. ಅವರ ಉತ್ತರವರ್ತಿಗಳ ಕಾಲದಲ್ಲಿ ಹೇಳ್ತಾ ಇರೋದು. ಯಾಕೆಂದ್ರೆ ಸ್ವಯಂ ಟೀಕಾಕೃತ್ಪಾದರೆ ಪದ್ಮನಾಭ ತೀರ್ಥರ ಬಗ್ಗೆ ಹೇಳ್ತಾರೆ, ವಿನಾ ಯದುಪಜೀವನ. ಪದ್ಮನಾಭ ತೀರ್ಥರು ಇಲ್ಲ ಅಂದ್ರೆ ನನಗೆ ಕತ್ತಲೆ ಬಂದ್ಬಿಡ್ತದೆ ಕಣ್ಣಿಗೆ, ಮುಂದೆ ಹೋಗೋದು ಗೊತ್ತಾಗೋದಿಲ್ಲ ಅಂತ ಹೇಳಿದವರು ಟೀಕಾಕೃತ್ಪಾದರು. ಅವರದ್ದಲ್ಲ. ಆಚಾರ್ಯರ ಗ್ರಂಥಗಳನ್ನ ಮುಂದಿನ ಶತಶತಮಾನಗಳಲ್ಲಿ ಸರಿಯಾಗಿ ಉಳಿಸಬೇಕು, ಅವುಗಳಿಗೆ ಸರಿಯಾದ ಭಾವವನ್ನು ತುಂಬಬೇಕು ಅನ್ನುವಂತಹ ಏಕೈಕ ಶಕ್ತಿ ತಾಕತ್ತು ಟೀಕಾಕೃತ್ಪಾದರ ಗ್ರಂಥದಲ್ಲಿ. ಅದನ್ನ ಬೇರೆಯವರು ಯಾರೋ ಹೇಳೋದು ಬೇಡ. ಚಂದ್ರಿಕಾಚಾರ್ಯ ಹೇಳ್ತಾರೆ, ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣಕ್ವಯ ಪ್ರದರ್ಶಿತೋ ಏನ ಸಮ್ಯಕ ಜಯತೀರ್ಥಂ ತಮಾಶ್ರಯೇ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಂದು ನಿಧಿಯನ್ನ ಕೊಟ್ಟುಬಿಟ್ರು. ಆದ್ರೆ ಆ ನಿಧಿ ಅಂದರೆ ಭೂಮಿಯಲ್ಲಿ ಅಡಗಿ ಕುಳಿತಿರುವಂತಹದ್ದು. ಆ ನಿಧಿಯನ್ನ ತೆಗೆದು ತೋರಿಸುವ ಕೆಲಸವನ್ನ ಮಾಡಿದವರು ಜಯತೀರ್ಥ. ಅವರಿರ್ಲಿಲ್ಲ ಅಂದ್ರೆ ನಿಧಿಯೇ ಗೊತ್ತಾಗ್ತಿರ್ಲಿಲ್ಲ ನಮಗೆ ಅಂತ ಚಂದ್ರಿಕಾಚಾರ್ಯ ಸ್ತೋತ್ರ ಮಾಡ್ತಾರೆ. ವ್ಯಾಸತೀರ್ಥರು ಅಂತ ಶ್ರೀಮದ್ ಟೀಕಾಕೃತ್ಪಾದರ ಶಿಷ್ಯರು, ಅವರಲ್ಲೇ ಅಧ್ಯಯನ ಮಾಡಿ ಅವರಿಂದ ಅನುಗ್ರಹೀತರಾದವರು. ಅವರು ಒಂದು ಪ್ರಸಂಗವನ್ನ ಉಲ್ಲೇಖ ಮಾಡ್ತಾರೆ. ಆಚಾರ್ಯರ ಸಾಕ್ಷಾತ್ ಶಿಷ್ಯರೆಲ್ಲ ಆಚಾರ್ಯರ ಹತ್ರ ಪಾಠ ಕೇಳ್ತಾ ಇರುವಾಗ ಸುಮ್ಮನೆ ಕೇಳಿದ್ರಂತೆ, ನೀವಿಷ್ಟೆಲ್ಲ ಗ್ರಂಥ ಬರೆದಿದ್ದೀರಿ, ಇಷ್ಟು ಗ್ರಂಥಗಳಿಗೆ ಯಾರು ವ್ಯಾಖ್ಯಾನ ಬರೆಯೋರು ಅಂತ ಕೇಳಿದ್ರಂತೆ. ಯಾರು ಬರೀತಾರೆ? ಯಾಕೆಂದ್ರೆ ತುಂಬಾ ಅಪೂರ್ವವಾದ ಗ್ರಂಥಗಳಿವೆಲ್ಲ, ಯಾರು ವ್ಯಾಖ್ಯಾನ ಬರೆಯೋದು ಅಂತ ಆಚಾರ್ಯರು ಆ ಕಡೆ ಈ ಕಡೆ ಹೀಗೊಂದು ಸರ್ತಿ ನೋಡಿದ್ರಂತೆ. ಆಚಾರ್ಯರ ಕಣ್ಣಿಗೆ ಒಂದು ಎತ್ತು ಬಿತ್ತು. ಅಲ್ಲಿ ಪಟ್ಟು ಮಾಡಿ ಹೇಳ್ತಾರೆ, ವ್ಯಾಖ್ಯಾಸ್ಯ ದೇಶ ಘೋರಾತ್. ಈ ಎತ್ತಿದೆಯಲ್ಲ, ಇದೇ ಮುಂದಿನ ಜನ್ಮದಲ್ಲಿ ಬಂದು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೀತದೆ ಅಂತ ಹೇಳಿದ್ರಂತೆ. ಇದನ್ನು ಹೇಳಿದವರು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು ವ್ಯಾಸತೀರ್ಥರು. ಅವರೇ ಮುಂದೆ ಟೀಕಾಕೃತ್ಪಾದರಾಗಿ ಬಂದರು. ಆಚಾರ್ಯರು ಕುಳಿತಿರುವ ಎಲ್ಲ ಶಿಷ್ಯರಿಗೆ ಹೇಳಿದ್ದು, ಸೂಚನೆ ಮಾಡಿದ್ದು ಯಾರನ್ನ ಅಂದ್ರೆ ಟೀಕಾಕೃತ್ಪಾದರನ್ನು. ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಮುಂದೊಬ್ರು ಬರ್ತಾರೆ, ಅವರು ಪರಮಾದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ ಮಾತು, ವೃಷಭನಾಗಿ ಇದ್ದಾಗ ಕೇಳಿದ ಮಾತು, ದೋಂಡೋ ರಘುನಾಥನಾದಾಗಲೂ ಕಿವಿಯಲ್ಲಿ ಇದ್ದು ಟೀಕಾಕೃತ್ಪಾದರಾಗಿ ಪರಮಾದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರೋ ದಾರ ಸಂದರ್ಭ ಗರ್ಭ ಪ್ರೌಢ ಅನೇಕ ಪ್ರಬಂಧ ಪ್ರಕಟಿತ ಭಗವತ್ ಪಾದಭಾಷ್ಯಾದಿ ಭಾವ. ಯಾಕೆ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆಯುವಂತಹ ಪ್ರಸಂಗ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ. ರಾಮಾನುಜಾಚಾರ್ಯರ ಗ್ರಂಥಗಳು, ಶಂಕರಾಚಾರ್ಯರ ಗ್ರಂಥಗಳು, ಬೇರೆ ಬೇರೆ ದಾರ್ಶನಿಕ ಆಚಾರ್ಯರ ಗ್ರಂಥಗಳು ವ್ಯಾಖ್ಯಾನದ ಅಪೇಕ್ಷೆ ಇಲ್ಲದೆಯೂ ಕೆಲವು ಕಡೆಗೆ ಸುಲಭವಾಗಿ ದಾಟಿ ಬಿಡಬಹುದು. ಯಾಕೆ ಅಂದ್ರೆ ಅವರೇ ಅಷ್ಟು ವಿಸ್ತಾರವಾಗಿ ಬರೆದುಬಿಟ್ಟಿದ್ದ. ಗೀತಾ ಭಾಷ್ಯವನ್ನು ರಾಮಾನುಜಾಚಾರ್ಯ ಬರೀತಾರೆ. ಅಲ್ಲಿ ಮತ್ತೆ ತೆಳಗಿನವರ ವ್ಯಾಖ್ಯಾನ ಅವಶ್ಯಕತೆ ಇಲ್ಲ. ಅವರ ವಾಕ್ಯವನ್ನು ಓದಿಬಿಟ್ರೆ ಏನು ಅಭಿಪ್ರಾಯ ರಾಮಾನುಜಾಚಾರ್ಯರು ಅಂತ ಗೊತ್ತಾಗತ್ತೆ. ಶಂಕರಾಚಾರ್ಯರ ಅಭಿಪ್ರಾಯವು ಏನು ಅಂತ ಅರ್ಥ ಆಗತ್ತೆ. ಕೆಲವು ಪ್ರಸಂಗದಲ್ಲಿ ಅವರು ತಾವೇನು ತಮ್ಮ ಸಿದ್ಧಾಂತ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ ಅದರ ಅರ್ಥವನ್ನು ನೋಡುವುದಕ್ಕಾಗಿ ಟೀಕೆ ಬೇಕಾಗಬಹುದು. ಆದರೆ ಶ್ರೀಮದಾಚಾರ್ಯರ ವಾಕ್ಯಗಳನ್ನ ಓದುವಾಗ ಮೇಲ್ನೋಟಕ್ಕೆ ಅರ್ಥ ಆಯಿತು ಅಂದ್ರೆ ಅವನು ಬಾಲ ಸಂಗಮಪಿ ಬೋಧಯ ದೃಶಂ ಬಾಲ. ಇಲ್ಲ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಟೀಕಾಕೃತ್ಪಾದರ ಮಾತು ನೋಡಿಕೊಂಡು ಅರ್ಥ ಮಾಡಿದ್ರೆ ಅದು ಪಂಡಿತರಿಗೂ ದುರ್ಲಭವಾದದ್ದು ಅಂತ ಅರ್ಥ ಆಗುತ್ತೆ.
ಹಾಗಾಗಿ ಪ್ರಕಟಿತ ಭಗವತ್ಪಾದ ಭಾಷ್ಯಾದಿ ಭಾವ, ಶ್ರೀಮದಾಚಾರ್ಯರ ಭಾಷ್ಯವೇ ಪರಮಾದ್ಭುತ. ಅದರ ಭಾವವನ್ನ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವಿಷ್ಣು ತತ್ವ ನಿರ್ಣಯ ಅಂತ ಒಂದು ಗ್ರಂಥ, ಒಂದೇ ಸಣ್ಣ ದೃಷ್ಟಾಂತವನ್ನು ಹೇಳ್ತೇನೆ. ವಿಷ್ಣು ತತ್ವ ನಿರ್ಣಯ ಅಂತ ನಮ್ಮ ಸಿದ್ಧಾಂತದಲ್ಲಿ ಜೀವರಾಶಿಗಳು ಹೇಗಿದ್ದಾರೆ ಅಂದ್ರೆ, ಪರಮಾಣು ತುಂಬಾ ಚಿಕ್ಕ. ಇದನ್ನು ಯಾಕೆ ದೃಷ್ಟಾಂತ ಕೊಡ್ತಾ ಇದ್ದೇನೆ, ಟೀಕಾಕೃತ್ಪಾದರ ವಿಜ್ಞಾನೋ ದರ್ಕ ತರ್ಕ ಅನ್ನೋದಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದೇನೆ. ವಿಷ್ಣು ತತ್ವ ನಿರ್ಣಯದ ಒಂದು ಪ್ರಸಂಗ. ಜೀವರಾಶಿಗಳು ಎಷ್ಟು? ಅನಂತ. ಜೀವರಾಶಿಗಳು ಅನಂತ. ನಾವೆಲ್ಲ ಸರಳವಾಗಿ ಹೇಳ್ಬಿಡ್ತೇವೆ, ಯಾಕೆಂದ್ರೆ ಇದು ಗೈಡ್, ಸಿದ್ಧ ಉತ್ತರ. ನಮ್ಮಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಹಿರಿಯರೆಲ್ಲ, ಹೇಳಿ 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 ನಾವು ಅಭ್ಯಾಸ ಮಾಡಿದ್ದೇವೆ. ಜೀವರಾಶಿಗಳು ಎಷ್ಟು? ಅನಂತ. ಸುಮ್ಮನೆ ಒಂದು ಆಶ್ಚರ್ಯ ಆಲೋಚನೆ ಮಾಡಿ. ಶ್ರೀಮದಾಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳುತ್ತಾರೆ, ಜೀವರಾಶಿಗಳು ಅನಂತ ಅಂತೀರಿ, ಸ್ಥಳ ಇರೋದೇ ಇಷ್ಟಿದೆ, ಇಷ್ಟರಲ್ಲಿ ಅನಂತವಾದ ಜೀವರಾಶಿಗಳು ಹೇಗಿರ್ಲಿಕ್ಕೆ ಸಾಧ್ಯ? ಅದಕ್ಕೆ ಆಚಾರ್ಯರಂತಾರೆ, ಅಯ್ಯೋ ಅದೇನು ತುಂಬ ಸರಳ ಅಂದ್ರು. ಆಚಾರ್ಯರಿಗೆ ತುಂಬ ಸರಳ ಅದೇನು ಅಲ್ರಿ, ಜಾಗ ಇಷ್ಟಿದ್ರೆ ಅನಂತ ಜೀವರಾಶಿಗಳು ಹಿಡಿಸಬಾರದು ಅಂತ ಏನಾದ್ರು ನಿಯಮ ಇದೆಯಾ? ಯಾಕೆ ಅಂತ ಕೇಳಿದ್ರೆ ಆಚಾರ್ಯರಂತಾರೆ, ಪರಮಾಣು ಪ್ರದೇಶೇಪಿ ಹ್ಯನಂತಾಹ ಜೀವರಾಶಯ ಸೂಕ್ಷ್ಮತ್ವಾತ್ ಈಶ ಶಕ್ತಿವ ಸ್ಥೂಲ ಅಪಿ ಸಂಸ್ಥಿತಾ. ಏನಿಲ್ಲ, ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಒಂದು ಪರಮಾಣುವಿನ ಸ್ಥಳದಲ್ಲೂ ಅನಂತ ಜೀವರಾಶಿಗಳು ಇರಬಹುದು. ಏನು ತೊಂದರೆ ಇಲ್ಲ. ಇದನ್ನ ಆಚಾರ್ಯರು ಹೇಳಿದ್ರು, ಸಮಾಧಾನ ನೀಡಿಬಿಟ್ರು, ನಮಗೆ ಸಮಸ್ಯೆ ಇಲ್ಲ. ಪರಮಾಣು ಪ್ರದೇಶದಲ್ಲೂ ಅನಂತ ಜೀವರಾಶಿಗಳು ಇರಬಹುದಾದ್ದರಿಂದ ಈ ಜಗತ್ತಿನಲ್ಲಿ ಅನಂತ ಜೀವರಾಶಿಗಳು ಹೇಗಿದ್ದಾರೆ ಪ್ರಶ್ನೆ ಮಾಡ್ಕೋಬೇಡ್ರಿ ಅಂತ. ಇದ್ರ ಮೇಲೆ ಒಂದು ಸುಮ್ಮನೆ ಪ್ರಶ್ನೆ ಮಾಡಿಕೊಳ್ರಿ. ಅನಂತ ಜೀವರಾಶಿಗಳು ಅಂದ್ರೆ ಹೇಗೆ? ಈಗ ಬ್ರಹ್ಮ ಪದವಿ ಅಂತ ಒಂದಿದೆ, ರುದ್ರ ಪದವಿ ಅಂತ ಒಂದಿದೆ, ಇಂದ್ರ ಪದವಿ, ಚಂದ್ರ ಪದವಿ, ಸೂರ್ಯ ಪದವಿ, ಯಮ ಪದವಿ, ಕುಬೇರ ಪದವಿ, ವರುಣ ಪದವಿ ಅಂತ ಪದವಿಗಳಿವೆ ಅಲ್ಲ. ಈ ಒಂದೊಂದು ಪದವಿಗೆ ಬರುವ ಜೀವರಾಶಿಗಳು ಅನಂತನೋ ಅಥವಾ ಒಟ್ಟಾರೆ ಅನಂತವೋ? ಹಾಗೆ ಅರ್ಥ ಮಾಡಬೇಕು. ಟೀಕಾಕೃತ್ಪಾದರಂತಾರೆ, ಒಂದೊಂದು ಪದವಿಗೆ ಬರೋರು ಅನಂತ, ಬ್ರಹ್ಮದೇವರ ಪದವಿಗೆ ಬರೋರು ಅನಂತ ಜೀವರಾಶಿಗಳು. ಮುಗಿದೋಯ್ತು, ಜಾಗ ಫುಲ್ ಆಗೋಯ್ತು. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಿ ಅಂತ ಹೇಳ್ಬಿಟ್ರಿ. ಹಾಗಾದ್ರೆ ವಾಯುದೇವರ ಪದವಿಗೆ ಬರುವ ಅನಂತ ಜೀವರಾಶಿಗಳು ಫಿಟ್ ಆಗಿ ಹೋದ್ರೆ ರುದ್ರದೇವರ ಪದವಿಗೆ ಬರುವ ಅನಂತ ಜೀವರಾಶಿಗಳು ಎಲ್ಲಿ ಕುತ್ಕೋಬೇಕು? ಕುಬೇರನ ಪದವಿಗೆ ಬರುವಂಥವರು, ಇಂದ್ರನ ಪದವಿಗೆ ಬರುವಂತಹ ಅನಂತ ಜೀವರಾಶಿಗಳಲ್ಲಿ ಬರಬೇಕು. ಅಯ್ಯೋ, ಅದೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಿ? ಅನಂತ ಎಂಬ ಶಬ್ದದಲ್ಲಿ ಎಲ್ಲಾ ಅನಂತಗಳು ಬಂದೋಯ್ತು. ಅನಂತ ಅಂದ್ರೆ ಎಲ್ಲ ಅನಂತ. ರುದ್ರ ಅನಂತ, ಬ್ರಹ್ಮ ಅನಂತ, ಇಂದ್ರ ಅನಂತ, ಚಂದ್ರ ಅನಂತ್ಯ, ಎಲ್ಲಾ ಅನಂತಗಳು ಬಂದೋಯ್ತು. ಪರಮಾಣು ಪ್ರದೇಶ ಅನಂತ ಜೀವರಾಶಯ ಅಂತ ಹೇಳ್ಬಿಡ್ತೇವೆ, ಮುಗಿಸಿಬಿಡ್ತೇವೆ, ತೊಂದರೆ ಇಲ್ಲ ಅಂದ್ರೆ ಟೀಕಾಕೃತ್ಪಾದರು ಪ್ರಶ್ನೆ ಮಾಡ್ತಾರೆ. ಕರೆಕ್ಟ್, ಒಪ್ಪಿಬಿಡೋಣ. ಆದ್ರೆ ನೀವಿಲ್ಲಿ ಇಷ್ಟು ಜನ ಕೂತಿದ್ದೀರಲ್ಲ, ನೀವು ಕೂತಿರುವಾಗ ಈ ಸಾಲಿನಲ್ಲಿ 10 ಜನ ಬಿಟ್ರೆ 11ನೇ ದೇವರು ಕೂಡಿಸ್ಲಿಕ್ಕೆ ಆಗೋದಿಲ್ಲ. 11ನೇದವರನ್ನ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಜಾಗ ಸಾಲೋದಿಲ್ಲ, ಇಕ್ಕಟ್ಟಾಗತ್ತೆ. ಹಾಗಿದ್ರೆ ಇಷ್ಟು ಸ್ಥಳದಲ್ಲಿ 10 ಬಿಟ್ಟು 11 ಕೂಡಿಸ್ಲಿಕ್ಕೆ ನಮಗೆ ಜಾಗ ಸಾಲದೇ ಇದ್ರೆ, ಪರಮಾಣುವೆಂಬ ಇಷ್ಟು ಜಾಗದಲ್ಲಿ, ಅತ್ಯಂತ ಸಣ್ಣ ಜಾಗದಲ್ಲಿ ಅನಂತ ಜೀವರಾಶಿಗಳನ್ನು ಹೇಗೆ ಕೂಡಿಸ್ತೀರಿ? ಮಧ್ವಾಚಾರ್ಯರು ಹೇಳಿದ್ರು ಅಂತ ಗೋಣ ಹಾಕ್ತೀರಾ ನೀವೆಲ್ಲ? ಟೀಕಾಕೃತ್ಪಾದರು ಪ್ರಶ್ನೆ ಮಾಡ್ತಾರೆ. ಶುದ್ಧಂ ಪ್ರಮಾಣಂ ಸಮೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಹೇಳಿದ್ದಾರೆ ಅಂದ್ಮೇಲೆ ಅದು ಪರಮ ಪ್ರಮಾಣ, ಅದರಲ್ಲಿ ದೂಸರಾ ಮಾತಿಲ್ಲ. ಆದ್ರೆ ಸ್ವಲ್ಪ ಲಾಜಿಕ್ ಬೇಕಲ್ಲ, ತಲೆಯೊಳಗೆ ಹೋಗ್ಬೇಕಲ್ಲ. ಅಂದ್ರೆ ಸೂಕ್ಷ್ಮತ್ವ ಈಶ ಶಕ್ತೈವ ಸ್ಥೂಲಾಪಿ ಸರ್ವಶಃ. ಅದೇ ಸ್ಕಂದ ಪುರಾಣದ ವಾಕ್ಯದಲ್ಲಿ ಮುಂದಿನ ಮಾತು ಹೇಳ್ತಾರೆ, ಸೂಕ್ಷ್ಮತ್ವ ಜೀವರಾಶಿಗಳು ಪರಮಾಣು ಪ್ರದೇಶದಲ್ಲಿ ಅನಂತ ಇರಬಹುದು. ಯಾಕೆ ಅಂದ್ರೆ ಸೂಕ್ಷ್ಮರಾಗಿದ್ದಾರೆ ಅಂತ. ಸೂಕ್ಷ್ಮ ಅಂದ್ರೆ ಏನು? ಸೂಕ್ಷ್ಮ ಅಂದ್ರೆ ಏನು? ಅಲ್ಲಿ ಮೂಲದಲ್ಲಿ ಇದೆ, ಸೂಕ್ಷ್ಮವಾದದ್ದರಿಂದ ಅಂತ ಇದೆ ಸ್ಕಂದ ಪುರಾಣದಲ್ಲಿ. ಏನು ಸೂಕ್ಷ್ಮವಾಗಿದೆ ಅಂತಂದ್ರೆ ನಮ್ಮಲ್ಲಿ ಕೆಲವರು ಹೇಳ್ತಿರ್ತಾರೆ, ಅವ್ರು ತುಂಬಾ ಸೂಕ್ಷ್ಮ ಅಂದ್ರೆ ಸೆನ್ಸಿಟಿವ್ ಅಂತ ಅರ್ಥ. ಅವ್ರು ತುಂಬಾ ಸೂಕ್ಷ್ಮ,
ಕೆಲವೆಲ್ಲ ಸೂಕ್ಷ್ಮದರ್ಶಿಗಳು ಅಂತಿರ್ತಾರೆ. ಒಳಹೊಕ್ಕು ನೋಡೋದಕ್ಕೆ ಸೂಕ್ಷ್ಮದರ್ಶಿಗಳು ಅಂತ ಕರೀತಾರೆ. ಅವರು ಸೂಕ್ಷ್ಮ ಅಂತೀವಿ. ಹಾಗಾದ್ರೆ ಟೀಕಾಕೃತ್ಪಾದರು ಇಲ್ಲೊಂದು ಮಾತು ಹೇಳ್ತಾರೆ, ಸೂಕ್ಷ್ಮತ್ವಾತ ಅಪ್ರತಿಘತ್ವಾತ್ ಅಂತ ಬರೀತಾ ಇದ್ದಾರೆ. ಸೂಕ್ಷ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅಪ್ರತಿಘ. ಅಪ್ರತಿಘ ಅಂದ್ರೆ ಪರಸ್ಪರವಾಗಿ ಒಂದರ ಪಕ್ಕದಲ್ಲಿ ಒಂದು, ಒಂದರ ತಲೆ ಮೇಲೆ ಇನ್ನೊಂದು ಕೂತಿದ್ರು ಕೂಡ ಒಂದಕ್ಕೊಂದು ಬಾಧ್ಯ ಬಾಧಕ ಭಾವ ಇಲ್ಲ, ಯಾವುದು ಕ್ಲಾಶ್ ಆಗೋದಿಲ್ಲ. ಇದಕ್ಕೆ ಅದು ಬಡೀತು, ಅದಕ್ಕೆ ಇದು ಬಡೀತು, ಇದಕ್ಕೆ ಜಾಗ ಸಾಲಿಲ್ಲ, ಅದಕ್ಕೆ ಜಾಗ ಸಾಲ್ತು ಅಂತ ಇಲ್ವೇ ಇಲ್ಲ. ನೋಡ್ರಿ, ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಗೆ ಅಂತ ಕೇಳಿದ್ರೆ, ಗಾಳಿ ಮತ್ತು ಬೆಳಕಿದೆ. ಗಾಳಿ ಮತ್ತು ಬೆಳಕು ಎರಡೂ ಒಂದು ಕಡೆಗೆ ಇರ್ತದೋ ಇಲ್ಲೋ? ಇದ್ದೇ ಇರ್ತದೆ. ಯಾಕೆ ಅಂದ್ರೆ ಗಾಳಿಯಲ್ಲಿ ಬೆಳಕು ತೂರಬಹುದು, ಬೆಳಕಿನಲ್ಲಿ ಗಾಳಿ ತೂರಬಹುದು. ಪರಸ್ಪರ ಯಾವುದಕ್ಕೂ ಬಾಧ್ಯ ಬಾಧಕ ಭಾವ ಇಲ್ಲ. ನಿಮ್ಮಲ್ಲಿ ನನಗೆ ತೂರ್ಲಿಕ್ಕೆ ಬರೋದಿಲ್ಲ, ನನ್ನಲ್ಲಿ ನಿಮಗೆ ತೂರ್ಲಿಕ್ಕೆ ಬರೋದಿಲ್ಲ. ಇಬ್ರು ಗೋಡೆ ಅಡ್ಡ ಪಡ್ಕೊಂಡು ನಿಂತ್ಕೋಬೇಕು. ಆದ್ರೆ ಆಕಾಶದಲ್ಲಿ ಬೆಳಕು ಪ್ರವೇಶ ಮಾಡಬಹುದು, ಬೆಳಕಿನಲ್ಲಿ ಆಕಾಶ ಪ್ರವೇಶ ಮಾಡಬಹುದು. ಕಾಲದಲ್ಲಿ ದೇಶದಲ್ಲಿ ಕಾಲ ಪ್ರವೇಶ ಮಾಡಬಹುದು. ಏನ್ ಬಾಧಕ ಏನಿದೆ? ಹಾಗಾಗಿ ಇದಕ್ಕೆ ಅಪ್ರತಿಘ ಅಂತ ಕರೀತಾರೆ. ಹಾಗೆ ಅನಂತ ಜೀವರಾಶಿಗಳು ಕೂಡ ಪರಸ್ಪರ ಅಪ್ರತಿಘರಾದದ್ದರಿಂದ ಪರಮಾಣು ಪ್ರದೇಶದಲ್ಲೂ ಕೂಡ ಅನಂತ ಜೀವರಾಶಿಗಳು ಇರಬಹುದು. ಒಬ್ರಿಗೊಬ್ರಿಗೆ ಏನು ಬಾಧಕ ಇಲ್ಲ. ಆದ್ರಿಂದ ಬ್ರಹ್ಮಾನಂತ್ಯ, ರುದ್ರಾನಂತ್ಯಗಳೆಲ್ಲ ಅನಂತ್ಯಗಳು ಕೂಡ ಅದರಲ್ಲಿ ಸಿಗ್ತದೆ. ಇದು ಅಪ್ರತಿಘತ್ವ ಅಂತನ್ನೋದು ಜೀವರಾಶಿಗಳ ಸ್ವರೂಪವನ್ನು ಹೇಳ್ಬಿಟ್ರಿ. ಹಾಗಾದ್ರೆ ಇದರಲ್ಲಿ ಭಗವಂತನ ಪಾತ್ರ ಏನಿಲ್ವೇನು ಅಂದ್ರೆ ಈಶಶಕ್ತಿಯವ, ಅದು ಈಶಶಕ್ತಿಯಿಂದ ಅನಂತವಾದ ಜೀವರಾಶಿಗಳು ಅಪ್ರತಿಘರಾಗಿ ಪರಮಾಣು ಪ್ರದೇಶದಲ್ಲಿ ಹಿಡಿಬೇಕು ಅನ್ನೋದು ಭಗವತ್ ಸಾಮರ್ಥ್ಯ. ಆದ್ದರಿಂದ ಮಧ್ವಾಚಾರ್ಯ ಹೇಳಿದ ವಾಕ್ಯ ಅತ್ಯಂತ ಸಮಂಜಸವಾದದ್ದು ಅಂತ ಟೀಕಾಕೃತ್ಪಾದರು ವಿಷ್ಣು ತತ್ವ ನಿರ್ಣಯದಲ್ಲಿ ತೋರಿಸಿಕೊಡ್ತಾರೆ. ಅಪ್ರತಿಘ ಚಿಂತನೆ ಮಾಡಬೇಕು. ಹೇಗೆ ಬೆಳಕಿನಲ್ಲಿ ಗಾಳಿ ಪ್ರವೇಶ ಮಾಡಿಬಿಡುತ್ತದೆ, ಗಾಳಿ ಒಂದು ಪ್ರತ್ಯೇಕ ಪದಾರ್ಥ, ಬೆಳಕು ಒಂದು ಪ್ರತ್ಯೇಕ ಪದಾರ್ಥ, ಆಕಾಶ ಒಂದು ಪ್ರತ್ಯೇಕ ಪದಾರ್ಥ. ಆದರೆ ಒಂದಕ್ಕೊಂದು ಪ್ರವೇಶ ಮಾಡಿದ್ರು, ಒಂದೇ ಜಾಗದಲ್ಲಿ ಮೂರು ಇದ್ರು ಯಾರು ಬಾಧ್ಯಬಾಧಕ ಭಾವ ಇಲ್ಲ. ಹಾಗೆಯೇ ಒಂದೇ ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿದ್ರು ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಟೀಕಾಕೃತ್ಪಾದರು ಬಹಳ ಸರಳವಾಗಿ ಸೊಗಸಾಗಿ ಎಲ್ಲರ ಬುದ್ಧಿಗೆ ಮುಟ್ಟುವಂತೆ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ. ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರೋ ದಾರ ಸಂದರ್ಭ ಗರ್ಭ ಪ್ರೌಢ ಅನೇಕ ಪ್ರಬಂಧ ಪ್ರಕಟಿತ ಭಗವತ್ ಪದಭಾಷ್ಯಾದಿ ಭಾವ ಮಿಥ್ಯಾವಾದಾಪವಾದ ಪ್ರಕುಪಿತ ವಿಮತಧ್ವಾಂತ ಸಂತಾನ ಭಾನು ಜಿಯಾದನ್ನೀರಜಯ್ಯ ತ್ರಿಭುವನ ವಿದಿತಾಶ್ಚರ್ಯ ಚರ್ಯೋಜಯಾರ್ಯ. ಮಿಥ್ಯಾವಾದ ಏನು ಜಗತ್ತನ್ನೆಲ್ಲ ಮಿಥ್ಯಾ ಮಿಥ್ಯಾ ಅಂತ ಹೇಳೋ ಜನನೇ ಸೇರ್ಕೊಂಡಿದ್ದ. ಇದ್ರ ಬಗ್ಗೆ ಚಂದ್ರಿಕಾಚಾರ್ಯರು ನ್ಯಾಯಾಮೃತದಲ್ಲಿ ಬಹಳ ಸೊಗಸಾಗಿ ಚರ್ಚೆ ಮಾಡ್ತಾರೆ. ಇವತ್ತು ಚಂದ್ರಿಕಾಚಾರ್ಯರು ಬಂದಾಗ ಹೇಳ್ತೇವೆ, ಮಿಥ್ಯಾ ಅನ್ನೋ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಹೇಳಬೇಕು ಅಂತ ನೀವೇನು ಹುಟ್ಟಿದಾಗಿಂದ ಸಂಕಲ್ಪ ಮಾಡ್ಕೊಂಡು ಬಂದ್ಬಿಟ್ಟಿರಾ? ಚಂದ್ರಿಕಾಚಾರ್ಯ ಕೇಳ್ತಾರೆ, ನೀವು ಸಂಕಲ್ಪ ಮಾಡ್ಕೊಂಡೇ ಹುಟ್ಟಿರ್ಬೇಕು. ಪ್ರಾಯ ಮಿಥ್ಯಾ ಅನ್ನೋ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಹೇಳಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡೇ ಬಂದಿರಬೇಕು. ಕೆಲವರೆಲ್ಲ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ, ಇವತ್ತು 108 ಪ್ರದಕ್ಷಿಣೆ ಹಾಕೇ ಹೋಗೋದು ಅಂತ. ಹಾಗೆ ಕೆಲವರೆಲ್ಲ ಸಂಕಲ್ಪವೇ ಮಾಡಿಕೊಂಡು ಹುಟ್ಟಿ ಬಂದಿದ್ರಂತೆ. ಎಲ್ಲೆಲ್ಲಿ ಶಬ್ದಗಳು ಬರ್ತದೋ ಅದಕ್ಕೆಲ್ಲ ನಾವೇನು ಅರ್ಥ ಹೇಳಬೇಕು ಅಂತ ಇಟ್ಕೊಂಡಿದ್ದೇವೋ ಅದನ್ನು ಹೇಳಿ ಕೈ ಬಿಡೋದು, ಅದು ಸರಿ ಇರ್ಲಿ ತಪ್ಪಿರ್ಲಿ ಅಂತ ಹೇಳಿ. ಹಾಗೆ ಮಿಥ್ಯಾವಾದಾಪವಾದ ಪ್ರಕುಪಿತ ವಿಮತಧ್ವಾಂತ, ಮಿಥ್ಯಾವಾದಗಳೆಂಬ ಕತ್ತಲೆ ಇದೆಯಲ್ಲ ಅದನ್ನ ಹೊಡೆದು ಹಾಕಲಿಕ್ಕೆ ಟೀಕಾಕೃತ್ಪಾದರು ಭಾನು ಸೂರ್ಯ. ಟೀಕಾಕೃತ್ಪಾದರು ಸೂರ್ಯ, ಅದಕ್ಕೆ ಜೈತೀರ್ಥಾಖ್ಯ ತರಣಿಹಿ ಅಂತ ಚಂದ್ರಿಕಾಚಾರ್ಯ ಹೇಳಿದ್ರು. ಆ ಚಂದ್ರಿಕಾಚಾರ್ಯರ ಮಾತನ್ನೇ ತಗೊಳ್ತಾರೆ. ಮಿಥ್ಯಾವಾದಾಪವಾದ ಪ್ರಕುಪಿತ ವಿಮತಧ್ವಾಂತ ಸಂತಾನ ಭಾನು. ಜಗತ್ತು ಸುಳ್ಳು ಎಂಬುವಂತಹ ಮಾತು ಅದು ಅಪವಾದ, ಅದು ಸರಿಯಾದ ಮಾತುಗಳಲ್ಲ. ಅದರಿಂದ ಪ್ರವೃದ್ಧವಾದ, ಪ್ರಕುಪಿತ ಅಂದ್ರೆ ವಿಸ್ತೃತವಾದ, ವಿಮತ ದುರ್ವಾದಗಳೆಂಬ ಕತ್ತಲೆ, ಧ್ವಾಂತ ಅದಕ್ಕೆ ಸಂತಾನ, ಅದರ ಗುಂಪುಗಳಿಗೆ ಭಾನು ಸೂರ್ಯನಂತೆ ಇದ್ದವರು ಟೀಕಾಕೃತ್ಪಾದರು. ಜಿಯಾದನ್ನೇ ರಜಯ್ಯ, ಇನ್ಯಾರಿಂದು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಟೀಕಾಕೃತ್ಪಾದರ ಅಷ್ಟು ಪರಮಾದ್ಭುತವಾದ ಸಾಮರ್ಥ್ಯ ಅಂತ ವಾದೀಂದ್ರ ತೀರ್ಥರು ಕೊಂಡಾಡ್ತಾರೆ. ಯರಗೋಳ ಅಂತ ಒಂದು ಗುಹ, ಆ ಯರಗೋಳದ ಗುಹೆಯಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ಕುಳಿತು ಗ್ರಂಥ ರಚನೆ ಮಾಡ್ತಾ ಇದ್ರೆ ಅವತ್ತಿನ ಕಾಲದ ವಿದ್ವಾಂಸರು ಬಂದು ಭೇಟಿಯಾಗಬೇಕು. ಭೇಟಿಯಾಗಿ ಏನು ಗ್ರಂಥ ಬರಿತಾ ಇದ್ದೀವಿ, ಹಾಗೆ ಬರಿತಾ ಇದ್ದೀವಿ ಎಲ್ಲ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ
ಟೀಕಾಕೃತ್ಪಾದರ ಗ್ರಂಥಗಳನ್ನೆಲ್ಲ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿಸಿದ್ದಾರೆ. ಎಷ್ಟು ಅದ್ಭುತ ಅದು! ಏನ್ ವ್ಯವಸ್ಥೆ ಇತ್ತು ಟೀಕಾಕೃತ್ಪಾದರ ಗ್ರಂಥ ಬರೆಯುವಾಗ! ಇಷ್ಟು ವ್ಯವಸ್ಥೆ ಇದೆ ನಮಗೆ. ಒಂದು ಪುಟ ನಾವು ಇಡೀ ಜನ್ಮದಲ್ಲಿ ಕೇಳಿದ್ದನ್ನ ನಮ್ಮ ಶಬ್ದದಲ್ಲಿ ಬರೆದು ತೋರಿಸ್ರಿ ಅಂದ್ರೆ ಬರೋದಿಲ್ಲ. ಬೇಕಾದ್ರೆ ಇಷ್ಟು ದಿವಸದಿಂದ ಪ್ರವಚನ ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಅನುಭವ ಏನ್ ಬಂತು ಗುರುಗುಣ ಸ್ತವನದ ಬಗ್ಗೆ ಒಂದು ಪುಟ ಬರೆದು ಕೊಡ್ರಿ ಅಂದ್ರೆ ಏನು ಹಿಂದೊಳಿಯೋದಿಲ್ಲ, ಮುಂದೊಳಿಯೋದಿಲ್ಲ. ಪೇಪರ್ ಇದೆ, ಪೆನ್ ಇದೆ, ಲೈಟ್ ಇದೆ, ಚೇರ್ ಇದೆ, ಟೇಬಲ್ ಇದೆ, ಎಲ್ಲ ಇದೆ. ಏನಿತ್ತು ಅವತ್ತಿನ ಕಾಲದಲ್ಲಿ? ಏನಿಲ್ಲ. ಕತ್ತಲು ಗುಹೆ, ಅದರಲ್ಲಿ ಕುಳಿತುಕೊಂಡು ಏನು ಆಹಾರ ಇಲ್ಲ. ಏನು ಆಹಾರ? ಟೀಕಾಕೃತ್ಪಾದರು ಉಣ್ಣುವ ಆಹಾರ ಏನು ಅಂತ ಕೇಳಿದ್ರೆ ಯಾವ ನಾಳಾದುವಾಸ ಮೊದಲು ಜೋಳವನ್ನ ಆಕಳಿಗೆ ತಿನ್ನಿಸ್ಬೇಕಂತ. ಅದು ಆಕಳು ತಿನ್ನಬೇಕು. ತಿಂದಾದ ಮೇಲೆ ಅದು ಗೋಮಯ ಸಗಣಿ ಹಾಕ್ಬೇಕು. ಹಾಕಿದ್ಮೇಲೆ ಅದರಲ್ಲಿ ಬಂದಿರ್ಬೇಕಂತದೆಲ್ಲ ನುಚ್ಚು ಜೋಳ ಎಲ್ಲ ಬರಬೇಕು. ಅದು ಬಂದದ್ದನ್ನ ತೆಗೆದು ಅದನ್ನ ತೊಳೆದು ಅದನ್ನ ಬೇಯಿಸಿ ಅದನ್ನ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಊಟ ಮಾಡಬೇಕು. ಏನು ಕಲ್ಪನೆ ಬರೋದಿಲ್ಲ ನಮಗೆಲ್ಲ. ನಮಗೆ ಸಗಣಿ ತಗೊಳ್ಳೋದೇ ಮರ್ತು ಹೋಗ್ಬಿಟ್ಟಿದೆ. ಈಗ ಫಿನಾಯಿಲ್ ಬಂದು ಕೂತ್ಕೊಂಡ್ಬಿಟ್ಟಿದೆ ಆ ಜಾಗದಲ್ಲಿ. ಅಲ್ಲರಿ, ಆಕಳು ತಿಂದಾದ ಮೇಲೆ ಅದರ ಹೊಟ್ಟೆಗೆ ಹೋಗಿ ಶುದ್ಧವಾಗಿ ಹೊರಗೆ ಬಂದದ್ದನ್ನ ತೆಗೆದು ತೊಳೆದು ದೇವರಿಗೆ ನೈವೇದ್ಯ ಬೇಯಿಸಿ ದೇವರಿಗೆ ನೈವೇದ್ಯವನ್ನ ಮಾಡಿ ಅದನ್ನ ಊಟ ಮಾಡಬೇಕು. ಅದರ ಊಟದಿಂದಲೇನೆ ಮುಂದೆ ಗ್ರಂಥವನ್ನ ಬರೀಬೇಕು ಅಂತಂದ್ರೆ ಎಷ್ಟು ಶುದ್ಧಿ ಇರಬೇಕು, ಎಷ್ಟು ವೈರಾಗ್ಯ ಇರಬೇಕು. ಟೀಕಾಕೃತ್ಪಾದರಿಗೆ ಎಲ್ಲೂ ಹೋಗ್ಲಿಲ್ಲ. ಪ್ರವಚನ ಮಾಡ್ತೇನೆ, ಮೆರವಣಿಗೆ ಮಾಡಿಸ್ತೀರಾ, ಆನೆ ಮೇಲೆ ಹತ್ತಿಸ್ತೀರಾ, ಎಲ್ಲೆಲ್ಲೂ ಮೆರವಣಿಗೆ ಇಲ್ಲ, ಪ್ರವಚನ ಇಲ್ಲ, ಬರೋದಿಲ್ಲ. ಕರೆದ್ರೂ ಹೋಗ್ಲೇ ಇಲ್ಲ. ನನ್ನ ಜೀವನದ ಉದ್ದೇಶ ಏನು ಅಂದ್ರೆ ಮುಂದೆ ಶತಶತಮಾನಗಳು ಬಂದು ಸೂರ್ಯ ಚಂದ್ರರಿಗೋವರೆಗೂ ಕೂಡ ಶ್ರೀಮದಾಚಾರ್ಯರ ಗ್ರಂಥಗಳು ಅಚ್ಛೇದ್ಯ ಅಭೇದ್ಯವಾಗಿ ಉಳಿಬೇಕು. ಅಷ್ಟು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಬೇಕು. ಇದು ನನ್ನ ಜೀವನದ ಸಾರ್ಥಕತೆ, ಇದೇ ನನ್ನ ಆಂಬಿಷನ್ ಅಂತ ಇಟ್ಕೊಂಡು ಕೂತವರು ಟೀಕಾಕೃತ್ಪಾದರು. ಜಿಯಾದನ್ನೀರ ಜಯ್ಯ, ಯಾರು ಅವರನ್ನ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿಭುವನ ವಿದಿತಾಶ್ಚರ್ಯ ಚರ್ಯೋ ಜಯಾರ್ಯ, 3 ಲೋಕದಲ್ಲಿ ಅವರ ಕೀರ್ತಿ ಇದೆ ಅಂತಂದ್ರೆ ಎಷ್ಟು ಆಶ್ಚರ್ಯ ಅದು. ಟೀಕಾಕೃತ್ಪಾದರಿಗೆ ಒಂದು ಅದ್ಭುತ ಕೆಪಾಸಿಟಿ ಇತ್ತು. ಏನು ಅದ್ಭುತ ಕೆಪಾಸಿಟಿ! ಅವರು ಎಷ್ಟು ಗ್ರಂಥಗಳನ್ನು ವಿಮರ್ಶೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಶ್ರೀಮನ್ಯಾಯಸುಧೆಯಲ್ಲಿ ಬರುವ ಗ್ರಂಥಗಳ ವಿಮರ್ಶೆ, ಟೀಕಾಕೃತ್ಪಾದರು ಪರಕೀಯರ ಗ್ರಂಥಗಳನ್ನೆಲ್ಲ ಎಷ್ಟು ತಂದಿದ್ದಾರೆ, ಎಷ್ಟು ವಿಮರ್ಶೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೊರಟ್ರೆ ಆ ವಿದ್ವಾಂಸರ ಬಗ್ಗೆ ಮೊದಲು ಕೇಳಿ ತಿಳ್ಕೊಂಡು ಆ ವಿದ್ವಾಂಸರ ಎಂಥವರು ಅಂತ ಗೊತ್ತಾದ್ಮೇಲೆ ಅವರ ಗ್ರಂಥಗಳನ್ನ ಟೀಕಾಕೃತ್ಪಾದರು ತಂದು ಹೇಗೆ ವಿಮರ್ಶೆ ಮಾಡಿದ್ರು ಅಂತ ಗೊತ್ತಾಗೋದಕ್ಕೆ ಒಂದೊಂದು ವರ್ಷ ಟೈಮ್ ತಗೊಳುತ್ತೆ. ಟೀಕಾಕೃತ್ಪಾದರಿಗೆ ಒಂದು ಒಳ್ಳೆ ಕಲೆ ಇತ್ತಂತೆ, ಎಕ್ಸ್ಪರ್ಟ್, ಸಿದ್ಧಿ. ಏನ್ ಸಿದ್ಧಿ ಅಂದ್ರೆ ನಮ್ಮನೆಯ ಆಳನ್ನ ನಮ್ಮನೆಯಲ್ಲಿ ಕೆಲಸ ಮಾಡಿಕೊಳ್ಳೋದೇನು ದೊಡ್ಡದಲ್ಲ. ನಮ್ಮನೆಗೆ ಸಂಬಳಕ್ಕಿದ್ದಾನೆ, ಆ ನಮ್ಮನೆಯ ಸಂಬಳಕ್ಕೆ ಇರುವ ಆಳು ಮನುಷ್ಯನನ್ನ ನಮ್ಮನೆಯಲ್ಲಿ ದುಡಿ ಅಂತ ಹೇಳೋದೇನು ದೊಡ್ಡದಲ್ಲ. ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನಲ್ಲ ಆಳು, ಅವನನ್ನ ನಮ್ಮನೆಯಲ್ಲಿ ಕೆಲಸ ಮಾಡಿಕೊಳ್ಳೋದು ಜಾಣತನ ಬೇಕು. ಹೇಳಿ ನೋಡಂತೆ, ಸಂಬಳ ಕೊಡ್ತೀರಾ ನೀವು ಅವನಿಗೇನು ಸಂಬಳ ಕೊಡೋಲ್ಲ. ಅವನು ನಿಮ್ಮ ಪಕ್ಕದ ಮನೆಯಲ್ಲಿ ಕೆಲಸ ಮಾಡೋದು. ನಿಮ್ಮ ಪಕ್ಕದ ಮನೆಯಲ್ಲಿ ಕೆಲಸ ಮಾಡೋವನನ್ನ ತಂದು ನಿಮ್ಮನೆಯಲ್ಲಿ ಏನೂ ಸಂಬಳ ಕೊಡದೆ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಬಹಳ ಚಾತುರ್ಯ ಬೇಕಾದ್ರೆ. ಟೀಕಾಕೃತ್ಪಾದರು ಎಕ್ಸ್ಪರ್ಟ್ ಅದರಲ್ಲಿ. ಏನು ಅಂದ್ರೆ ಇನ್ನೊಬ್ಬರ ಮನೆ ಅಂದ್ರೆ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾ ಶಾಸ್ತ್ರಗಳು. ಆ ಶಾಸ್ತ್ರಗಳು ತಮ್ಮ ಮನೆಯಲ್ಲಿ ತಮ್ಮ ಮಾಲೀಕರಿಗೆ ಒಳ್ಳೆ ಸೇವೆಯನ್ನು ಮಾಡ್ತಿರ್ತದೆ. ಅದರ ಟೀಕಾಕೃತ್ಪಾದರು ಅವರನ್ನೆಲ್ಲ ಕರ್ಕೊಂಡು ಬಂದು ನಮ್ಮನೆಯಲ್ಲಿ ಒಂಚೂರು ಕೆಲಸ ಮಾಡು, ಸ್ವಲ್ಪ ಅಲ್ಲಿ ಎಲೆಗಳೆಲ್ಲ ಬಿದ್ದಿದೆ ಕಸ ತೆಗೆದ್ಬಿಡು, ಇಲ್ಲೊಂದು ಸ್ವಲ್ಪ ನೀರು ಬಿದ್ದಿದೆ ಒರೆಸ್ಬಿಡು, ಇಲ್ಲೊಂಚೂರು ಹೀಗೆ ಇಲ್ಲೊಂಚೂರು ಅಂತ ಹೇಳಿ ತಮ್ಮನೆ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಅವರನ್ನ ಇಲ್ಲಿ ಉಪಯೋಗಿಸಿಕೊಳ್ಳುವಂತಹ ಒಂದು ಕೆಪಾಸಿಟಿ ಇದ್ದದ್ದು ಟೀಕಾಕೃತ್ಪಾದರು. ಬಹಳ ಚಾತುರ್ಯ ಬೇಕದಕ್ಕೆ, ಉಪಾಯ ಬೇಕು. ನಿಮ್ಮ ಪಕ್ಕದ ಮನೆಯಲ್ಲಿ ಒಂದು ಕೆಲಸಕ್ಕೆ ಕರ್ಕೊಂಬರಿ ನೋಡಂತೆ ಒಂದು ದಿವಸ. ಇಲ್ಲ, ನಾಳೆ ಒಂದು ದಿವಸ ನಮ್ಮ ಮನೆ ಕೆಲಸದವ್ರು ಬರೋದಿಲ್ಲ, ನೀವೊಂದು ದಿವಸ ಕೆಲಸ ಮಾಡಿ, ಎಷ್ಟು ಕೊಡ್ತೀರಿ ಅಂತ ಅಷ್ಟೆ. ಎಷ್ಟು ಕೊಡ್ತೀರಿ ಅಂತ ಕೇಳ್ತಾನ. ಟೀಕಾಕೃತ್ಪಾದರು ಮಾಡಿದ್ದೇನು ಅಂದ್ರೆ ಮೀಮಾಂಸಾ ಶಾಸ್ತ್ರ, ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರಗಳು ಅವರವರ ಮನೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡಿದ್ವು. ಟೀಕಾಕೃತ್ಪಾದರು ಉಪಾಯ ಮಾಡಿ ಅವರನ್ನ ಹಣದು ಕರೆದು
ನಮ್ಮನೆಯಲ್ಲೂ ಒಂಚೂರು ಕಸ ಬಳಿಬೇಕು ನೀನು ಅಂತ ಹೇಳಿ ಕೆಲಸ ಮಾಡಿಸಿದ್ದಾರೆ ಅವ್ರ ಕಡೆಯಿಂದ. ಸುಧಾ ಗ್ರಂಥವನ್ನ ತೆಗೆದು ನೋಡಿದರೆ, ಪ್ರಮೇದಿ ಪಿಟಾ ಗ್ರಂಥವನ್ನ ತೆಗೆದು ನೋಡಿದರೆ, ಅವರ ಟೀಕಾಕೃತ್ಪಾದರ ಒಂದೊಂದು ಗ್ರಂಥಗಳನ್ನು ತೆಗೆದು ನೋಡಿದಾಗ ಹೇಗೆ ಅವರ ಕಡೆಯಿಂದ ದುಡಿಸಿಕೊಳ್ಳಬಹುದು ಅಂತ ಅರ್ಥ ಆಗತ್ತೆ. ಅದು ಮೊದಲನೇ. ಎರಡನೇದು, ಟೀಕಾಕೃತ್ಪಾದರ ಮತ್ತೊಂದು ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಎಲ್ಲರನ್ನ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಮೇಲೆ ಕರ್ಕೊಂಡ್ ಬರ್ಬೇಕು. ನೆನಪಿಟ್ಕೊಳ್ರಿ, ಅವರು ನಾವು ಬರೋದಿಲ್ಲ, ಇವರು ನಾವು ಬರೋದಿಲ್ಲ, ಇವರು ನಾವು ಬರೋದಿಲ್ಲ, ಅವರು ನಾವು ಬರೋದಿಲ್ಲ ಅಂದ್ರೆ ವಿಮರ್ಶೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಎಲ್ಲರನ್ನು ಮೊದಲು ಒಂದು ಕಡೆಗೆ ಸಮಾವೇಶ ಮಾಡಿಸ್ಬೇಕು. ನಮ್ಮಲ್ಲಿ ಬರೆದಿರ್ತಾರಲ್ಲ ಬ್ಯಾನರ್ಗಳಲ್ಲಿ, ಯತಿ ಸಮಾವೇಶ ಅಂತ ಬರೆದಿರ್ತಾರೆ, ಅಥವಾ ಪಂಡಿತ ಸಮಾವೇಶ ಅಂತ ಬರೆದಿರ್ತಾರೆ, ಅಥವಾ ಇನ್ಯಾವುದೋ ಸಮಾವೇಶ ಅಂತ ಬರೆದಿರ್ತಾರೆ. ಅದರರ್ಥ ಒಂದೇ ಸ್ಟೇಜ್ ಮೇಲೆ ಎಲ್ಲ ವಿದ್ವಾಂಸರನ್ನ, ಯತಿಗಳನ್ನ, ರಾಜಕಾರಣಿಗಳನ್ನ ಅಥವಾ ಇನ್ಯಾರನ್ನೋ ಕೂಡಿ ಹಾಕೋದು ಅಂತ ಅರ್ಥ. ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ಅಥವಾ ನಿಮ್ಮಲ್ಲೂ ಇರಬಹುದು, ಕಪ್ಪಿ ತೂಕ ಹಾಕಿದಂಗೆ ಅಂತ ಹೇಳ್ತಿರ್ತಾರೆ ನಮ್ಮಲ್ಲೆಲ್ಲ. ಅವ್ರನ್ನ ಹಿಡಿಯೋದ್ರೊಳಗೆ ಇವ್ರು ಜಿಗಿದು ಹೋಗಿರ್ತಾರೆ, ಇವ್ರು ಹಿಡಿಯೋದ್ರೊಳಗೆ ಅವ್ರು ಜಿಗಿದು ಹೋಗಿರ್ತಾರೆ, ಕಪ್ಪಿ ತೂಕ ಹಾಕಿದಂಗೆ ಅಂತ. ಎಲ್ಲಾ ವಾದಿಗಳನ್ನ ಒಂದೇ ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ನಿಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಅಂತ ಎಲ್ಲರ ಅಭಿಪ್ರಾಯ ಕೇಳಿ ಅವರೆಲ್ಲರ ಅಭಿಪ್ರಾಯವನ್ನ ಖಂಡಿಸಿ ಶ್ರೀಮದಾಚಾರ್ಯರ ಸಿದ್ಧಾಂತ ಮಾತ್ರ ಸರಿ ಅಂತ ಪ್ರತಿಪಾದನೆ ಮಾಡಿದ್ದು ಟೀಕಾಕೃತ್ಪಾದರು. ವಿಜ್ಞಾನೋ ದರ್ಕತರ್ಕ ಪ್ರತಿಪದ ಮಧುರೋ ದಾರ ಸಂದರ್ಭ ಗರ್ಭ ಪ್ರೌಢ ಅನೇಕ ಪ್ರಬಂಧ ಪ್ರಕಟಿತ ಭಗವತ್ ಪಾದಭಾಷ್ಯಾದಿ ಭಾವ ಮಿಥ್ಯಾವಾದಾಪವಾದ ಪ್ರಕುಪಿತ ವಿಮತಧ್ವಾಂತ ಸಂತಾನ ಭಾನು ಜೀಯಾವನ್ನೇ ರಜೇಯ ತ್ರಿಭುವನ ವಿದಿತಾಶ್ಚರ್ಯಚರ್ಯೋ ಜಯಾರ್ಯ. ಇದಾದ ಮೇಲೆ ವಿಭುಧೇಂದ್ರ ತೀರ್ಥರ ಸ್ತೋತ್ರವನ್ನು ಮಾಡ್ತಾರೆ. ಅತ್ಯದ್ಭುತರಾದ ಪಂಡಿತರು ವಿಭುಧೇಂದ್ರ ತೀರ್ಥರು. ವಿದ್ಯಾಮಠ ಅಂತ ಕರೆಸಿಕೊಂಡಿರುವ ಮಂತ್ರಾಲಯ ಮಠದ ಮೂಲ ಪುರುಷರು ವಿಭುಧೇಂದ್ರ ತೀರ್ಥರು. ಅವರನ್ನ ಮುಕ್ತ ಕಂಠದಿಂದ ಹೊಗಳುತ್ತಾರೆ, ಸ್ತೋತ್ರ ಮಾಡ್ತಾರೆ. ಹೇಗಿದ್ರು ವಿಭುಧೇಂದ್ರ ತೀರ್ಥರು ಅಂದ್ರೆ ಸೇನಾಪತಿ ಅಂತ, ಸೇನಾಧಿಪತಿಗಳು. ಯಾಕೆ ಅಂದ್ರೆ ಸೇನಾಧಿಪತಿ ಇದ್ರೇನೆ ಸೈನ್ಯ ಮುನ್ನುಗ್ಗೋದಿಲ್ಲದೆ ಇದ್ರೆ ಮುನ್ನುಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ ಆದೇಶ ಕೊಟ್ಟರು ಹೋಗೋದಿಲ್ಲ, ಸೇನಾಧಿಪತಿ ಆದೇಶ ಕೊಡದೇ ಇದ್ದು. ರಾಜೇ ಹೋಗಿ ನೀವು ಹೇಳಿರಬಹುದು ಸರ್, ಆದ್ರೆ ಅವ್ರು ಹೇಳ್ಬೇಕು, ಸೇನಾಧಿಪತಿ ಹೇಳಿದ್ರೆ ನಾವು ಮುನ್ನುಗ್ತೀವಿ. ಯಾಕಂದ್ರೆ ಸೇನಾಧಿಪತಿಗೆ ಮಾತ್ರ ಗೊತ್ತು ಸೇನೆಯನ್ನ ಎಲ್ಲೆಲ್ಲಿ ನುಗ್ಗಿಸ್ಬೇಕು, ಹೇಗೆ ಯುದ್ಧ ಮಾಡಬೇಕು, ಹೇಗೆ ನೋಡ್ಕೋಬೇಕು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಶ್ರೀಮತ್ ಪೂರ್ಣ ಪ್ರಬೋಧ, ಶ್ರೀಮತ್ ಪೂರ್ಣ ಪ್ರಬೋಧ ಪ್ರಕಟಿತ ಪದವಿ ಧಾವಿ ಮೇಧಾವಿ ಧೀಮತ ಸೇನಾ ನಾಸೀರ ಸೀಮಾ ಸಮುದಿತ ವಿಬುಧ ಬಾಧಯೋಧಾಧಿನೇತ ಮಾಯಾ ಸಿದ್ಧಾಂತ ದೀಕ್ಷಾ ವಿಘಟನ ಘಟನ ಸರ್ವತಂತ್ರ ಸ್ವತಂತ್ರ ಶ್ರೀರಾಮಂ ವ್ಯಾಸದಾಸೋ ವಿಲಸತಿ ವಿಭುಧೇಂದ್ರಾಭಿದ ಸಂಯಮೀಂದ್ರ. ವಿಭುಧೇಂದ್ರಾಭಿದ ಸಂಯಮೀಂದ್ರ, ವಿಭುಧೇಂದ್ರ ತೀರ್ಥರೆಂಬುವಂತಹ ಸಂಯಮೀಂದ್ರರು, ಇಂದ್ರಿಯ ನಿಗ್ರಹವುಳ್ಳವರು, ಪರಮಾದ್ಭುತ ವಿದ್ವಾಂಸರಾದವರನ್ನ ಸ್ತೋತ್ರ ಮಾಡ್ತೇನೆ ಅಂತ ವಾದೀಂದ್ರ ತೀರ್ಥರು ಪರಂಪರಾ ಮೂಲಪುರುಷರಾದವರನ್ನ ಸ್ತೋತ್ರ ಮಾಡ್ತಾ ಇದ್ದ. ಅವರು ಬಹಳ ದೊಡ್ಡ ವಿದ್ವಾಂಸರು. ಯಾಕೆ ಅಂದ್ರೆ ರಾಮಚಂದ್ರ ತೀರ್ಥರಿಂದ ಆಶ್ರಮವನ್ನ ಪಡೆದು ಮುಂದೆ ಎಲ್ಲ ಕಡೆಗೆ ದಿಗ್ವಿಜಯವನ್ನ ಮಾಡಿಕೊಂಡು ಅವರು ಹೋದಲ್ಲೆಲ್ಲ ವಾಕ್ಯಾರ್ಥ ಕಡಿಬೇಕಂತೆ, ಬೇರೆ ಏನಿಲ್ಲೇ ಇಲ್ಲ. ಆ ಕೇರಳಂ ತಥಾ ಸೇತುಂ ಆಗಂಗಂಚ ಹಿಮಾಲಯಂ ನಿರಾಕೃತ ಅದ್ವೈತ ಶೈವಂ ವಿಭುಧೇಂದ್ರ ಗುರುಂ ಭಜೆ ಅಂತ ಸ್ತೋತ್ರ ಅವರದ್ದು. ಎಲ್ಲೆಲ್ಲಿ ಹೋಗಿದ್ರು ವಾಕ್ಯಾರ್ಥಕ್ಕೆ ವಿಭುಧೇಂದ್ರ ತೀರ್ಥರು. ನಮ್ಮ ಓಣಿಯಲ್ಲಿ, ನಮ್ಮ ಬೀದಿಯಲ್ಲಿ ನಾವೆಲ್ಲ ದೊಡ್ಡ ಪಂಡಿತರು. ಆ ಕಾಲನಿಯಲ್ಲಿ ಆಚಾರ ಬಿಟ್ರೆ ಇನ್ಯಾವ ಆಚಾರ ಇಲ್ವೇ ಇಲ್ಲ. ಬೇರೆ ಕಾಲನಿಗೆ ಹೋದ್ರೆ ಈ ಆಚಾರ ಮಾತಾಡ್ಸೋರೇ ಇಲ್ಲ. ಇನ್ನೊಂದು ಕಾಲನಿಗೆ ಹೋದ್ರೆ ನೀವು ಯಾವ ಆಚಾರ ಅಂತ ಕೇಳ್ತಿರ್ತಾರ. ಹಾಗಲ್ಲ, ವಿಭುಧೇಂದ್ರ ತೀರ್ಥರ ಪಾಂಡಿತ್ಯ ಹೇಗಿತ್ತು ಅಂದ್ರೆ, ಆ ಕೇರಳಂ, ಕೇರಳ ಪ್ರಾಂತ್ಯಕ್ಕೆ ಹೋಗ್ತೀರಾ, ವಿಭುಧೇಂದ್ರ ತೀರ್ಥರ ಪರಿಚಯ. ಆ ಸೇತುಂ, ರಾಮೇಶ್ವರಕ್ಕೆ ಹೋಗ್ತೀರಾ, ಅಲ್ಲೂ ಪರಿಚಯ. ಆಗಂಗಂಚ ಹಿಮಾಲಯಂ, ಗಂಗಾ ತೀರಕ್ಕೆ ಹೋಗ್ತೀರಾ, ಓ ವಿಭುಧೇಂದ್ರ ತೀರ್ಥರ ಕಡೆಯಿಂದ ಬಂದವರ. ಹಿಮಾಲಯಕ್ಕೆ ಹೋಗ್ತೀರಾ, ಬದರಿ ಕ್ಷೇತ್ರದಲ್ಲಿ ಎಲ್ಲಿ ಹೋಗ್ತೀರಿ ಅಲ್ಲಿ ಎಲ್ಲ ಕಡೆಗೆ ಅವರ ಕೀರ್ತಿ. ನಿರಾಕೃತ ಅದ್ವೈತ ಶೈವಂ ವಿಭುಧೇಂದ್ರ ಗುರುಂ ಭಜೆ.
ಎಲ್ಲ ಅದ್ವೈತವಾದವನ್ನ ಶೈವವಾದವನ್ನ ಖಂಡಿಸಿ ಆಚಾರ್ಯ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದರಲ್ಲಿ ಪರಮದೀಕ್ಷೆ ಅವರಿಗೆ. ಪೂರ್ವಾಶ್ರಮದ ಹೆಸರು ರಘುನಾಥ ಭಟ್ಟರು ಅಂತ ಅವರ ಹೆಸರು. ಬಾಲೀಂದ್ರ ತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ರಘುನಾಥ ಭಟ್ಟರು ಅಂತ ಹೆಸರು. ಅದ್ಭುತವಾದ ಪಂಡಿತರು. ರಾಮಚಂದ್ರ ತೀರ್ಥರು ಅವರ ಪಾಂಡಿತ್ಯವನ್ನು ಗಮನಿಸಿ ಇವರು ಸನ್ಯಾಸ ಸ್ವೀಕಾರಕ್ಕೆ ಯೋಗ್ಯರು ಅಂತ ಅರ್ಥ ಮಾಡಿಕೊಂಡು ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಒಬ್ಬರಿಗೆ ಆಶ್ರಮ ಕೊಡಬೇಕಾದ್ರೆ ಸುಮ್ಮನೆ ಕೊಡ್ಲಿಕ್ಕೆ ಬರೋದಿಲ್ಲ. ಕೆಲವು ಕಡೆಗೆ ಫ್ಯಾಷನ್ ಆಗಿಬಿಟ್ಟಿದೆ ಆಶ್ರಮ ತಗೊಳ್ಳೋದು, ಫ್ಯಾಷನ್ ಅದಷ್ಟೇ, ಬೇರೆ ಏನಿಲ್ಲ. ಯಾಕೆ ಅಂದ್ರೆ ಶಾಟಿ ಉಟ್ಕೊಂಡ್ರೆ ಹೆಚ್ಚು ಜನ ಬರ್ತಾರೆ, ಹೆಚ್ಚು ಜನ ನಮಸ್ಕಾರ ಮಾಡ್ತಾರೆ, ಹೆಚ್ಚು ದಕ್ಷಿಣೆ ಬರುತ್ತೆ, ಹೆಚ್ಚು ಪಾದಪೂಜೆ ಆಗತ್ತೆ, ಇಲ್ಲ ಪ್ರಾರಂಭ ಆಗಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಅವತ್ತೆಲ್ಲ ಹಾಗಿರಲಿಲ್ಲ. ಪಾಂಡಿತ್ಯ, ವೈರಾಗ್ಯ, ಭಕ್ತಿ ಇದು ಇದ್ರೆ ಸನ್ಯಾಸ ಸ್ವೀಕಾರಕ್ಕೆ ಅರ್ಹತೆ ಇಲ್ಲ, ಮಾತೇ ಆಣಿಸ್ತಿರ್ಲಿಲ್ಲ. ಅಂತಹದ್ದು ರಘುನಾಥ ಭಟ್ಟರು ಅದ್ಭುತವಾದ ಪಾಂಡಿತ್ಯ ಇದ್ದುದರಿಂದ ಅವರನ್ನ ಕರೆದು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಸನ್ಯಾಸವನ್ನ ಕೊಟ್ಟಿದ್ದಾರೆ. ಅವರನ್ನು ಸ್ತೋತ್ರ ಮಾಡುತ್ತಾರೆ. ಅವರ ಸಂಸ್ಥಾನದ ಮೂಲ ಪುರುಷರಾದ್ದರಿಂದ ಶ್ರೀಮತ್ ಪೂರ್ಣ ಪ್ರಬೋಧ ಪ್ರಕಟಿತ ಪದವಿ, ಆಚಾರ್ಯರ ಸಿದ್ಧಾಂತ ಏನಿದೆ ಅದೊಂದು ಪದವಿ, ಅದೊಂದು ಮಾರ್ಗ. ಧಾವಿ ಮೇಧಾವಿ ಧೀಮತ, ಅಲ್ಲಿ ನಡೆಯುವಂತಹ ಎಲ್ಲ ಬುದ್ಧಿವಂತರಾದ ವಿದ್ವಾಂಸರು ಅವರಿಗೆ ಸೇನಾ ನಾಸೀನ ಸೀಮಾ, ಸೇನೆಗಳ ಆಯಕಟ್ಟಿನ ಜಾಗದಲ್ಲಿ ಇರುವಂಥವರು ಸೇನಾಧಿಪತಿಗಳು. ಸಮುದಿತ ವಿಭುಧ ಬಾಧಯೋಧಾಧಿನೇತ, ಅವರು ಸಮುದಿತ ರಾರಾಜಿಸುವಂತಹ ವಿಧಿತ ಅಭಾರ ಯೋಧಾಧಿನೇತ. ಯಾರ್ಯಾರು ಅಜೇಯರಾಗಿರುವಂತಹ ಸೈನಿಕರು ಅಂತಿದ್ದಾರೋ ಅವರಿಗೆಲ್ಲ ಇವರು ಸೇನಾಧಿಪತಿಗಳಾಗಿದ್ದಾರೆ. ಶ್ರೀಮದಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಪ್ರವರ್ತಿತವಾದ ಮಾರ್ಗದಲ್ಲಿ ಹೋಗುವ ಯಾರ್ಯಾರು ಸೇನಾ ನಾಯಕರು ದಂಡನಾಯಕರು ಅಂತಿದ್ದಾರೋ ಅವರಿಗೆಲ್ಲ ಇವರು ಸೇನಾಧಿಪತಿಗಳಂತೆ ದಂಡನಾಯಕರಂತೆ ಇದ್ದಾರೆ. ಮಾಯಾ ಸಿದ್ಧಾಂತ ದೀಕ್ಷಾ ವಿಘಟನ ಘಟನ ಸರ್ವತಂತ್ರ ಸ್ವತಂತ್ರೇ. ಮಾಯಾ ಸಿದ್ಧಾಂತವನ್ನ ಮುರಿದು ಹಾಕುವುದರಲ್ಲಿ ಎಷ್ಟು ಆನಂದ ಇದೆ ಅವರಿಗೆ ಅಂದ್ರೆ ಎಲ್ಲಿ ಹೋದಲ್ಲಿ ಎಲ್ಲ ಕರೆದು ವಾಕ್ಯಾರ್ಥ ಮಾಡಿ ಅವರನ್ನ ಪರಾಜಯಗೊಳಿಸಬೇಕಾದ್ರೆ ಎಷ್ಟು ದೀಕ್ಷೆ. ಗುರುಗಳು ಸನ್ಯಾಸಾಶ್ರಮವನ್ನು ನೀಡುವಾಗ ಒಂದು ಮಾತು ಹೇಳಿರ್ತಾರಂತೆ, ವಿಷ್ಣೋಹೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಸನ್ಯಾಸಾಶ್ರಮವನ್ನು ತೆಗೆದುಕೊಂಡ ಮೇಲೆ ಎಷ್ಟು ಮಠಕಟ್ಟೆಗಳನ್ನ ಕಟ್ಟಿಸಿದಿ, ಎಷ್ಟು ಕವಚಗಳನ್ನ ಕಲ್ಪಗಳನ್ನ ಮಾಡಿದ್ದಿ ಅಂತ ಅನ್ನೋದು ಮುಖ್ಯ ಅಲ್ಲ. ದುರ್ಮತ ಧ್ವಾಂತ, ಇನ್ನೊಬ್ಬರ ದುರ್ಮತವನ್ನ ಖಂಡನೆ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಎಷ್ಟು ಸ್ಥಾಪನೆ ಮಾಡಿದ್ದಿ ಅನ್ನೋದು ಪ್ರಧಾನ ಅಂತ ಹೇಳ್ತಾರೆ. ಅದರ ತಿಳಿಸ್ತಾರೆ, ಮಾಯಾ ಸಿದ್ಧಾಂತ ದೀಕ್ಷಾ ವಿಘಟನ ಘಟನಾ ಸರ್ವತಂತ್ರ ಸ್ವತಂತ್ರೇ. ಶ್ರೀರಾಮ ವ್ಯಾಸದಾಸ, ರಾಮಚಂದ್ರನ ವೇದವ್ಯಾಸದೇವರ ದಾಸರು. ಅದು ದಾಸತ್ವವನ್ನ ಒಪ್ಪಿಕೊಳ್ಬೇಕಂತ ಪ್ರಹ್ಲಾದರಾಜರು ತಮ್ಮ ನವವಿಧವಾದ ಭಕ್ತಿಯನ್ನು ಹೇಳುವಾಗ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳುತ್ತಾರೆ. ದಾಸ್ಯ ಇದು ಪರಮಾದ್ಭುತವಾದ ಭಕ್ತಿ, ಸುಲಭವಾಗಿ ಬರೋದಲ್ಲ. ನಾವೆಲ್ಲ ಬೆಳಿಗ್ಗೆ ಎದ್ದು ದೇವರನ್ನ ಕೇಳ್ಬೇಕಂತ, ಸ್ವಾಮಿನ್ ದಾಸೋಸ್ಮಿತೇ ನಿತ್ಯಂ, ನಾನು ನೀವು ದಾಸನಾಗಿದ್ದೇನೆ, ಏನು ಸೇವೆ ಮಾಡಬೇಕು ಅಂತ ದೇವರಿಗೆ ಕೇಳಬೇಕಂತ ಬೆಳಗಾಗಿ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ. ಅವ್ರು ಹೇಳಿದ್ರು, ಸೇವೆ ಮಾಡದೇ ಇದ್ರು ಪರವಾಗಿಲ್ಲ, ನಿನಗೆ ಅಪ್ರಿಯವಾದದ್ದನ್ನು ಮಾತ್ರ ಮಾಡಬಾರ್ದು, ಹಾಗೆ ನೋಡ್ಕೋ ಅಂತ ಹೇಳ್ಬೇಕಂತ. ಯಾಕಂದ್ರೆ ನಿನ್ನ ದಾಸರು ಯಾವಾಗಲೂ ಯಜಮಾನನಿಗೆ ಪ್ರಿಯವಾಗುವಂತೆ ನಡ್ಕೊಳ್ಬೇಕೇ ವಿನಃ ಅಪ್ರಿಯವಾಗುವಂತೆ ನಡ್ಕೊಳ್ಬಾರ್ದು. ಹಾಗೆ ತೋರಿಸ್ಕೊಡ್ರಿ ಅಂತ ಕೇಳ್ಕೊಳ್ಬೇಕು. ಶ್ರೀರಾಮ ವ್ಯಾಸದಾಸ ವಿಲಸತಿ ವಿಭುಧೇಂದ್ರಾಧಿನ ಸಂಯಮೀಂದ್ರ ಅಂತ ಅವರನ್ನು ಸ್ತೋತ್ರ ಮಾಡ್ತಾರೆ. ಇದಾದ ಮೇಲೆ ಚಂದ್ರಿಕಾಚಾರ್ಯ ಸ್ತೋತ್ರವನ್ನು ಮಾಡ್ತಾರೆ. ಮಾಯಾತಂತ್ರಾಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣೀವತ್ರಯೋಪಿ ತ್ರಿಜಗತಿ ಗೃಹರೇರಿಂಧತೆ ಯತ್ ಪ್ರಬದ್ಧಾಃ ಯದ್ವಾನದ್ವೈತ ವಿದ್ಯಾಚಲ ಕುಲಕುಲಿಶ ಪ್ರೌಢಿಮಾ ಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಆಯ್ತು, ಇವತ್ತು ನಮ್ದೆಲ್ಲ ಇಲ್ಲೇ ಕ್ಷೀಣ ಶಕ್ತಿ ವಿಶೇಷಣೆ ಒಂದು ಹೋಗೋದಿಲ್ಲ.
ವ್ಯಾಸರಾಜರನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ನಮ್ಮ ಕಡೆಯಲ್ಲಿ. ಅಲ್ರಿ ನರಸಿಂಹದೇವರ ಕಣ್ಣು ಅಂತ ಹೇಳ್ಬೇಕಂದ್ರೆ ಏನ್ ಆಶ್ಚರ್ಯ. ಯಾರು ನರಸಿಂಹದೇವರು, ಯಾರ ಕಣ್ಣು, ಏನು ಅದಕ್ಕೆ ಹೇಳ್ತಾರೆ. ಮಾಯಾತಂತ್ರ ಮರಾರಿಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇಃ ಇಂಧತೆ ಯತ್ ಪ್ರಬಂಧಾಃ ಯಾವ ವ್ಯಾಸರಾಜರಿಂದ ರಚಿತವಾದ ಪ್ರಬಂಧಗಳು, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಎಂಬುವಂತಹ ಪರಮಾದ್ಭುತವಾದ ಗ್ರಂಥಗಳು. ನೇತ್ರಾಣಿ ಇವತ್ರಯೋಪಿ 3 ಕಣ್ಣಂತ ಯಾರಿಗೆ? ಮಧ್ವ ಸಿದ್ಧಾಂತ ನಾಮ್ನಃ ನೃಹರೇಹೇ ಶ್ರೀಮದಾಚಾರ್ಯರ ಸಿದ್ಧಾಂತವೆಂಬ ನರಸಿಂಹದೇವರಿಗೆ, ಶ್ರೀಮದಾಚಾರ್ಯರ ಸಿದ್ಧಾಂತವೆಂಬ ನರಸಿಂಹದೇವರಿಗೆ 3 ಕಣ್ಣು ಅಂದ್ರೆ ವ್ಯಾಸರಾಜರು ಬರೆದಿರುವಂತಹ 3 ಗ್ರಂಥಗಳಂತೆ. ಏನ್ ಹೇಳ್ಬೇಕು ಇದ್ರ ಬಗ್ಗೆ ಹೇಳ್ರಿ. ಅಲ್ರಿ ಶ್ರೀಮದಾಚಾರ್ಯ ಸಿದ್ಧಾಂತವನ್ನ ಮೊದಲು ನರಸಿಂಹದೇವರು ಅಂತ ಅನ್ನಬೇಕಾದ್ರೆ ವಾದೀಂದ್ರ ತೀರ್ಥರು ಅದನ್ನು ಹೇಗೆ ಅನುಸಂಧಾನ ಮಾಡಿದ್ದಾರೆ ಅಂತ ಒಂದು ಚಿಂತನೆ ಮಾಡ್ಬೇಕು ನಾವೆಲ್ಲ. ಯಾಕೆ ನರಸಿಂಹದೇವರು, ಯಾಕೆ ನರಸಿಂಹದೇವರು ಅಂತ ಹೇಳಿದ್ರೆ, ನರಸಿಂಹದೇವ ನೋಡ್ರಿ ಎಷ್ಟು ಚಿಂತನೆ ಅಡಗಿಸಿದ್ದಾರೆ ಅಂದ್ರೆ, ಮಧ್ವ ಸಿದ್ಧಾಂತ ಇದು ನರಸಿಂಹದೇವರು. ಶ್ಲೋಕಾರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಮಧ್ವ ಸಿದ್ಧಾಂತ ಇದು ನರಸಿಂಹದೇವರು. ನರಸಿಂಹದೇವರ ಪ್ರಾದುರ್ಭಾವ ಹೇಗಾಯಿತು ಹೇಳಿ, ಅಷ್ಟೇ ಸಾಕು. ಮಧ್ವ ಸಿದ್ಧಾಂತ ತಿಳಿದು ಹೋಗ್ಬಿಡುತ್ತೆ. ನರಸಿಂಹದೇವರ ಪ್ರಾದುರ್ಭಾವ ಆದದ್ದು ಕಂಬದಿಂದ ಪ್ರಾದುರ್ಭಾವ ಆಯಿತು. ಕಂಬದಿಂದ ಪ್ರಾದುರ್ಭಾವ ಆದರೆ ನರಸಿಂಹದೇವರ ಅಪ್ಪ ಅಮ್ಮ ಯಾರು ಅಂತ ಯಾರೋ ಕೇಳಿದ್ರಂತ. ನರಸಿಂಹದೇವರ ಅಪ್ಪ ಅಮ್ಮ ಯಾರೇ? ಕಂಬ. ಹೇಳ್ಬಹುದಾ? ಸ್ವವಿರುದ್ಧ ಧರ್ಮಧರ್ಮಿತ್ವಂ ಸ್ವಾಂತರ್ಯಾಮಿತ್ವಂ ತಥಾ. ತೀರ್ಥ ಪ್ರಬಂಧದಲ್ಲಿ ರಾಜರಂತಾರೆ, ಜಡದಿಂದ ಚೇತನ ಇಲ್ಲಿವರೆಗೆ ಹುಟ್ಟಿ ಬಂದಿಲ್ಲ, ಚೇತನದಿಂದ ಚೇತನ ಹುಟ್ಟಿದ್ದು ಕಂಡಿದೆ. ಚೇತನ ಅಧಿಷ್ಠಿತವಾದ ದೇಹದಿಂದ ಮತ್ತೊಬ್ಬ ಚೇತನ ಜಡಭೂತವಾದ ದೇಹ ತೆಗೆದುಕೊಂಡು ಬಂದದ್ದು ಕಂಡಿದೆ, ಜಡದಿಂದ ಚೇತನ ಬಂದದ್ದು ಕಂಡಿಲ್ಲ. ಹಾಗಾದ್ರೆ ನರಸಿಂಹದೇವರ ಅಮ್ಮ, ನರಸಿಂಹದೇವರ ಅಪ್ಪ ಯಾರು ಅಂತ ಕೇಳಿದ್ರೆ, ಸ್ತಂಭಾಭಕಾಸಗನ ಡಿಂಬಾಯ ದತ್ತವರ ಗಂಭೀರ ನಾದರ್ಹರೇ. ರಾಜರಂತಾರೆ ಅದಲ್ಲ, ನಮ್ಮ ನರಸಿಂಹದೇವರ ಬಗ್ಗೆ ಹೇಳಬೇಕು ಅಂದ್ರೆ, ದಂಭೋ ತೀಕ್ಷ್ಣನಖ ಸಂಭೇದಿ ತೇಂದ್ರ ರಿಪು ಕುಂಭೀಂದ್ರ ಪಾಡಿ ಕೃಪಯ ಸ್ತಂಭಾಭಕಾಸಗನ ಡಿಂಬಾಯ ದತ್ತವರ ಗಂಭೀರ ನಾದರ್ಹರೇ. ಎಲೆ ಕಂಬದ ಕೂಸೆ, ಅಪ್ಪ ಅಮ್ಮ ಮುದ್ದು ಮಾಡಲಿಕ್ಕಿಲ್ಲ ನರಸಿಂಹನನ್ನು. ಈ ದೃಷ್ಟಾಂತ ಎಲ್ಲ ಕಡೆಗೂ ಉಪಯೋಗಿಸ್ಕೊಳ್ತಾ ನಮ್ಮಲ್ಲೊಬ್ಬ ಆಚಾರ್ಯ ಪ್ರವಚನಕ್ಕೆ ಬಂದಿದ್ದು. ಪ್ರವಚನಕ್ಕೆ ಬಂದ ಮೇಲೆ, ಪ್ರವಚನ ಕೊನೆಯ ದಿವಸ ಪ್ರವಚನ ಮುಗಿದ ಮೇಲೆ ಒಂದು ಮಾತು ಹೇಳಿದ್ರು. ನೀವೆಲ್ಲ ಪ್ರವಚನಕ್ಕೆ ಬಂದೀರಿ, ಸಂತೋಷ. ನೀವು ಬರದೇ ಇದ್ರು ನಮ್ಮ ಪ್ರವಚನ ನಡೀತಿತ್ತು. ನೀವೆಲ್ಲ ಪ್ರವಚನಕ್ಕೆ ಬಂದಿರಿ, ಸಂತೋಷ. ನೀವೆಲ್ಲ ಬರದೇ ಇದ್ರು ನಮ್ಮ ಪ್ರವಚನ ನಡೀತಿತ್ತು. ಆದ್ರೆ ನಮ್ಮ ಪ್ರವಚನಕ್ಕೆ ಆಗ ಕೇಳಲಿಕ್ಕೆ ಬರೋರು ಯಾರು ಅಂದ್ರೆ ನರಸಿಂಹದೇವರ ಅಮ್ಮ ಒಬ್ಬರೇ, ಇನ್ಯಾರಲ್ಲ ಅಂತ ಹೇಳಿದ್ರು. ನಮ್ಮ ಪ್ರವಚನ ಕೇಳಲಿಕ್ಕೆ ನೀವೆಲ್ಲ ಬಂದಿರಿ, ತುಂಬಾ ಸಂತೋಷ. ನೀವು ಬರದೇ ಇದ್ರು ನಮ್ಮ ಪ್ರವಚನ ನಡೀತಿತ್ತು. ಆದ್ರೆ ಆಗ ಕೇಳಲಿಕ್ಕೆ ಬರೋರು ಯಾರು ಅಂದ್ರೆ ನರಸಿಂಹದೇವರ ತಾಯಿ ಮಾತ್ರ ಬರ್ತಿದ್ರು. ಅಂದ್ರೆ ಕಂಬ ಗೋಡೆ ಮಾತ್ರ ಇರ್ತಿತ್ತು, ಇನ್ಯಾರು ಇರ್ತಿದ್ದಿಲ್ಲ ಪ್ರವಚನಕ್ಕೆ ಅಂತ ಹೇಳಿದ್ರು. ಹಾಗೆ ನರಸಿಂಹದೇವರು ಹೇಗೆ ಹುಟ್ಟಿದ್ರು ಅಂದ್ರೆ ಕಂಬದಿಂದ ಹುಟ್ಟಿದ್ರು. ಕಂಬ ತಂದೆ ತಾಯಿ ಅಲ್ಲ. ಹಾಗಾದ್ರೆ ನರಸಿಂಹದೇವರಿಗೆ ತಂದೆ ತಾಯಿಗಳು ಇಲ್ಲ. ನರಸಿಂಹದೇವರಿಗೆ ತಂದೆ ತಾಯಿಗಳಿಲ್ಲ ಅಂದ್ರೆ ಭಗವಂತ ಅನಾದಿ ನಿತ್ಯ. ಭಗವಂತ ಏನು? ಅನಾದಿ ನಿತ್ಯ. ಚಂದ್ರಿಕಾ ವ್ಯಾಸರಾಜರಂತಾರೆ, ವಾದೀಂದ್ರ ತೀರ್ಥರಂತಾರೆ, ಮಧ್ವ ಸಿದ್ಧಾಂತ ಇದು ನರಸಿಂಹದೇವರು. ಮಧ್ವ ಸಿದ್ಧಾಂತ ಇದು ನರಸಿಂಹದೇವರು ಅಂದ್ರೆ ಅರ್ಥ ಏನು? ಅನಾದಿ ನಿತ್ಯ ಅಂತ ಅರ್ಥ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ತಂದ್ಬಿಟ್ರು. ಅದನ್ನ ಬಾಯಿ ಹೇಳ್ಬಾರ್ದು, ಎಲ್ಲ ಬಾಯಿ ಬಿಟ್ಬಿಟ್ಟು ಹೇಳಿಕ್ ಹೋಗ್ಬಾರ್ದು. ಅದು ಅಷ್ಟು ಸ್ವಾರಸ್ಯ ತರ್ತಾರೆ. ಮಾಯಾತಂತ್ರ ವರಾರಿಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ ಪ್ರಬಂಧಾಃ
ಯದ್ವಾಗದ್ವೈತ ವಿದ್ಯಾ ಚಲಕುಲ ಕುಲಿಶ ಪ್ರೌಢಿಮಾ ಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಹಾಗಾದ್ರೆ ವಾದೀಂದ್ರ ತೀರ್ಥರ ಮೊದಲನೇ ಅನುಸಂಧಾನ ಏನು ಅಂದ್ರೆ, ಮೊದಲನೇ ಅನುಸಂಧಾನ? ಶ್ರೀಮದಾಚಾರ್ಯರ ಸಿದ್ಧಾಂತ ಇದು ನರಸಿಂಹದೇವರು. ಹಾಗೆ ನರಸಿಂಹದೇವರಿಗೆ ತಂದೆ ತಾಯಿಗಳಿಲ್ಲ, ಭಗವಂತ ಅನಾದಿ ನಿತ್ಯನೋ, ಹಾಗೆ ಮಧ್ವ ಸಿದ್ಧಾಂತವೂ ಕೂಡ ಅನಾದಿ ನಿತ್ಯ ಅಲ್ರಿ. ವಾದೀಂದ್ರ ತೀರ್ಥರೇ, ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಿಲ್ಲ ಮಧ್ವ ಸಿದ್ಧಾಂತ ಇದು ಅನಾದಿ ನಿತ್ಯ ಅಂತ, ಏನಾದರೂ ಪ್ರಮಾಣ ಇದೆಯಾ? ಇದೇ ಅಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾದ. ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಹೇಳುವಾಗಿ ಮಾತು ಬಂದಿದ್ದಾರಲ್ಲಿ. ವಾದೀಂದ್ರ ತೀರ್ಥರಂತಾರೆ, ಅಲ್ಲಿ ಇಲ್ಲಿ ಮಾತು ಬೇಡ, ನಮ್ಮ ಗುರುಗಳು ಹೇಳಿದ ಮಾತೇ ಪ್ರಮಾಣ. ಗುರುಗಳ ಮೇಲೆ ಅಷ್ಟು ವಿಶ್ವಾಸ ಬೇಕು. ಏನ್ ವಿಶ್ವಾಸ ರಾಯರ ಮೇಲೆ? ರಾಯರು ಹೇಳಿ ಆಯ್ತು. ಏನ್ ಹೇಳಿದ್ರು? ಮಧ್ವ ಸಿದ್ಧಾಂತ ಇದು ಅನಾದಿ, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ. ಶ್ರೀಮದ್ವೈಷ್ಣವ ಸಿದ್ಧಾಂತ ಇದು ಅನಾದಿ ಕಾಲದಿಂದ ಇದ್ದದ್ದು, ಅನಾದಿ ನಿತ್ಯ. ಹಾಗಾದ್ರೆ ಅನಾದಿ ನಿತ್ಯವಾದದ್ದು ಮಧ್ವ ಸಿದ್ಧಾಂತ ಅಂತ ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪದಲ್ಲಿ ಹೇಳಿದ್ದಾರೆ ಅಂದ ಮೇಲೆ, ಹಾಗೆ ಲಕ್ಷ್ಮೀ ನರಸಿಂಹ ಅನಾದಿ ನಿತ್ಯನೋ, ಹಾಗೆ ಮಧ್ವ ಸಿದ್ಧಾಂತವು ಅನಾದಿ ನಿತ್ಯ ಅಂತ ವಾದೀಂದ್ರ ತೀರ್ಥರು ರಾಯರ ಪ್ರಾತಃ ಸಂಕಲ್ಪ ಗದ್ಯದ ವಾಕ್ಯವನ್ನು ಎಳೆದು ತಂದು ತಮ್ಮ ವಾಕ್ಯದಲ್ಲಿ ಪೋಣಿಸಿ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ನರಸಿಂಹದೇವರು ಹೊತ್ತು ಹೊಗಳಿಬಿಟ್ಟು. ಮಾಯಾತಂತ್ರ ಅಮರಾರಿ ಅಲ್ರಿ, ಅಲ್ಲೊಬ್ಬ ಹಿರಣ್ಯಕಶಿಪು ಇದ್ದ. ಇಲ್ಯಾರು ಹಿರಣ್ಯಕಶಿಪು ಇದ್ದ? ಮಾಯಾತಂತ್ರ, ಮಾಯಾವಾದವೆಂಬುವಂತಹ ಅಮರಾರಿ ಇದ್ದಾನಲ್ಲ, ಹಿರಣ್ಯಕಶಿಪು ಇದ್ದಾನಲ್ಲ. ಮಾಯಾ ಸಿದ್ಧಾಂತ, ಅವರು ಮಾಯಾವಾದ ಅಂತ ಅವರ ಹೆಸರು. ಎಲ್ಲವೂ ಮಾಯೆಯಿಂದ ನಡೀತದೆ, ಬ್ರಹ್ಮನಿಂದ ಏನು ನಡೆಯೋಲ್ಲ. ಅವ್ರ ಸಿದ್ಧಾಂತ ಬಹಳ ಚೆನ್ನಾಗಿದೆ. ಪ್ರವಚನ ಮಾಡಿದ್ರೆ ತುಂಬಾ ಆನಂದ ಆಗತ್ತೆ. ನಮ್ಮಲ್ಲಿ ಅದಕ್ಕೊಂದು ಮಾತು ಹೇಳ್ತಾರೆ, ಏನು ಅಂದ್ರೆ ಅಮ್ಮ ಅವ್ರ ಗಂಡ ಅಂತ ಕರೀತಾರೆ. ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ, ಬಹಳ ಟೆನ್ಷನ್. ಅಮ್ಮ ಅವ್ರ ಗಂಡ, ಅಮ್ಮ ಅವ್ರ ಗಂಡ ಅಂದ್ರೆ ಏನು? ಅಮ್ಮ ಅವ್ರು ಹೇಳಿದಂತೆ ಕೇಳೋ ಗಂಡ ಅಂತ ಅರ್ಥ. ಅಮ್ಮ ಅವ್ರು ಕೂಡು ಅಂದ್ರೆ ಕೂಡ್ತಾನೆ, ಹೇಳಿದ್ರೆ ಹೇಳ್ತಾನೆ, ಇಲ್ಲದ್ರೆ ಇಲ್ಲ. ಅವರ ಸಿದ್ಧಾಂತದಲ್ಲಿ ಮಾಯಾ ಅಮ್ಮವರು, ಬ್ರಹ್ಮ ಗಂಡ, ಅಮ್ಮ ಅವ್ರ ಗಂಡ. ಮಾಯಾನೇ ಜಗತ್ತೆಲ್ಲ ನೋಡ್ಕೊಂಡು ಹೋಗೋದು, ಬ್ರಹ್ಮ ಏನು ನೋಡ್ಕೊಂಡು ಹೋಗೋದಿಲ್ಲ. ಅವ್ರು ಸುಮ್ಮನೆ ಕೂತಿರ್ತಾನೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯ, ಅವನೇನಿಲ್ಲ, ಕಲ್ಲು ಬಂಡೆ ತರ ಕೂತಿರ್ತಾನೆ ಅಂತ ಬರ್ಕೊಂಡಿದ್ದಾರೆ ಅವ್ರ ಪುಸ್ತಕದಲ್ಲಿ. ನಮ್ದಲ್ಲ, ಮತ್ತೆ ನಾವು ಬರೆದಿಲ್ಲ, ಅವ್ರ ಪುಸ್ತಕದಲ್ಲಿ ಬರೆದು ಹೇಳ್ತಾ ಇದ್ದೀನಿ. ಮಾಯೆ ಎಲ್ಲ ಕೆಲಸ ಮಾಡ್ತದೆ. ಮಾಯಾ ಸ್ತ್ರೀಲಿಂಗ ಶಬ್ದ, ಬ್ರಹ್ಮ ಗಂಡ, ಮಾಯಾಪತಿ ಅಮ್ಮ ಅವ್ರ ಗಂಡ, ಅಮ್ಮನೇ ಎಲ್ಲ ಮಾಡೋದು, ಗಂಡ ಏನ್ ಮಾಡಲ್ಲ ಅಂತ ಅವ್ರ ಸಿದ್ಧಾಂತ. ಇದೇನಿದೆಯಲ್ಲ, ಇದುವೇ ಹಿರಣ್ಯಕಶಿಪು. ಮಾಯಾತಂತ್ರ ಮರಾರಿ. ಸ್ಮಯ ಅಂದ್ರೆ ಗರ್ವ, ಅಪನಯತಃ ಅದನ್ನು ಹೊಡೆದು ಹಾಕುವ ವಿಷಯದಲ್ಲಿ ಮಧ್ವ ಸಿದ್ಧಾಂತ ನಾಮ್ನಃ ಶ್ರೀಮದಾಚಾರ್ಯ ಸಿದ್ಧಾಂತವೆಂಬ ನೃಹರೇಹೇ ನರಸಿಂಹದೇವರಿಗೆ ನೇತ್ರಾಣಿ ವತ್ರಯೋಪಿ, ಮೂರು ಕಣ್ಣಿನಂತೆ ಇದ್ದದ್ದು ಯಾವುದು? ವ್ಯಾಸರಾಜರ ಯತ್ಪ್ರಬಂಧಾಹ, ಮೂರು ಗ್ರಂಥಗಳು ಅಂತ ಪರಮಾದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಇದನ್ನ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಇದು ಹೆಸರೇ ಸಾಕು. ಎಲ್ಲ ಅದ್ವೈತ ದರ್ಶನಾಚಾರ್ಯರಿಗೆ ಭಯ ಬರಲಿಕ್ಕೆ ಸಾಕು. ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅಪ್ಪಯ್ಯ ದೀಕ್ಷಿತರು ಅಂತ ಶ್ರೇಷ್ಠ ವಿದ್ವಾಂಸರಾಗಬಹುದು. ಬಹಳ ದೊಡ್ಡ ವಿದ್ವಾಂಸ, ಎಲ್ಲ ಶಾಸ್ತ್ರಗಳಲ್ಲಿ ಒಳ್ಳೆ ಪರಿಣತಿ ಪಡೆದವರು. ಅವರು ಚಂದ್ರಿಕಾಚಾರ್ಯರ ಈ ಮೂರು ಗ್ರಂಥಗಳ ಮೇಲೆ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದ್ದ. ಏನು? ಇವರು ಚಂದ್ರಿಕಾಚಾರ್ಯರು, ವ್ಯಾಸತೀರ್ಥರು ಇದೇನು ಮಧ್ವ ಸಿದ್ಧಾಂತದಲ್ಲಿ ನ್ಯಾಯಾಮೃತ, ಚಂದ್ರಿಕೆ, ತರ್ಕತಾಂಡವಗಳೆಂಬ ಗ್ರಂಥವನ್ನು ರಚನೆ ಮಾಡಿದ್ದಾರಲ್ಲ. ಈ ಗ್ರಂಥಗಳು ಹೇಗಿವೆ ಅಂತ ಕೇಳಿದ್ರೆ, ವಿರಿಂಜಿ ಪೋನ ವೇಂದ್ರಿಕಾಯಿಕಿ ಮೂನು ಕಟ್ಟು ಕೋಟ್ಟಾರ್ ವ್ಯಾಸರ್ ಅಂತ ತಮಿಳಿನಲ್ಲಿ ಹೇಳಿದ್ದಾರೆ. ಅವರ ಮಾತು ಅವರು ತಮಿಳಿನಲ್ಲಿ ಹೇಳುವಾಗ ಏನಂದಿದ್ದಾರೆ ಅಂದ್ರೆ,
ವಿರಿಂಜಿ ಪೋನ ವೇಂದ್ರಕಾಯಿಕಿ 3 ಕಟ್ಟು ಕೊಟ್ಟಾರ್ ವ್ಯಾಸರ್ ಅಂತ ಹೇಳಿದ್ರು. ಅಂದ್ರೆ ಏನ್ ಗೊತ್ತಾ, ಅದು ವೇಂದ್ರಿಕಾಯಿ ಅಂತ ಸೌತಿಕಾಯಿ ಇರ್ತದಲ್ಲ, ಅದು ವೇಂದ್ರಿಕಾಯಿ ಅಂತ ಕರೀತಾರೆ. ಆ ಸೌತಿಕಾಯಿ ಸೀಳಿತ್ತಂತ. ಸೌತಿಕಾಯಿ ಸೀಳಿದ್ದಿದ್ರೆ ಅದು ಮುಂದೆ ಪೂರ್ಣ ಬಿರುಕು ಬಿಟ್ಟು ಛೇದ ಆಗಬಾರದು ಅಂತ ಹೇಳಿ 3 ಕಡೆಗೆ ವ್ಯಾಸರಾಜರು ಕಟ್ಟು ಹಾಕಿದ್ರಂತೆ. ಅದಕ್ಕೆ ಅದು ಏನ್ ಕಟ್ಟು ಅಂದ್ರೆ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಎಂಬ ಕಟ್ಟು ಹಾಕಿದ್ದಾರೆ ಅಂತ ಹೇಳ್ತಾ. ಪಾಪ ಅವರಿಗೆ ಹೇಳಿಕ್ ಬಂದಿಲ್ಲ, ಅವರಿಗೆ ಸೌತಿಕಾಯಿ ಅಂತ ಹೇಳಿದ್ದ. ಅದೇ ನಾನು ಆ ಜಾಗದಲ್ಲಿ ಇದ್ದಿದ್ರೆ ಏನ್ ಹೇಳ್ತಿದ್ದೆ ಅಂದ್ರೆ, ಶಾಲಿಗ್ರಾಮಕ್ಕೆ 3 ಕಟ್ಟು ಹಾಕಿಸಿದ್ದಾರೆ ಅಂತ ಹೇಳ್ತಿದ್ದೆ ನಾನು. ಶಾಲಿಗ್ರಾಮಕ್ಕೆ 3 ಕಟ್ಟು ಹಾಕಿದ್ದಾರೆ ಅಂತ ಹೇಳ್ತಿದ್ದೆ. ಅವರಂದ್ರು ವ್ಯಾಸರಾಜರ ಗ್ರಂಥಗಳಿವೆ ಎಲ್ಲ, ಅವು ಇದ್ದಿದ್ದಿಲ್ಲ ಅಂತಾದ್ರೆ ನಾವೆಲ್ಲ ಬದ್ಧ ಸಿದ್ಧಾಂತವನ್ನ ಸೌತಿಕಾಯಿ ಕೊಚ್ಚಿದಂತೆ ಕೊಚ್ಚಿಬಿಡ್ತಿದ್ವಿ ಎಂದ್ರು. ಅವ್ರ ಒಳಗಿನ ಭಾವ. ಹೊರತಾರೆ ನಮ್ಗೆಷ್ಟು ಕೆಪಾಸಿಟಿ ಇತ್ತು ಅಂದ್ರೆ, ಚಂದ್ರಿಕಾಚಾರ್ಯ ಗ್ರಂಥ ಒಂದು ವೇಳೆ ಇಲ್ಲದೆ ಹೋಗಿದ್ರೆ ಸೌತಿಕಾಯಿ ಸೀಳ್ ಹಾಕ್ಬಿಡ್ತಿದ್ವಿ. ಆದ್ರೆ ವಿರಿಂಜಿಪೋರ್ ವೇಟ್ರಿಕಾಯಿಕಿ 3 ಕಟ್ಟು ಕೊಟ್ಟಾರ್ ವ್ಯಾಸರ್, ಅದು ಸಾಧ್ಯ ಆಗಲಿಲ್ಲ ನಮ್ಮ ಕಡೆಯಿಂದ. ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಭೇದ್ಯವಾದ ಕವಚವನ್ನು ನಿರ್ಮಾಣ ಮಾಡಿ ಕೂತು ಬಿಟ್ಟಿದ್ದಾರೆ ವ್ಯಾಸರಾಜರು ಅಂತ ಅಪ್ಪಯ್ಯ ದೀಕ್ಷಿತರು ಹೇಳಬೇಕಾದ್ರೆ ವ್ಯಾಸರಾಜರ ತಾಕತ್, ಅವರ ಗ್ರಂಥದ ಮಹಿಮೆ ಎಷ್ಟು ಅಂತ ಅರ್ಥ ಮಾಡಿಕೊಟ್ರು. ಅಪ್ಪಯ್ಯ ದೀಕ್ಷಿತರು ಅವತ್ತಿನ ಕಾಲದವ್ರು ಬಿಡ್ರಿ, ಇವತ್ತಿನ ಕಾಲದವರು ಅಂದ್ರೆ ಅನಂತಕೃಷ್ಣ ಶಾಸ್ತ್ರಿಗಳು ಅಂತ ಒಬ್ಬರಿದ್ರು. ಪ್ರಾತಸ್ಮರಣೀಯರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅವ್ರ ಜೊತೆಗೆ ವಾಕ್ಯಾರ್ಥವನ್ನ ಮಾಡಿ, ಅನೇಕ ಬಾರಿ ವಾಕ್ಯಾರ್ಥವನ್ನ ಮಾಡಿ, ವಾಕ್ಯಾರ್ಥದಲ್ಲಿ ನಿಮ್ಮ ಸಿದ್ಧಾಂತ ಅದು ಸತ್ಸಿದ್ಧಾಂತ ಅಂತ ಒಪ್ಪಿಕೊಂಡಿರುವಂತಹ ಪ್ರಸಂಗ ಇದ್ದದ್ದು. ಅವರೊಂದು ಮಾತು ಹೇಳ್ತಾ, ಮಧ್ವ ಸಿದ್ಧಾಂತವನ್ನ ಅಧ್ಯಯನ ಮಾಡುವರು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವನ್ನ ಅಧ್ಯಯನ ಮಾಡ್ತಾರೆ. ಅವರ ಮೇಲೆ ಚಂದ್ರಿಕಾಚಾರ್ಯರ ಕೃಪೆ ಇದೆ, ದಯೆ ಇದೆ, ಎಲ್ಲ ಒಪ್ಪೋಣ, ಇಲ್ಲ ಅಂದಿಲ್ಲ. ನಾವೇನು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಗ್ರಂಥಗಳಲ್ಲ ಅವೆಲ್ಲ, ನಾವೆಲ್ಲ ಅದ್ವೈತ ಸಿದ್ಧಿ, ಶಂಕರ ಭಾಷ್ಯ ಇತ್ಯಾದಿ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕಾದವರು. ಆದರೂ ನಮಗೆ ವ್ಯಾಸರಾಜರ ಋಣ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಪಿತೃಋಣ, ದೇವಋಣ, ಋಷಿ ಋಣ ಅಂತ ಇರ್ತದಂತೆ. ಒಬ್ಬ ವ್ಯಕ್ತಿಗೆ 3 ಋಣಗಳು ಇರ್ತದಂತೆ. ಜಾಯಮಾನ ತ್ರಿವಿಹಿ ಋಣೈಹಿ ಜಾಯತೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ 3 ಋಣದಿಂದ ಹುಟ್ಟುತ್ತಾನಂತೆ. ತಂದೆ ಋಣ ಇಟ್ಕೊಂಡಿರ್ತಾನೆ, ದೇವತೆಗಳ ಋಣ ಇಟ್ಕೊಂಡಿರ್ತಾನೆ, ಋಷಿಗಳ ಋಣ ಇಟ್ಕೊಂಡಿರ್ತಾನಂತೆ. ಅವು ತೀರಿಸಬೇಕು ಅಂತಿದೆ. ಹಾಗೆ ಅನಂತಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ, ನಾವೇನು ಮಧ್ವ ಸಿದ್ಧಾಂತದವರಲ್ಲ, ಗ್ರಂಥ ಓದುವ ಪ್ರಸಂಗ ಇಲ್ಲ. ಆದರೂ ಚಂದ್ರಿಕಾಚಾರ್ಯರ ಋಣ ನಮ್ಮ ಮೇಲಿದೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಗ್ರಂಥಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಕಲಿಸಿದವರು ಚಂದ್ರಿಕಾಚಾರ್ಯರು ಅಂತ ಬರೆದಿದ್ದಾರೆ. ನಮ್ಮ ಗ್ರಂಥಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಲ್ಲ, ನಮ್ಮ ಗ್ರಂಥ ಹೇಗೆ ಅರ್ಥ ಆಗಬೇಕು ಅಂತ ಅರ್ಥ ಮಾಡಿಸಿದವರು ಚಂದ್ರಿಕಾಚಾರ್ಯರು ಅಂತ ಬರೆದಿದ್ದಾರೆ. ವಯಂ ಅಧವರ್ಣಾಃ, ಸಂಸ್ಕೃತದಲ್ಲಿ ಇಷ್ಟು ದೊಡ್ಡ ಪಟ್ಟಿ ಇದೆ, ಅದನ್ನು ಹೇಳಬೇಕು. ಓದಿ ಹೇಳಿ ಹೊರಟ್ರೆ ಸಮಯ ಸಾಲೋದಿಲ್ಲ, ಇಷ್ಟೇ ಹೇಳಿದ್ದೆ. ನಾವೆಲ್ಲ ನಮ್ಮ ಗ್ರಂಥ ಹೇಗೆ ಅಭ್ಯಾಸ ಮಾಡಬೇಕು. ಶಂಕರ ಭಾಷ್ಯ ಇದೆ, ಅದಕ್ಕೆ ವ್ಯಾಖ್ಯಾನಗಳಿವೆ, ಇದನ್ನೆಲ್ಲ ಹೇಗೆ ಹೊಂದಿಸ್ಕೋಬೇಕು. ಈ ವಾಕ್ಯ ಆದ್ಮೇಲೆ ಈ ವಾಕ್ಯ ಹೊಂದಿಸ್ಬೇಕಾ, ಅಥವಾ ಅಲ್ಲಿ ವಾಕ್ಯ ಇಲ್ಲಿ ಜೋಡಿಸಿ ಈ ವಾಕ್ಯ ಅನಂತರದಲ್ಲಿ ಅರ್ಥ ಮಾಡಬೇಕಾ? ಇದೆಲ್ಲ ಅಷ್ಟು ಸರಳವಾಗಿ ಅರ್ಥ ಆಗೋದಿಲ್ಲ. ಚಂದ್ರಿಕಾಚಾರ್ಯರ ಗ್ರಂಥವನ್ನು ನೋಡಿದ ಮೇಲೆ ಅರ್ಥ ಆಗತ್ತೆ. ಅವರು ಇದ್ದಾರೆ ಅಂತ ಅನ್ನೋದಕ್ಕೆ ನಮಗೆ 2 ಅಕ್ಷರ ನಮ್ಮ ಸಿದ್ಧಾಂತ ಅರ್ಥ ಆಯಿತು ಅಂತ ಬರೆದಿದ್ದಾರೆ. ಇದು ಚಂದ್ರಿಕಾಚಾರ್ಯ ತಾಕತ್ತು. ಮಾಯಾ ತಂತ್ರ ವರಾರಿ ಸ್ಮಯವಪನಯತೋ ಮಧ್ವ ಸಿದ್ಧಾಂತ ರಾಮ್ನಃ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇ ರಿಂಧತೆ ಯತ್ಪ್ರಬಂಧಾಃ. ಚಂದ್ರಿಕಾಚಾರ್ಯರು ಅವರ ಶಿಷ್ಯ ಪರಂಪರೆಯನ್ನ ಹೇಳಿದರೆ ಎಷ್ಟು ಜನ ಶಿಷ್ಯರು. ನಾರಾಯಣ ತೀರ್ಥರು ಅಂತ ಒಬ್ಬರು ಬರ್ತಾರೆ, ಕೂಡಲಿ ಮಠದ ಯತಿಗಳು, ಅವರು ವ್ಯಾಸರಾಜರ ಶಿಷ್ಯರು. ವಿಜೇಂದ್ರ ಸ್ವಾಮಿಗಳು, ವಾದರಾಜ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಾರೆ, ವ್ಯಾಸತೀರ್ಥರು ನಮ್ಮ ಗುರುಗಳು ಅಂತ ಉಲ್ಲೇಖ ಮಾಡ್ತಾರೆ. ವಾದರಾಜ ಸ್ವಾಮಿಗಳಿಗೆ ಗುರುಗಳು, ವಿಜೇಂದ್ರ ಸ್ವಾಮಿಗಳಿಗೆ ಗುರುಗಳು, ನಾರಾಯಣ ತೀರ್ಥರಿಗೆ ಗುರುಗಳು, ಪುರಂದರದಾಸರಿಗೆ, ಕನಕದಾಸರಿಗೆ ಏನು ಪರಂಪರೆಯನ್ನು ಹಾಕಿಕೊಟ್ಟವರು ಅಂತ ಹೇಳಿದರೆ ಆಶ್ಚರ್ಯ ಆಗ್ತದೆ. ವ್ಯಾಸರಾಜರು ಕನ್ನಡದಲ್ಲೂ ಅನೇಕ ಪದ್ಯಗಳನ್ನು ಬರೆದಿದ್ದ. ಬರೆದರೆ ನೋಡ್ರಿ, ಅವರು ಮೊದಲು ಕೃಷ್ಣ ಅಂತ ಅಂಕಿತ ಇಟ್ಟುಕೊಂಡಿದ್ರು.
ಚಂದ್ರಿಕಾಚಾರ್ಯರು ಕೃಷ್ಣ ಎಂಬ ಅಂಕಿತದಲ್ಲಿ ಏನ್ ಮಾಡಿದ್ರು ಅಂದ್ರೆ ಗ್ರಂಥಗಳನ್ನ ರಚನೆ ಮಾಡ್ತಾ ಇದ್ರು, ಪದ್ಯಗಳನ್ನು ರಚನೆ ಮಾಡಿದ್ರು. ಒಂದ್ ದಿವಸ ಕೃಷ್ಣ ಸ್ವಪ್ನದಲ್ಲಿ ಬಂದ ಚಂದ್ರಿಕಾಚಾರ್ಯರಿಗೆ. ಮಾತಾಡಿಸ್ತಾ ಕೇಳಿದ್ನಂತ, ಏನಪ್ಪ ನೀನು ಕೃಷ್ಣ ಎಂಬ ಅಂಕಿತದಲ್ಲಿ ಪದ್ಯಗಳನ್ನೆಲ್ಲ ರಚನೆ ಮಾಡ್ತಾ ಇದ್ದೀಯಲ್ಲ, ಹೌದಾ? ಸ್ವಾಮಿ ನಿನ್ ಕೃಪೆ. ಚಂದ್ರಿಕಾಚಾರ್ಯ, ನಿನ್ ಕೃಪೆ ಸ್ವಾಮಿ, ನಿನ್ ಕೃಪೆ ಇದೆ ಅನ್ನೋದಕ್ಕೆ ಏನೋ 2-4 ಪದ್ಯ ಬರೆದಿದ್ದೇನೆ. ಅದೆಲ್ಲ ಸಂತೋಷ, ಪದ್ಯ ಬರಲಿಕ್ಕೆ ಬೇಡ ಅಂದಿಲ್ಲ. ಆದ್ರೆ ನಂಗೊಂದು ಸಮಸ್ಯೆ ಬಂದಿದೆ ಅಂದ್ರು. ಕೃಷ್ಣ ಹೇಳಿದ್ದ, ನಂಗೊಂದು ಚಿಂತೆ ಆಗಿದೆ ಅಪ್ಪ. ಏನ್ ಚಿಂತೆ ಆಗಿದೆ? ನೀನು ಸನ್ಯಾಸಿ ಒಪ್ಪೋಣಂತೆ. ಚಂದ್ರಿಕಾಚಾರ್ಯರಿಗೆ ಕೃಷ್ಣ ಅಂತಾನೆ, ನೀನು ಸ್ವಾಮಿಗಳು ಒಪ್ಪೋಣಂತೆ, ಬೇಡ ಅಂದಿಲ್ಲ. ನನ್ನನ್ನು ಯಾಕೆ ಸ್ವಾಮಿಗಳು ಮಾಡಿದಿ ಅಂತ ಕೇಳಿದ್ರಂತೆ. ಕೃಷ್ಣ ಕೇಳಿದ್ದಂತೆ, ನೀವು ಬೇಕಾದ್ರೆ ಸನ್ಯಾಸಿಗಳಾಗಿದ್ರೆ ಬೇಡ ಅಂದಿಲ್ಲ, ನನ್ನನ್ನು ಯಾಕೆ ಸ್ವಾಮಿಗಳು ಮಾಡಿರಿ? ಚಂದ್ರಿಕಾಚಾರ್ಯ ಅಂದ್ರು, ಸ್ವಾಮಿ ನಿನ್ನನ್ನೇನು ನಾನು ಸ್ವಾಮಿಗಳು ಮಾಡಿಲ್ಲಲ್ಲ, ಯಾಕೆ ಕೇಳ್ತಾ ಇದ್ದಿ ಅಂದ್ರು. ಅಲ್ಲಪ್ಪ, ನನ್ನನ್ನು ಹೆಂಡತಿಯಿಂದ ದೂರ ಮಾಡಿದ್ದೀಯಲ್ಲೋ ಅಂದ್ರಂತ. ನನ್ನ ಹೆಂಡತಿಯಿಂದ ದೂರ ಮಾಡಿಬಿಟ್ಟಿದ್ದೀಯಲ್ಲ, ಸನ್ಯಾಸಿಗಳು ತಾನೇ ಹೆಂಡತಿಯಿಂದ ದೂರ ಇರೋದು. ನೀವೊಬ್ರು ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾಗಿ ಇದ್ದೀರಿ, ನೀವು ಹೇಗಿದ್ರು ಚೆನ್ನಾಗಿದೆ, ನನ್ನನ್ನು ಯಾಕಪ್ಪ ಸುಮ್ಮನೆ ಸನ್ಯಾಸಿ ಮಾಡ್ತೀಯಾ? ಅದು ಕೃಷ್ಣನ್ ಒಂದೊಂದು ಶ್ರೀಕಾರ ಹಾಕೋ ಪುಣ್ಯಾತ್ಮ ಅಂತ ಹೇಳಿದ ಮೇಲೆ ಚಂದ್ರಿಕಾಚಾರ್ಯರು ಶ್ರೀಕೃಷ್ಣ ಅಂತ ಅಂಕಿದಲ್ಲಿ ಬಂದ್ರು. ಚೆನ್ನಾಗಿ ಆನಂದ ಆಗುತ್ತೆ. ಕೃಷ್ಣ ಬಂದು ನನ್ನ ಯಾಕೋ ಸನ್ಯಾಸಿ ಮಾಡಿದೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ. ವ್ಯಾಸರಾಜರಿಗೆ ನನಗೆ ಇದನ್ನು ಓದಿದಾಗ ಇಷ್ಟು ಆನಂದ ಆಯಿತು ಹೇಳ್ತೇನೆ. ಕೃಷ್ಣನ ಜೊತೆಗೆ ಇಷ್ಟು ಹತ್ತಿರದ ಸಂಬಂಧ, ಬಾಂಧವ್ಯ ಇಟ್ಕೋಬೇಕಾದ್ರೆ ಏನ್ರಿ ಎಲ್ಲಾರು ಏನ್ ಶಕ್ತಿ ಅದು. ಒಂದು ಮಾತು ಬರ್ತದೆ, ಒಂದು ಮಾತು ಬಹಳ ಚೆನ್ನಾಗಿದೆ, ಹೇಳಬೇಕು. ಅದು ಏನು ಅಂದ್ರೆ, ಚಂದ್ರಿಕಾಚಾರ್ಯರನ್ನ ಒಬ್ರು ಯಾರು ಸ್ತೋತ್ರ ಮಾಡಿದ್ದ. ಏನು ಅಂದ್ರೆ, ಶ್ರೀಮದ್ವ್ಯಾಸ ಯತೀಂದ್ರ ಗೋಪಾಲನ. ಚಂದ್ರಿಕಾಚಾರ್ಯರು ಯಾರು ಅಂತ ಕೇಳಿದ್ರೆ, ಶ್ರೀಮದ್ವ್ಯಾಸ ಯತೀಂದ್ರ ಗೋಪಾಲನ, ಶ್ರೀಮದ್ ವ್ಯಾಸರಾಜರೆಂಬುವಂಥ ಗೋಪಿಕಾಸ್ತ್ರೀ ಅಂತ ಸ್ತೋತ್ರ ಮಾಡಿದ್ದಾರೆ. ವ್ಯಾಸರಾಜರು ಯಾರು ಅಂದ್ರೆ ಗೋಪಿಕಾಸ್ತ್ರೀ ಅಂತ. ಶ್ರೀಮದ್ವ್ಯಾಸ ಯತೀಂದ್ರ ಗೋಪಾಲನ. ಈ ಗೋಪಿಕಾಸ್ತ್ರೀ ಒಂದು ಗಾರ್ಡನ್ ನಲ್ಲಿ ವಯ್ಯಾರದಿಂದ ಅಡ್ಡಾಡ್ತಿದ್ರಂತ. ಯಾವುದಪ್ಪ ಗಾರ್ಡನ್ನು? ಮಧ್ವಾಗಮ ರಾಮಭೂಹು, ಶ್ರೀಮದಾಚಾರ್ಯ ಸಿದ್ಧಾಂತವೆಂಬ ಗಾರ್ಡನ್ನಿನಲ್ಲಿ, ಉದ್ಯಾನದಲ್ಲಿ ವ್ಯಾಸರಾಜನೆಂಬ ಗೋಪಿಕಾಸ್ತ್ರೀ ಅಡ್ಡಾಡ್ತಿದ್ಲಂತ. ಅಲ್ರಿ, ಬರೇ ಗೋಪಿಕಾಸ್ತ್ರೀ ಅಡ್ಡಾಡೋದಾಗತ್ತಾ? ಕೃಷ್ಣನನ್ನ ವಶ ಮಾಡಿಕೊಳ್ಳೋ ಎಲ್ಲ ಕಲೆಗಳು ಸಿದ್ಧ ಆಗಿರ್ಬೇಕಲ್ಲ. ಅದಕ್ಕೆ ಹೇಳಿದ್ರು, ಮಂದಾರಾವರ ಮಂಜರೀಕ ಕಬರಿ ಭಾರೇಣ ದಿಗ್ಮೋಹಿನಿ. ಚಂದ್ರಿಕಾಚಾರ್ಯರು ಮಂದಾರ ಮಂಜರಿ ಅಂತ ಗ್ರಂಥ ಬರೆದಿದ್ದ. ಮಂದಾರ ಮಂಜರಿ ಅಂದ್ರೆ ಅದು ಮಂದಾರ ಅಂತ ಒಂದು ದೇವಲೋಕದ ವೃಕ್ಷ. ಅದು ಅದರಲ್ಲಿ ಬಿಡೋ ಹೂವುಗಳೆಲ್ಲ ಮಂದಾರ ಕರೆಸಿಕೊಳ್ತದೆ. ಮಂದಾರಾವರ ಮಂದರೀಕ ಕಬರಿ ಭಾರೇಣ. ಅವರು ಹೆಳ್ಳ ಹಾಕೊಂಡಿದ್ದಾರಂತೆ ವ್ಯಾಸರಾಜರು. ಯಾವ ಹೆಳ್ಳ ಹಾಕೊಂಡಿದ್ದಾರೆ ಅಂದ್ರೆ, ಮಂದಾರ ಮಂಜರಿ ಎಂಬ ಹೂವಿನಿಂದ ಕೂಡಿದ ಹೆರಳನ್ನು ಉದ್ದಕ್ಕೆ ಬಿಟ್ಕೊಂಡಿದ್ದಾರಂತೆ. ವ್ಯಾಸರಾಜರೆಂಬ ಗೋಪಿಕಾಸ್ತ್ರೀ ಶ್ರೀಮದಾಚಾರ್ಯ ಸಿದ್ಧಾಂತವೆಂಬ ಉದ್ಯಾನ ತೋಟದಲ್ಲಿ ಮಂದಾರ ಮಂಜರಿ ಎಂಬ ಗ್ರಂಥಗಳನ್ನ ಹೆರಳಿನಲ್ಲಿ ಹೆಣೆದುಕೊಂಡು ಅಡ್ಡಾಡ್ತಾ ಇದ್ದಾಗ ದಿಗ್ಮೋಹಿನಿ, ದಿಕ್ಕುಗಳೆಲ್ಲ ಮೋಹಿತ ಆಗ್ಬಿಟ್ಟಿದೆ ಅಂತೆ. ಎಷ್ಟು ಚಂದಾಗಿದೆ ಈ ಗೋಪಿಕಾಸ್ತ್ರೀ. ಬರೇ ಅಷ್ಟೇನಾ? ಅಲ್ಲ, ಸನ್ಯಾಯಾಮೃತ ಸುಂದರೋಷ್ಟ ಸುಧಯ. ಗೋಪಿಕಾಸ್ತ್ರೀ ಕೃಷ್ಣನನ್ನ ವಶಪಡಿಸಿಕೊಳ್ಳಬೇಕಾದ್ರೆ ಆ ಅಧರಾಮೃತ ಇರ್ತದಲ್ಲ, ಅಧರ, ಅದು ಬಹಳ ಚೆನ್ನಾಗಿದ್ರೆ ಮಾತ್ರ ಪುರುಷ ವಶಕ್ಕೆ ಬರ್ತಾನಂತೆ. ಚಂದ್ರಿಕಾಚಾರ್ಯರು ನ್ಯಾಯಾಮೃತವೆಂಬ ತುಟಿಯಿಂದ ನ್ಯಾಯಾಮೃತಗಳೆಂಬ ತುಟಿಯನ್ನು ಇಟ್ಕೊಂಡಿದ್ದಾರೆ. ಮುಂದೆ ಅದರಿಂದ ಸುಧೆ ಹೊರಗೆ ಬರ್ತಾ ಇದೆ, ಸುಧೆ ಹೊರಗೆ ಬರ್ತಾ ಇದೆ. ತಾತ್ಪರ್ಯ ಸಚ್ಚಂದ್ರಿಕಾ ಹಾಸೇನ. ಒಂದು ಬಾರಿ ನಕ್ಕರಂತೆ. ಯಾಕೆ? ಹೆಣ್ಣು ನಕ್ಕಾಗ ಗಂಡು ವಶ ಆಗ್ತದಂತೆ. ಹೀಗೊಂದು ಬಾರಿ ಸ್ಮೈಲ್ ಕೊಟ್ಟಿದ್ದಾರೆ. ಅವರು ಸ್ಮೈಲ್ ಕೊಟ್ಟದ್ದೇ ಚಂದ್ರಿಕಾ, ಬೇರೆ ಏನಲ್ಲ. ತಾತ್ಪರ್ಯ ಸಚ್ಚಂದ್ರಿಕಾ ಹಾಸೇನ.
ಸಾಲದ್ದಕ್ಕೆ ಸುತರ್ಕ ತಾಂಡವಯುತ, ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ, ಒಳ್ಳೆ ನರ್ತನ ಮಾಡ್ತಾ ಇದ್ದಾರೆ ಚಂದ್ರಿಕಾಚಾರ್ಯರು. ಯಾವ ನರ್ತನ ಅಂದ್ರೆ ತರ್ಕ ತಾಂಡವ ಎಂಬ ನರ್ತನ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಯಾವ ಕೃಷ್ಣ ವಶ ಆಗೋದಿಲ್ಲ, ನಿನ್ನೆ ವಶಂ ಗೋಪತಿಂ, ಕೃಷ್ಣ ಅವರ ವಶ ಆಗೋಗ್ಬಿಟ್ಟ ಅಂತ ಇವರು ಯಾರೋ ಕವಿಗಳು ಸ್ತೋತ್ರ ಮಾಡ್ತಾರೆ. ಶ್ರೀಮದ್ವ್ಯಾಸ ಯತೀಂದ್ರ ಗೋಪಲಲನ ಮಧ್ವಾಗಮ ರಾಮಭೂಭೂ ಮಂದಾರಾಮಲ ಮಂಜರೀಕ ಕಬರಿ ಭಾರೇಣ ದಿಗ್ಮೋಹಿನಿ ಸಂಜ್ಞಾಯಾಮೃತ ಸುಂದರುಷ್ಟ ಪುಟಯ ತಾತ್ಪರ್ಯ ಸಚ್ಚಂದ್ರಿಕಾ ಹಾಸೇನಾಪಿ ಸುತರ್ಕ ತಾಂಡವಯುತ ನಿನ್ನೆ ವಶಂ ಗೋಪತಿಂ. ಚಂದ್ರಿಕಾಚಾರ್ಯರ ಅದ್ಭುತವಾದ ಮಹಿಮೆಗಳು. ಇನ್ನೆರಡು ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ, ಸಮಯವಾಗ್ತಾ ಇದೆ. ಚಂದ್ರಿಕಾಚಾರ್ಯರ ಅಪರೂಪದ ತಪಸ್ಸು, ಎಷ್ಟು ಅಪರೂಪದ ತಪಸ್ಸು. ಪ್ರಾಯ ದೇವರು ಅವರೊಬ್ಬರಿಂದ ಮಾತ್ರ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿರ್ಬೇಕು. ಇಲ್ಲೇ ಹೋದರೆ 12 ವರ್ಷ ತಿರುಪತಿಯಲ್ಲಿ ಶ್ರೀನಿವಾಸನ ಸೇವೆ ಮಾಡೋ ಭಾಗ್ಯ ಇರ್ತದ ಯಾರಿಗೆ? 12 ನಿಮಿಷ ನಿಲ್ಲಿಕ್ಕಾಗಲ್ಲ. 12 ನಿಮಿಷ ಅಲ್ಲ, 12 ಸೆಕೆಂಡು. 12 ಸೆಕೆಂಡ್ ನಿಲ್ಲಿಸೋದಿಲ್ಲ ಶ್ರೀನಿವಾಸನ ಮುಂದೆ. ಅಂತಹ ಶ್ರೀನಿವಾಸ ಕಲಿಯುಗದ ಹೆದ್ದೈವ, ಸಚ್ಚಿದಾನಂದ ಮೂರ್ತಿ ತಾನೇ ಬಂದು ನಿಂತಿದ್ದಾನೆ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠ ಉತ್ತಮಂ. ಬೇಡ ನಂಗೆ ವೈಕುಂಠ ಅಂದ, ವೈಕುಂಠ ಬೇಡ ಅಂದ. ಅಲ್ಲಪ್ಪ ನಿಂಗೆ ಮತ್ತಿನ್ಯಾವ ಪ್ಲೇಸ್ ನಿಂಗೆ ಇಷ್ಟ, ಎಲ್ಲ ಆರಿಸ್ಕೋತೀಯೋ ಅಂದ್ರೆ ಸ್ವಾಮಿ ಪುಷ್ಕರಣಿ ತೀರೆ ಇದಿದೆ ಅಲ್ಲೋ ಸ್ವಾಮಿ ಪುಷ್ಕರಣಿ, ರಮಯ ಸಹಮೋದತೆ, ನನ್ನ ಹೆಂಡತಿ ಜೊತೆಗೆ ಹಾಯಾಗಿದ್ಬಿಡ್ತೀನೋ ಅಂತ ಹೇಳಿ ಬಂದ ಸ್ಥಳದಲ್ಲಿ ಚಂದ್ರಿಕಾಚಾರ್ಯರು 12 ವರ್ಷಗಳ ಕಾಲ ಅಖಂಡವಾಗಿ ಪೂಜೆ ಮಾಡಬೇಕಾದರೆ ಏನ್ ಭಾಗ್ಯ, ಏನ್ ಭಾಗ್ಯ. ವಿಜೇಂದ್ರ ಸ್ವಾಮಿಗಳಂತಾರೆ, ಪ್ರಹ್ಲಾದರಾಜರೇ ವ್ಯಾಸರಾಜರು ಸಂದೇಹವೇ ಪಡಬೇಡ. ಸ್ತೋತ್ರ ಮಾಡಿದ್ದಾರೆ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರ ಮೇಲೆ. ಪ್ರಹ್ಲಾದರಾಜರ ಸ್ತೋತ್ರ. ಪ್ರಹ್ಲಾದರಾಜರೇ ಇಂದ್ರಸ್ಯಾನು ಪ್ರವೇಶನ, ಇಂದ್ರದೇವರ ವಿಶೇಷ ಆವೇಶ ಇದೆ ಅವರಲ್ಲಿ. ವಾಯುದೇವರ ಆವೇಶ ಇದ್ದದ್ದಂತರೂ ಕೇಳಿದ್ದೇವೆ. ವಿಜೇಂದ್ರ ಸ್ವಾಮಿಗಳಂತಾರೆ ಇಂದ್ರದೇವರ ಆವೇಶ ಉಂಟು. ಟೀಕಾಕೃತ್ಪಾದರ ಆವೇಶ ಅವರಲ್ಲಿ. ಇಂದ್ರದೇವರ ಆವೇಶ ಇದೆ, ವಾಯುದೇವರ ಆವೇಶ ಇದೆ. ಅಂಥ ಪರಮಾದ್ಭುತರಾದ ಚಂದ್ರಿಕಾಚಾರ್ಯರು 12 ವರ್ಷಗಳ ಕಾಲ ತಿರುಪತಿಯಲ್ಲಿ ಇದ್ದು ಪ್ರತಿನಿತ್ಯ ಆ ಸಚ್ಚಿದಾನಂದ ಮೂರ್ತಿಯನ್ನ ಮುಟ್ಟಿ ಪೂಜಿಸುವ ಭಾಗ್ಯ ಇನ್ಯಾರಿಗೆ ಉಂಟು? 732 ಪ್ರಾಣದೇವರ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಜಗತ್ನಲ್ಲಿ. ವರ್ಲ್ಡ್ ರೆಕಾರ್ಡ್ ಅಂತಾರಲ್ಲ, ವರ್ಲ್ಡ್ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟು. ಯಾರು ಮಾಡಿ? ಆಗೋದೇ ಇಲ್ಲ ಅಲ್ರಿ. ಒಂದೊಂದು ಪ್ರತಿಮೆ ಮಾಡಬಹುದಪ್ಪ, 10 ಪ್ರತಿಮೆ, 20 ಪ್ರತಿಮೆ, ಜೀವನದಲ್ಲಿ 100 ಪ್ರತಿಮೆ. 732. ಪೆನಗೊಂಡ ಅಂತ ಒಂದು ಪ್ರದೇಶ ಇತ್ತು. ಪೆನಗೊಂಡ ಅಂತ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಅದೊಂದು ರಾಜಧಾನಿ ಆಗಿತ್ತು. ಆ ಪೆನಗೊಂಡ ಪ್ರದೇಶದಲ್ಲಿ ವ್ಯಾಸರಾಜರು ಹೋದಾಗ ಸಂಕಲ್ಪ ಮಾಡಿದರಂತೆ, 1 ವರ್ಷ ಇಲ್ಲೇ ಇರ್ತೇನೆ ಅಂತ ಸಂಕಲ್ಪ ಮಾಡಿದರಂತೆ. 1 ವರ್ಷ ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ 4 ತಿಂಗಳು ಕೂಡೋದೇ ಹೆಚ್ಚು. ನಮ್ಮ ಕಡೆಗೆ ಅವ್ರನ್ನ ತೂಗಿಸೋದೇ ಕಷ್ಟ. 55 ದಿವಸ ಕೂತಿರ್ತಾರೆ. ಮೊದಲನೇ ದಿವಸ ಮುಗಿದುಕೊಳ್ಳೆ ಕೌಂಟ್ ಮಾಡ್ತೀವಿ, ಇನ್ನು 54 ದಿವಸ. 2ನೇ ದಿವಸ ಮುಗಿದ ಮೇಲೆ ಕೌಂಟ್ ಮಾಡ್ತೀವಿ, ಇನ್ನು 53 ದಿವಸ. ಕೊನೆಯ 5 ದಿವಸ ಬಂದಾಗ ಇನ್ನೊಂದು 5 ದಿವಸ ರೀ, ಹೆಂಗಾದ್ರೂ ಮಾಡಿ ಚಾತುರ್ಮಾಸ್ಯ ಮುಗಿಸ್ಬಿಟ್ರೆ ಮುಗಿದ್ರಪ್ಪ, ಇನ್ನು ಈ ಜನ್ಮದಲ್ಲಿ ಮತ್ತೆ ಚಾತುರ್ಮಾಸ್ಯ ಮಾಡೋದಿಲ್ಲ. 1 ವರ್ಷ ಅಲ್ಲಿ ವಾಸ ಮಾಡ್ತಾರೆ. ಮಾಡುವ ದಿವಸ ಸಂಕಲ್ಪ ಮಾಡ್ತಾರೆ, ಇವತ್ತು ನಾನು ಈ ವರ್ಷದಲ್ಲಿ ಕೂಡ್ತಾ ಇದ್ದೀನಲ್ಲ, ಇವತ್ತಿನಿಂದ 360 ದಿವಸ ಪ್ರತಿನಿತ್ಯ ಒಂದೊಂದು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ಪ್ರತಿನಿತ್ಯ ಒಂದೊಂದು ಪ್ರಾಣದೇವರನ್ನ ಪೆನುಗೊಂಡ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾರೆ. ಇವತ್ತಲ್ಲಿ ಯಾರಾದ್ರೂ ಮನೆ ಕಟ್ಟಿಸಿದ್ರೆ, ಮನೆ ತೆಗೆಸ್ಲಿಕ್ಕೆ ಬಾವಿ ತೋರಿಸಿದ್ರೆ, ಮನೆ ತೋರಿಸಿದ್ರೆ ಪ್ರಾಣದೇವರು ಬರ್ತಾರೆ ಒಳಗಡೆ. 1 ವರ್ಷ ಪೂರ್ಣ ನಿತ್ಯದಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದು ಏನು ತಪಸ್ಸು, ಏನು ಸಿದ್ಧಿ ಅದು ಸುಮ್ಮನೆ ಆಗತ್ತಾ? ವಿಜಯರಾಯರು ಒಂದು ಮಂತ್ರದಲ್ಲಿ ಹೇಳ್ತಾರೆ, ಸ್ತೋತ್ರದಲ್ಲಿ ಹೇಳ್ತಾರೆ, ಹಾಡಿನಲ್ಲಿ, ಆ ಯಂತ್ರೋದ್ಧಾರಕ ಪ್ರಾಣದೇವರನ್ನ ಕೂಡಿಸ್ಬೇಕಾಯ್ತಲ್ಲ, 3 ಕೋಟಿ ಮಂತ್ರಗಳನ್ನ ಜಪ ಮಾಡಿ ಕೂಡಿಸಿದ್ದಾರಂತೆ.
ಕೂಡ್ಲಿಲ್ಲ ಪ್ರಾಣದೇವರು. ಎದ್ದೆದ್ದು ಹೋಗೋದು ಹಾರಾರ್ ಹೋಗೋದು ಮಾಡ್ತಾ ಇದ್ರೆ ಚಂದ್ರಿಕಾಚಾರ್ಯರಂದ್ರಂತೆ, ಏನ್ ಹಾರಾರ್ ಹೋಗ್ತೀಯಾ, ನಾನು ಕರೆದ್ರೆ ಬಿಟ್ಟು ಹೋಗ್ತೀಯಾ ನನ್ನ ಪ್ರಾಣ, ಮುಖ್ಯ ಪ್ರಾಣ, ನಿನ್ ಹ್ಯಾಕ್ ಕುಡಿಸ್ಬೇಕು, ಹ್ಯಾಕ್ ಬಂಧಿಸ್ಬೇಕು ಅಂತ ಗೊತ್ತು ತಡಿ ಅಂತ ಹೇಳಿ 3 ಕೋಟಿ ಮಂತ್ರಗಳನ್ನ ಮಾಡಿ ಅವರ ತಂದು ಕಟ್ಟಿ ಹಾಕ್ಬಿಟ್ರು. ಕೇಳಿದ್ರಂತೆ, ಕೂತವನು ಎದ್ದೋದೆ, ಅಲ್ಲಿ ಆನ್ಹೀಕ ಕೂತಾಗೆಲ್ಲ ಬಂದು ಹೋಗ್ಬೇಕು, ಸ್ವಪ್ನದಲ್ಲಿ ಬಂದು ಹೋಗ್ಬೇಕು. ಕೇಳಿದ್ರಂತೆ, ಯಾಕಪ್ಪ ಪ್ರಾಣ ಬಂದು ಹೋಗ್ತೀಯಾ, ನಿನ್ ಪ್ರತಿಷ್ಠಾಪನೆ ಏನಾದ್ರೂ ಮಾಡ್ಬೇಕಾ ಅಂದ್ರೆ ಹ್ಞೂ ಅಂದ್ರಂತೆ. ಯಾಕೆ ಸ್ಥಾಪನೆ ಮಾಡ್ಬೇಕಾ ಕಲ್ಲಿನ ಮೇಲೆ ಹೇಳು ಅಂತ ಕೇಳಿದಂತೆ. ಈಗೇನು ಪ್ರಾಣದೇವರಿದ್ದಾರ? ಅದಕ್ಕೆ ಹೇಳಿದಂತೆ, ಯಾಕೆ ಅಂತ ಹೇಳಿ, ಇದೇ ಕಲ್ಲಿನ ಮೇಲೆ ನನ್ನ ರಾಮಚಂದ್ರ ಭೇಟಿಯಾಗಿದ್ದ ಅಂತ ಹೇಳಿದಂತೆ. ಇದೇ ಕಲ್ಲಿನ ಮೇಲೆ ನನ್ನ ಸ್ವಾಮಿ ರಾಮಚಂದ್ರ ನಿಂತ್ಕೊಂಡು ಪಾದಸ್ಪರ್ಶವಾದದ್ದು, ನಾನು ಅಲ್ಲೇ ಅವರು ಪಾದಸ್ಪರ್ಶ ಮಾಡಿದ್ದು. ಯಾವ ಶಿಲೆಯ ಮೇಲೆ ನನ್ನ ಸ್ವಾಮಿ ರಾಮಚಂದ್ರನ ಪಾದಸ್ಪರ್ಶ ಮಾಡಿದ್ದೇನೋ ಆ ಶಿಲೆಯಲ್ಲಿ ನಾನಿಲ್ಲದೆ ಇನ್ನೆಲ್ಲಿರಬೇಕು, ತಂದು ಕೂಡಿಸ್ತಾನ ಅಂತ ಹೇಳಿದ್ರಂತೆ ವ್ಯಾಸರಾಜರಿಗೆ. ವ್ಯಾಸರಾಜರಿಗೆ ಸ್ವಪ್ನ ಸೂಚನೆಯಾದ ಮೇಲೆ ಯಂತ್ರೋದ್ಧಾರಕ ಪ್ರಾಣದೇವರು ತಂದು ಕೂಡಿಸಿದ್ದಾರೆ. 12 ಬಾರಿ ಬರೆದರಂತೆ ಪ್ರಾಣದೇವರನ್ನ ಅಂಗಾರದಿಂದ, 12 ಬಾರಿ ಹಾರಿ ಹೋದರು. 3 ಕೋಟಿ ಮಂತ್ರಗಳನ್ನ ಜಪ ಮಾಡಿ ತಂದು ಕೂಡಿಸಿದ್ರೆ 12 ಪ್ರಾಣದೇವರನ್ನು ಮೊದಲು ಸುತ್ತಲೂ ಕೂಡಿಸ್ತಾರೆ. ಕೂಡಿ ಹೋಗ್ಬೇಡ್ರಿ, ಮಧ್ಯದಲ್ಲೊಂದು ಧ್ಯಾನಾವಸ್ಥೆಯಲ್ಲಿ ಕೂತ ಪ್ರಾಣದೇವರನ್ನು ತಂದು ಕೂಡಿಸ್ತಾರೆ. ಏನ್ ಮಹಿಮೆಗಳು, ಏನ್ ತಪಸ್ಸಾಮರ್ಥ್ಯ ಚಂದ್ರಿಕಾಚಾರ್ಯರು. ಮಾಯಾತಂತ್ರಾವರಾರಿ ಸ್ವಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಾಗ ನೇತ್ರಾಣಿ ಗತ್ರಯೋಪಿ ತ್ರಿಜಗತಿ ಹರೇರಿಂಧತೆ ಯತ್ರ ಬಂಧಾಗ ಯದ್ವಾಗದ್ವೈತ ವಿದ್ಯಾಚಲ ಕುಲ ಕಲಿಷ ಪ್ರೌಢಿಮಾಢೌತತೆ ಸಹ ಶ್ರೇಯೋ ಭೂಯೋ ವಿದಧ್ಯ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಕೊನೆಯ ಮಾತು ಹೇಳಿ ಮುಕ್ತಾಯ ಮಾಡ್ತೇನೆ. ಚಂದ್ರಿಕಾಚಾರ್ಯರ ಬಗ್ಗೆ ಅವರ ಗ್ರಂಥಗಳ ಪಟ್ಟಿಯನ್ನೆಲ್ಲ ಹೇಳಬೇಕು, ನಾಳೆ ಮುಂದೆ ಹೇಳ್ತೀನಿ. ಚಂದ್ರಿಕಾಚಾರ್ಯ ಹತ್ರ ವಿದ್ಯಾರ್ಥಿಗಳು ಪರೀಕ್ಷೆ ಕೊಡ್ಲಿಕ್ಕೆ ಬರಬೇಕಂತ. ವಿದ್ಯಾರ್ಥಿಗಳು ಪರೀಕ್ಷೆ ಕೊಡ್ಲಿಕ್ಕೆ ಬರಬೇಕು. ಪರೀಕ್ಷೆ ಆದ ಮೇಲೆ ಹೇಗಾಯಿತು ಅಂತ ಕೇಳೋ ಹಾಗಿಲ್ಲ, ಅಲ್ಲೇ ಗೊತ್ತಾಗ್ಬಿಡ್ತಿತ್ತಂತೆ ಹೇಗಿತ್ತು ಅಂತ ಕೇಳಿದ್ರೆ, ವ್ಯಾಸಯೋಗಿ ಚರಿತ ಅಂತ ಒಂದು ಗ್ರಂಥ ಸೋಮನಾಥ ಕವಿ ಅಂತ ಬರೆದಿದ್ದ ಅದ್ಭುತವಾದ ಗ್ರಂಥ. ಅದರಲ್ಲಿ ವ್ಯಾಸರಾಜರ ಪೂರ್ವಾಶ್ರಮದ ಹೆಸರು ಯತಿರಾಜ ಅಂತ ಹೇಳ್ತಾರೆ. ವ್ಯಾಸರಾಜರಿಗೆ ಪೂರ್ವಾಶ್ರಮದಲ್ಲಿ ಯತಿರಾಜ ಅಂತ ಹೆಸರು ಇತ್ತಂತೆ. ನಿಜವಾಗಿ ಯತಿರಾಜ ಆಗ್ಬಿಟ್ಟು ಪೂರ್ವಾಶ್ರಮದ ಹೆಸರು ಸಾರ್ಥಕ ಮಾಡಿಕೊಂಡ್ಬಿಟ್ಟು ಯತಿರಾಜ ಅಂತ. ಪರೀಕ್ಷೆ ಆಗಬೇಕು. ಪರೀಕ್ಷೆ ಆದ ಮೇಲೆ ವಿದ್ಯಾರ್ಥಿಗಳ ಸಂಭಾವನೆ ಏನು ಅಂತ ಪ್ರಶ್ನೆ. ಪರೀಕ್ಷೆ ಆಯ್ತಲ್ಲ, ವಿದ್ಯಾರ್ಥಿಗಳ ಸಂಭಾವನೆ ಏನು ಅಂತ ಕೇಳಿದ್ರೆ ಆ ಸೋಮನಾಥ ಕವಿ ಹೇಳ್ತಾನೆ, ಶ್ಲಾಘಾಕಂಪನಮೇಕಮೇವ ಶಿರಸಃ ಶ್ರೀವ್ಯಾಸ ಯೋಗೀಶಿತು ಮೇರುಣಾಂ ಶತಮರ್ಹತಿ ಕ್ಷಿತಿತಲೆ ವಿದ್ಯಾಸು ವಿದ್ಯಾವತಾಂ. ಏನೋ ಶ್ಲಾಘಾಕಂಪನಮೇಕಮೇವ ಶಿರಸಃ. ಅವರ ಪರೀಕ್ಷೆ ಕೊಟ್ಟ ಮೇಲೆ ವ್ಯಾಸರಾಜರು ಒಂದ್ಸರ್ತಿ ಹೀಗೆ ತಲೆ ಅಳಾಡಿಸಿದ್ರೆ ಕೂತ ವಿದ್ಯಾರ್ಥಿಗಳಿಗೆ ಸಂಭಾವನೆ ಎಷ್ಟು ಅಂದ್ರೆ ಮೇರುಣಾಂ ಶತಮರ್ಹತಿ, 100 ಬಂಗಾರದ ಮೇರು ಪರ್ವತಗಳ ಸಂಭಾವನೆ ಕೊಟ್ಟಷ್ಟು ಅಂತ ಹೇಳಬೇಕು. 100 ಬಂಗಾರದ ಮೇರು ಪರ್ವತ ಬಂಗಾರದ್ದು, 100 ಮೇರು ಪರ್ವತಗಳನ್ನ ಕೊಟ್ರೆ ಏನ್ ಸಂಭಾವನೆ ಆಗಬೇಕೋ ಆ ಸಂಭಾವನೆ ವ್ಯಾಸರಾಜರು ಇವರು ಪರೀಕ್ಷೆಯನ್ನ ಕೇಳಿ ಶ್ಲಾಘ ಕಂಪನ ಮೇಕಮೇವ ಶಿರಸಗ ಒಂದು ಬಾರಿ ಹೀಗೆ ವ್ಯಾಸರಾಜರು ತಲೆ ಆಡಿಸ್ಬಿಟ್ರೆ ಮುಗಿದೋಯ್ತು. 100 ಮೇರು ಪರ್ವತಗಳ ದಾನ ಕೊಟ್ಟಂತೆ ತಗೊಂಡು ಹೋಗ್ಬಿಡ್ತು. ಏನ್ ಸಂಭಾವನೆ ಕೊಟ್ಟರು? ತಲೆ. ಹೀಗಂದ್ರಲ್ಲ, ಹೃದಯ ಸಂಭಾವನೆ. ವ್ಯಾಸರಾಜರು ಹೀಗೆ ತಲೆ ಆಡಿಸ್ಬೇಕಾದ್ರೆ ಸುಮ್ಮನೆ ಆಡಿಸೋರಲ್ರಿ. ನಮ್ಮ ಪರೀಕ್ಷೆಗೆ ಆಡಿಸಿದ್ದಾರೆ ಅಂದ್ರೆ ಏನ್ ಯೋಗ್ಯತೆ, ಏನ್ ಆನಂದ. ವ್ಯಾಸರಾಜರು ಈ 6 ದರ್ಶನಗಳಿವೆಯಲ್ಲ, ಷಡ್ದರ್ಶನಗಳು, ನ್ಯಾಯ ಮೀಮಾಂಸಾ ವೇದಾಂತ ಅಂತ, ಅವನ್ನೆಲ್ಲ ಅಧ್ಯಯನ ಮಾಡಿದ್ರು. ಹಾಗೆ ಅಧ್ಯಯನ ಮಾಡಿದ್ರು ಅಂತ ಕೇಳಿದ್ರೆ, ಮಾನ್ಯಸ್ಯ ತಸ್ಯ ಮಹತೋ ಮಹತಾಂ ಸಕಾಶೆ ಷಡ್ದರ್ಶನಾನ್ಯಪಿ ಧರಾಧರ ಸನ್ನಿಭಾನಿ ವಿದ್ಯಾಬುಭುಕ್ಷಿತವತಃ ದಿಷಣಾಮಹಿಮ್ನಗ ಪ್ರಾಣಾದಿಮಾಹುತಿ ದಶಾಂ ಪ್ರಥಮಂ ಪ್ರಜಗ್ಮುಹು. ಊಟಕ್ಕೆ ಕೂತಿರ್ತೀವಲ್ಲ, ಊಟಕ್ಕೆ ಕೂತಿರುವಾಗ ಪಂಚಪ್ರಾಣಾಹುತಿಗಳನ್ನು ತಗೊಳ್ತೀವತ್ತು ನಾವೆಲ್ಲ. ಹಸಿವಾಗ್ಬಿಟ್ಟಿರ್ತದೆ ನೋಡ್ರಿ, ಹಸಿವಾಗ್ಬಿಟ್ಟಿರ್ತದೆ. ಪ್ರಾಣಾಹುತಿಗಳನ್ನ ಗಬ 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 ತಗೋತಾರೆ. ಪಾಪ ಮಂತ್ರಗಿಂತ್ರ ಎಲ್ಲ ದೇವರೇ ಹೇಳ್ಕೊಳ್ಳಿ, ಪಂಚಪ್ರಾಣಾಹುತಿ ಮಂತ್ರ ಎಲ್ಲ ದೇವ್ರು ಹೇಳ್ಕೊತ ಅವ್ರ ಅನುಸಂಧಾನ ಮಾಡ್ಕೊಳ್ತಾನೆ. ದೇವ್ರು ನಾನೇ ತೊಂದರೆ ತಗೋಬೇಕು ಅಂತ 5 ಕಾಳು ಟಪ 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 ಹಾಕೊಂಡು ಕಣ್ಣಿಗೆ ನೀರು ಹಚ್ಕೊಂಡು ಕಲಿಸಿ ಹೊಡಿತೀವಲ್ಲ. ವ್ಯಾಸರಾಜರಿಗೆ 6 ದರ್ಶನಗಳು ಮೊದಲೇ ಪಂಚಪ್ರಾಣಾಹುತಿಯಂತೆ ಆಪೋಷಣ ತಗೊಂಡ್ಬಿಟ್ರಂತೆ. ಮುಂದಿನ ಊಟಕ್ಕೆ ಶಾಸ್ತ್ರಗಳೇ ಉಳಿಲಿಲ್ವಂತೆ. ಮುಂದಿನ ಊಟ ಏನು ಅಂತ ಕೇಳಿದ್ರಂತೆ.
ಅಲ್ಲ 6 ಶಾಸ್ತ್ರಗಳಿವೆ ಅಲ್ಲ, ಅದು ಪ್ರಾಣಾಯಸ್ವ ಅಪಾನಾಯಸ್ವ ವ್ಯಾನಾಯಸ್ವ ಮುಗಿದು ಹೋಯ್ತು, ಎಲೆಯಲ್ಲಿ ಏನ್ ಹಾಕ್ತೀರಿ ಅಂತ ಕೇಳಬೇಕಂತ ಚಂದ್ರಿಕಾಚಾರ್ಯ. ಅಂಥ ಅದ್ಭುತ ಪಾಂಡಿತ್ಯ ಚಂದ್ರಿಕಾಚಾರ್ಯ. ಆಶ್ಚರ್ಯ ಆಗುತ್ತೆ, ಏನು ಅಧ್ಯಯನ ಮಾಡಿರ್ಬೇಕ್ರಿ. ಇಂಥ ಚಂದ್ರಿಕಾಚಾರ್ಯ ಸ್ತೋತ್ರವನ್ನ ಮಾಡಿದ್ದಾರೆ. ಮತ್ತೆ ಹೇಳ್ತೇನೆ ಆಮೇಲೆ. ಮಾಯಾತಂತ್ರ ಬರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣಿ ವತ್ರಯೋಪಿ ತ್ರಿಜಗತಿ ವಿಹರೇ ವಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತ ವಿದ್ಯಾ ಚಲಕುಲಕುಲಿಶ ಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿಧತ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೀಕೃಷ್ಣಾರ್ಪಣಮಸ್ತು.